ಎಸ್ ಮಾಸ್ಟರ್ಸ್, ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲ ಬಾರಿಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೇನೆ ನಮಗೆ ಉನ್ನತ ಮಟ್ಟದ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂತ ಲಕ್ಷ್ಮೀ ರಂಗನಾಥ್ ಸರ್ ಅವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನ ತಂದೆ ತಾಯಿಗಳಿಗೂ ಕೃತಜ್ಞತೆಗಳನ್ನ ಅರ್ಪಿಸುತ್ತಾ, ಮಾಸ್ಟರ್ಸ್ ಈ ದಿನದ ಕಾರ್ಯಕ್ರಮಗಳನ್ನ ನಾವು ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಈ ದಿನ ನಮ್ಮ 33ನೇ ಬ್ಯಾಚ್ ನ 4ನೇ ದಿನ ಶುಕ್ರವಾರ. ಈ ಶುಕ್ರವಾರ ಆದ್ದರಿಂದ ಈ ದಿನ ನಮ್ಮ ವೇದಿಕೆಯಲ್ಲಿ ಸಮಗ್ರ ಜೀವನ ಶೈಲಿ ಭಾಗ ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ಮೊದಲಿಗೆ ಅರ್ಧ ಗಂಟೆಗಳ ಕಾಲ ಧ್ಯಾನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಸಹ ಧ್ಯಾನಕ್ಕೆ ರೆಡಿ ಆಗೋಣ. ಸ್ಪೆಕ್ಸ್ ಹಾಕೊಂಡಿರ್ತಕ್ಕಂಥವ್ರು ಸ್ಪೆಕ್ಸ್ ಅನ್ನ ತೆಗ್ದಿಡಿ. ದೇಹಕ್ಕೆ ಸ್ವಲ್ಪ ನೀರನ್ನ ಸೇವನೆ ಮಾಡೋಣ. ಸ್ಪೆಕ್ಸ್ ಅನ್ನ ತೆಗೆದಿಟ್ಟು ಪಿರಮಿಡ್ಗಳು ಇದ್ದವರು ಪಿರಮಿಡ್ಗಳನ್ನ ಬಳಸಿ ಮಾಸ್ಟರ್ಸ್. ಹಾಗೇನೆ ಚಾಪೆ ನೆಲದ ಮೇಲೆ ಕೂತ್ಕೊಂತಕ್ಕಂಥವ್ರು ಒಂದು ಚಾಪೆ, ಒಂದು ಮ್ಯಾಟ್ ಅಥವಾ ಒಂದು ಬಟ್ಟೆಯನ್ನ ಹಾಕಿಕೊಂಡು ಕೈಗಳನ್ನ ಮತ್ತೆ ಕಾಲುಗಳನ್ನ ಕ್ರಾಸ್ ಮಾಡಿಕೊಂಡು ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚೋಣ ಮಾಸ್ಟರ್ಸ್. ಸೋಫಾ ಮೇಲೆ ಚೇರ್ ಮೇಲೆ ಕೂತ್ಕೊಂತಕ್ಕಂಥವರು ಕೈಗಳನ್ನ ಮತ್ತೆ ಕಾಲುಗಳನ್ನ ಕ್ರಾಸ್ ಮಾಡಿಕೊಂಡು ಬೆನ್ನನ್ನ ನೇರವಾಗಿಟ್ಟುಕೊಂಡು ಕಣ್ಣುಗಳನ್ನ ಮೃದುವಾಗಿ ಮುಚ್ಚೋಣ ಮಾಸ್ಟರ್ಸ್. ಸುಖಾಸನದಲ್ಲಿ ಹಾಯಾಗಿ ಕುಳಿತುಕೊಂಡು ಎರಡು ಕೈ ಬೆರಳುಗಳನ್ನು ಪರಸ್ಪರ ಜೋಡಿಸಿಕೊಂಡು ಕಣ್ಣೆರಡು ಮುಚ್ಚಿ ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನ ಗಮನಿಸುತ್ತಿರೋಣ ಮಾಸ್ಟರ್ಸ್. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನವಿಡುತ್ತಿದ್ದರೆ ಯಾವ ಮಂತ್ರ, ಜಪ, ತಪ, ನಾಮಸ್ಮರಣೆ ಇರಬಾರದು ಮಾಸ್ಟರ್ಸ್. ಯಾವ ದೈವಿ ಕಲ್ಪನೆಗಳ ಅಗತ್ಯವಿಲ್ಲ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನ ಆಹ್ಲಾದದಿಂದ ಗಮನಿಸುತ್ತಿರೋಣ. ಸಹಜವಾದ ಉಸಿರಾಟದ ಮೇಲೆಯೇ ಗಮನವಿಡುತ್ತಿದ್ದರೆ ಕ್ರಮೇಣ ಆಲೋಚನಾ ರಹಿತ ಸ್ಥಿತಿ ಉಂಟಾಗುತ್ತದೆ. ಇದೇ ಧ್ಯಾನ ಸ್ಥಿತಿ. ಈ ಧ್ಯಾನ ಸ್ಥಿತಿಯಲ್ಲಿ ಅಪಾರವಾದ ವಿಶ್ವಮಯ ಪ್ರಾಣಶಕ್ತಿ ಅಂದರೆ ಕಾಸ್ಮಿಕ್ ಎನರ್ಜಿ ನಮ್ಮ ಶರೀರದಲ್ಲಿ ಪ್ರವೇಶಿಸಿ ನಾಡಿ ಮಂಡಲ ಶುದ್ಧಿಯಾಗಿ ಅದ್ಭುತವಾದಂತಹ ಆರೋಗ್ಯವನ್ನ ಪಡೆಯಬಹುದು ಮಾಸ್ಟರ್ಸ್. ಪ್ರತಿದಿನ ನಾವು ನಿಯಮಬದ್ಧವಾಗಿ ಧ್ಯಾನವನ್ನ ಮಾಡೋದ್ರಿಂದ ದೇಹದಲ್ಲಿ ವಿಶ್ವಮಯ ಪ್ರಾಣಶಕ್ತಿಯ ಮಟ್ಟ ಹೆಚ್ಚಿ ಸುಪ್ತ ಚೇತನಗಳು ಜಾಗೃತಿಯಾಗುತ್ತವೆ ಮಾಸ್ಟರ್ಸ್. ಕ್ರಮೇಣ ದಿವ್ಯ ಚಕ್ಷು ಉತ್ತೇಜನಗೊಳ್ಳುತ್ತದೆ. ನಾವು ಪಿರಮಿಡ್ಗಳನ್ನ ಬಳಸಿ ಧ್ಯಾನವನ್ನ ಮಾಡೋದ್ರಿಂದ ನಮಗೆ ಧ್ಯಾನ ಸ್ಥಿತಿ ಬೇಗ ಬರುತ್ತದೆ. ಹಾಗೇನೆ ಅಪಾರವಾದಂತಹ ಶಕ್ತಿ ನಮಗೆ ದೊರಕುತ್ತದೆ ಮಾಸ್ಟರ್ಸ್. ನಮಗೆ ಆಲೋಚನೆಗಳು ಬರುವುದು ಸಹಜ. ಆಲೋಚನೆಗಳಿಗೆ ಒಂದು ಧನ್ಯವಾದವನ್ನ ಅರ್ಪಿಸುತ್ತಾ ನಾವು ನಮ್ಮ ಉಸಿರಾಟದ ಕಡೆ ಗಮನವನ್ನ ಹರಿಸೋಣ ಮಾಸ್ಟರ್ಸ್. ನಾವು ಮಾಡ್ತಾ ಇರ್ತಕ್ಕಂತಹ ಧ್ಯಾನ ಆನಾಪಾನ ಸತಿ ಧ್ಯಾನ. ಆನ ಎಂದರೆ ಉಸಿರನ್ನ ಒಳತೆಗೆದುಕೊಳ್ಳುವುದು, ಅಪಾನ ಎಂದರೆ ಉಸಿರನ್ನ ಹೊರಬಿಡುವುದು, ಸತಿ ಎಂದರೆ ಉಸಿರಿನೊಡನೆ ಇರುವುದು ಮಾಸ್ಟರ್ಸ್. ನಾವು ಇನ್ನ 25 ನಿಮಿಷಗಳ ಕಾಲ ಮೌನ ಧ್ಯಾನದಲ್ಲಿ ಮುಂದುವರಿಯೋಣ. ಯಾರೂ ಸಹ ನಾವು ಸೂಚನೆ ಕೊಡುವ ತನಕ ಕಣ್ಣನ್ನ ತೆರೆಯುವುದು ಬೇಡ ಮಾಸ್ಟರ್ಸ್. ನಾವು ಮೌನ ಧ್ಯಾನದಲ್ಲಿ ಮಗ್ನರಾಗೋಣ ಮಾಸ್ಟರ್ಸ್. ಮೌನ ಧ್ಯಾನದಲ್ಲಿ ಮುಂದುವರಿಯೋಣ.
ಮಾಸ್ಟರ್ಸ್, ಇನ್ನು 2 ನಿಮಿಷಗಳ ಕಾಲ ನಾವು ಮೌನ ಧ್ಯಾನದಲ್ಲಿ ಮುಂದುವರಿಯೋಣ ಮಾಸ್ಟರ್ಸ್. ಇನ್ನು 30 ಸೆಕೆಂಡುಗಳ ಕಾಲ ನಾವು ಮೌನ ಧ್ಯಾನದಲ್ಲಿ ಮುಂದುವರಿಯೋಣ ಮಾಸ್ಟರ್ಸ್. ಎಲ್ಲರೂ ಸಹ ದೇಹದ ಎಚ್ಚರಿಕೆಗೆ ಬರ್ತಾ ಇರಿ. ಇನ್ನು 10 ಸೆಕೆಂಡುಗಳ ಕಾಲ ನಾವು ಮೌನ ಧ್ಯಾನದಲ್ಲಿ ಮುಂದುವರಿಯೋಣ. 10, 9, 8, 7, 4, 3, 2, 1, 0. ಮಾಸ್ಟರ್ಸ್, ನಿಧಾನವಾಗಿ ಕೈಗಳನ್ನ ಮತ್ತೆ ಕಾಲುಗಳನ್ನ ಬಿಡಿಸಿಕೊಂಡು ನಮ್ಮ ಕಣ್ಣಿನ ಮೇಲೆ 5 ಸೆಕೆಂಡುಗಳ ಕಾಲ ಇರಿಸಿಕೊಳ್ಳೋಣ ಮಾಸ್ಟರ್ಸ್. 1, 2, 3, 4, 5. ನಿಧಾನವಾಗಿ ಕಣ್ಣುಗಳನ್ನ ತೆರೆಯುತ್ತಾ ನಮ್ಮ ಶಕ್ತಿಯುತವಾದಂತಹ ಕೈಗಳನ್ನ ನಮ್ಮ ಕಣ್ಣಿನ ಮುಂದೆ ಇರಿಸಿಕೊಳ್ಳೋಣ ಮಾಸ್ಟರ್ಸ್. ಇಲ್ಲಿಯ ತನಕ ನಮ್ಮ ಧ್ಯಾನಕ್ಕೆ ಸಹಕರಿಸಿದಂತಹ ನಮ್ಮ ದೇಹಕ್ಕೂ ಹಾಗೂ ಪ್ರಕೃತಿ ಮಾತೆಗೂ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡೋಣ ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್, ಇಲ್ಲಿಯ ತನಕ ಅದ್ಭುತವಾದಂತಹ ಧ್ಯಾನವನ್ನ ಮಾಡಿದ್ದೇವೆ. ಈ ದಿನ ಶುಕ್ರವಾರ ಆದ್ದರಿಂದ ಸಮಗ್ರ ಜೀವನ ಶೈಲಿ ಭಾಗದಲ್ಲಿ ವೇದಾವತಿ ಮೇಡಮ್ ಫಸ್ಟ್ ಕೊಡ್ತೀರಾ ನೀವು? ಫಸ್ಟ್ ಕೊಡ್ತೀನಿ. ಓಕೆ. ಸಮಗ್ರ ಜೀವನ ಶೈಲಿಯ ಭಾಗದಲ್ಲಿ ನಮ್ಮ ವೇದಿಕೆಯ ಹಿರಿಯ ಪಿರಮಿಡ್ ಮಾಸ್ಟರ್ ಆಗಿರ್ತಕ್ಕಂತ ವೇದಾವತಿ ಮೇಡಮ್ ಅವರು ನಮಗೆಲ್ಲರೂ ಸಹ ಚಿರಪರಿಚಿತರೇ. ಈಗಾಗಲೇ ಹಲವಾರು ತರಗತಿಗಳನ್ನ, ಬೆಳಿಗ್ಗೆ ತರಗತಿ, ಮಧ್ಯಾಹ್ನದ ತರಗತಿ, ರಾತ್ರಿ ತರಗತಿನಲ್ಲಿ ಹಲವಾರು ತರಗತಿಗಳನ್ನ ನೀಡಿದ್ದಾರೆ ಮಾಸ್ಟರ್ಸ್. ಈ ದಿನ ಈ ನಮ್ಮ ವೇದಿಕೆಯಲ್ಲಿ ಸ್ವಾಧ್ಯಾಯವನ್ನ ನೀಡಲಿದ್ದಾರೆ. ಇವರಿಗೆ ನನ್ನ ಪರವಾಗಿ, ವೇದಿಕೆಯ ಪರವಾಗಿ ಹಾಗೂ ನಮ್ಮೆಲ್ಲ ಮಾಸ್ಟರ್ಗಳ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಮೇಡಮ್. ಓವರ್ ಟು ಯು ಮ್ಯಾಮ್. ಹಾ, ನಮಸ್ತೆ ಲಕ್ಷ್ಮಿ ಮೇಡಮ್. ನಮಸ್ತೆ ಮ್ಯಾಮ್. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ, ಎಲ್ಲ ಧ್ಯಾನ ಬಂಧಿಗಳಿಗೂ ನಮಸ್ತೆ. ಈ ದಿನ ವಿಶ್ವ ಪರಿಸರ ದಿನ, ಹಾಗಾಗಿ ಎಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ವರ್ಲ್ಡ್ ಎನ್ವೈರನ್ಮೆಂಟ್ ಡೇ. ಹಾಗಾಗಿ ನಾನು ಈ ದಿನ ವಿಶ್ವ ಪರಿಸರ ದಿನದ ವಿವರ ಮಾಹಿತಿ ಕೊಡ್ತೀನಿ.
ಫಸ್ಟ್ ಪರಿಚಯ ಮಾಡ್ಕೊಳ್ಳೋಣ. ವಿಶ್ವ ಪರಿಸರ ದಿನ ಯಾಕೆ, ಏನು ಅನ್ನೋದನ್ನ. ವಿಶ್ವ ಪರಿಸರ ದಿನ ಅನ್ನೋದನ್ನ ನಾವು ಪ್ರತಿ ವರ್ಷ ಜೂನ್ 5ರಂದು ಆಚರಿಸ್ತೇವೆ. ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದು, ಪ್ರಕೃತಿಯ ಮಹತ್ವವನ್ನು ಜನರಿಗೆ ತಿಳಿಸೋದು ಮತ್ತು ಪರಿಸರ ಸಂರಕ್ಷಣೆಗೆ ಪ್ರೇರೇಪಿಸುವುದು ಇದರ ಮುಖ್ಯ ಉದ್ದೇಶ. ಇಂದು ಮಾನವ ಕುಲವು ಹವಾಮಾನ ಬದಲಾವಣೆ, ಅರಣ್ಯ ನಾಶ, ಮಾಲಿನ್ಯ, ವಾಯು ಮಾಲಿನ್ಯ ಮತ್ತು ಜೀವ ವೈವಿಧ್ಯದ ನಷ್ಟದಂತಹ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ. ಇಂತಹ ಸಂದರ್ಭದಲ್ಲಿ ವಿಶ್ವ ಪರಿಸರ ದಿನವು ಕೇವಲ ಒಂದು ಆಚರಣೆ ಅಲ್ಲ, ನಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಳುವ ಒಂದು ಸಂಕಲ್ಪ. 1972ರಲ್ಲಿ ಸ್ವೀಡನ್ನ ಸ್ಟಾಕ್ಹೋಮ್ ನಗರದಲ್ಲಿ ನಡೆದ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ದ ಹ್ಯೂಮನ್ ಎನ್ವೈರನ್ಮೆಂಟ್ ಎಂಬ ಮಹತ್ವದ ಸಮ್ಮೇಳನದಲ್ಲಿ ಪರಿಸರ ಸಂರಕ್ಷಣೆಯ ಅಗತ್ಯವನ್ನು ವಿಶ್ವಮಟ್ಟದಲ್ಲಿ ಗುರುತಿಸಲಾಯಿತು. ಅದಾದ ನಂತರ ಯುನೈಟೆಡ್ ನೇಷನ್ಸ್ ಸಂಸ್ಥೆಯು ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನಾಗಿ ಘೋಷಿಸಿತು. 73ರಿಂದ ಈ ದಿನವನ್ನು ಜಾಗತಿಕವಾಗಿ ಆಚರಿಸಲಾಗುತ್ತದೆ. ಪರಿಸರ ಅಂದ್ರೆ ಏನು? ಪರಿಸರ ಅಂದ್ರೆ ಕೇವಲ ಮರಗಳು ಮತ್ತು ಪ್ರಾಣಿಗಳು ಮಾತ್ರ ಅಲ್ಲ, ನಮ್ಮ ಜೀವನವನ್ನು ಸುತ್ತುವರೆದಿರುವ ಎಲ್ಲವೂ ಪರಿಸರದ ಭಾಗ. ಅವುಗಳಲ್ಲಿ ಗಾಳಿ, ನೀರು, ಮಣ್ಣು, ಸಸ್ಯಗಳು, ಪ್ರಾಣಿಗಳು, ಪರ್ವತಗಳು, ನದಿಗಳು, ಬೆಟ್ಟಗಳು, ಸಮುದ್ರಗಳು ಮತ್ತೆ ಮಾನವ ಸಮಾಜ ಇವೆಲ್ಲವೂ ಪರಸ್ಪರ ಸಂಬಂಧ ಹೊಂದಿರುವ ಒಂದು ಜೀವಂತ ವ್ಯವಸ್ಥೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪರಿಸರದ ಸ್ಥಾನ ನೋಡಿ, ಭಾರತೀಯ ಋಷಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಪ್ರಕೃತಿಯನ್ನು ದೈವ ಸ್ವರೂಪ ಅಂತ ಕಂಡಿದ್ರು. ಭೂಮಿಯನ್ನು ಭೂಮಾತೆ ಅಂತ ಪೂಜಿಸಿದ್ರು, ನದಿಗಳನ್ನು ದೇವಿಯರಾಗಿ ಆರಾಧಿಸಿದ್ರು, ಮರಗಳನ್ನು ಪವಿತ್ರವೆಂದು ಗೌರವಿಸಿದ್ರು, ಸೂರ್ಯ, ವಾಯು, ಅಗ್ನಿ, ಜಲ ಮತ್ತು ಆಕಾಶವನ್ನು ದೇವತೆಗಳೆಂದು ಭಾವಿಸಿದರು. ಈ ಮಾತಾ ಭೂಮಿ ಪುತ್ರೋಹಂ ಪೃಥಿತ್ವ ಅಂದ್ರೆ ಭೂಮಿ ನನ್ನ ತಾಯಿ, ನಾನು ಅವಳ ಮಗ ಎಂಬ ವೇದವಾಕ್ಯವು ಮಾನವ ಮತ್ತು ಪ್ರಕೃತಿಯ ನಡುವಿನ ಸಂಬಂಧವನ್ನು ಸುಂದರವಾಗಿ ವಿವರಿಸುತ್ತೆ. ಇಂದಿನ ಪರಿಸರ ಸಮಸ್ಯೆಗಳು ಅಂದರೆ ವಾಯು ಮಾಲಿನ್ಯ, ಕಾರ್ಖಾನೆಗಳು, ವಾಹನಗಳು ಮತ್ತು ಇಂಧನ ದಹನದಿಂದ ಉಂಟಾಗುವ ಹೊಗೆ ಗಾಳಿಯನ್ನು ಕಲುಷಿತಗೊಳಿಸುತ್ತಿದೆ. ಅದರ ಪರಿಣಾಮದಿಂದ ಏನಾಗುತ್ತೆ? ಉಸಿರಾಟದ ತೊಂದರೆ, ಆಸ್ತಮಾ, ಹೃದಯ ಸಂಬಂಧಿ ರೋಗಗಳು ಇವೆಲ್ಲ ಹರಡ್ತಾ ಇದೆ. ನೆಕ್ಸ್ಟು ಜಲಮಾಲಿನ್ಯ. ಈ ನದಿಗಳು ಮತ್ತು ಕೆರೆಗಳಿಗೆ ಕಸ ಹಾಕೋದು ಹಾಗೂ ರಾಸಾಯನಿಕ ತ್ಯಾಜ್ಯಗಳನ್ನು ಬಿಡುವುದರಿಂದ ಈಗ ನೀರು ಕಲುಷಿತಗೊಳ್ಳುತ್ತಿದೆ. ಇದರ ಪರಿಣಾಮವಾಗಿ ಏನಾಗುತ್ತಿದೆ? ಕುಡಿಯೋ ನೀರಿನ ಕೊರತೆ, ಜಲಚರ ಜೀವಿಗಳ ನಾಶ, ರೋಗಗಳ ಹೆಚ್ಚಳ. ಮತ್ತೆ 3ನೇದಾಗಿ ಅರಣ್ಯನಾಶ. ಮರಗಳ ಕಡಿತದಿಂದ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಮಣ್ಣಿನ ಸವಕಳಿ ಹೆಚ್ಚಾಗ್ತಿದೆ, ಜೀವ ವೈವಿಧ್ಯ ನಾಶ ಆಗ್ತಿದೆ. ಆಮೇಲೆ ಹವಾಮಾನ ಬದಲಾವಣೆ, ಜಾಗತಿಕ ತಾಪಮಾನ ಏರಿಕೆಯಿಂದ ಏನಾಗ್ತಿದೆ? ಅತಿಯಾದ ಬಿಸಿಲು, ಅತಿಯಾದ ಮಳೆ, ಅತಿಯಾದ ಪ್ರವಾಹಗಳು, ಬರಗಾಲ, ಹಿಮನದಿಗಳ ಕರಗುವಿದೆ ಇತ್ಯಾದಿ ಸಮಸ್ಯೆಗಳು ಉಂಟಾಗುತ್ತಿದೆ. ಈ ಪರಿಸರ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ಪ್ರಕೃತಿ ಮತ್ತು ಮಾನವ ಬೇರೆ ಬೇರೆ ಅಲ್ಲ. ಮರವನ್ನು ಕತ್ತರಿಸುವುದು ಎಂದರೆ ಪ್ರಕೃತಿಯ ಒಂದು ಭಾಗವನ್ನು
ನಾಶಪಡಿಸೋದು. ನದಿಯನ್ನು ಕಲುಷಿತಗೊಳಿಸೋದು ಅಂದ್ರೆ ಜೀವದ ಮೂಲವನ್ನು ಹಾಳು ಮಾಡೋದು. ಧ್ಯಾನ, ಯೋಗ ಮತ್ತು ಸನಾತನ ಧರ್ಮವು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕಲು ಕಲಿಸುತ್ತದೆ. ಪರಿಸರ ಸಂರಕ್ಷಣೆಗೆ ನಾವು ಮಾಡಬಹುದಾದ ಕೆಲಸಗಳು ಯಾವುವು ಅಂದ್ರೆ ಮನೆಗಳಲ್ಲಿ ನೀರನ್ನು ಮಿತವಾಗಿ ಬಳಸಬೇಕು, ವಿದ್ಯುತ್ ಕರೆಂಟ್ ಉಳಿತಾಯ ಮಾಡಬೇಕು, ಪ್ಲಾಸ್ಟಿಕ್ ಬಳಕೆಯಂತೂ 100% ಮಾಡಲೇಬಾರ್ದು. ಸಾಮಾಜಿಕವಾಗಿ ಸಮಾಜದಲ್ಲೇ ನಾವೇನ್ ಮಾಡ್ಬೋದು, ಮರ ನೆಡುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು, ಸ್ವಚ್ಛತಾ ಅಭಿಯಾನಗಳನ್ನು ನಡೆಸಬಹುದು, ಮತ್ತೆ ಪರಿಸರ ಜಾಗೃತಿ ಮೂಡಿಸೋದು. ನಾವು ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಅಂದ್ರೆ ಒಂದು ಮರ ನೆಟ್ಟು ಅದರ ಆರೈಕೆ ಮಾಡಬಹುದು, ಪಕ್ಷಿಗಳಿಗೆ ನೀರಿಡಬೇಕು, ಮತ್ತೆ ಕಸವನ್ನು ಏನ್ ಮಾಡ್ಬೇಕು, ಸರಿಯಾಗಿ ವಿಂಗಡಿಸಿ ಕೊಡ್ಬೇಕು ಕಸ ತಗೊಂಡು ಹೋಗೋರಿಗೆ. ಪರಿಸರದ ಬಗ್ಗೆ ನಮ್ಮ ಮಹಾತ್ಮರ ಸಂದೇಶಗಳು ಏನು ಅಂದ್ರೆ, ನಮ್ಮ ಮಹಾತ್ಮ ಗಾಂಧಿಯವರು ಹೇಳಿರೋದು ಏನು ಅಂದ್ರೆ, ಭೂಮಿಯು ಪ್ರತಿಯೊಬ್ಬರ ಅಗತ್ಯವನ್ನು ಪೂರೈಸಬಲ್ಲದು, ಆದರೆ ಪ್ರತಿಯೊಬ್ಬರ ದುರಾಸೆಯನ್ನು ಅಲ್ಲ. ಈ ಒಂದು ವಾಕ್ಯದಲ್ಲೇ ಪರಿಸರ ಸಂರಕ್ಷಣೆಯ ಸಂಪೂರ್ಣ ತತ್ವ ಅಡಗಿದೆ. ನಾವು ಸಹ ವಿಶ್ವ ಪರಿಸರ ದಿನದ ಸಂಕಲ್ಪವನ್ನು ಈ ರೀತಿ ಮಾಡೋಣ. ಅಂದ್ರೆ, ನಾನು ಪ್ರಕೃತಿಯನ್ನು ಪ್ರೀತಿಸುತ್ತೇನೆ, ನೀರನ್ನು ಉಳಿಸುತ್ತೇನೆ, ಮರಗಳನ್ನು ಬೆಳೆಸ್ತೇನೆ, ಪ್ಲಾಸ್ಟಿಕ್ ಬಳಕೆ ಮಾಡೋದೇ ಇಲ್ಲ, ಮುಂದಿನ ಪೀಳಿಗೆಗೆ ಹಸಿರು ಮತ್ತು ಆರೋಗ್ಯಕರ ಭೂಮಿಯನ್ನು ನೀಡಲು ನನ್ನಿಂದಾದ ಪ್ರಯತ್ನ ಮಾಡುತ್ತೇನೆ ಅಂತ ನಾವೇ ಸಂಕಲ್ಪ ಮಾಡ್ಕೋಬಹುದು. ಮತ್ತೆ ಕೊನೆಯದಾಗಿ, ಪರಿಸರ ರಕ್ಷಿಸೋದು ಬರೀ ಸರ್ಕಾರಗಳ ಅಥವಾ ಸಂಸ್ಥೆಗಳ ಜವಾಬ್ದಾರಿ ಮಾತ್ರ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನ ಶೈಲಿಯಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ದೊಡ್ಡ ಪರಿವರ್ತನೆ ಸಾಧ್ಯ. ಪ್ರಕೃತಿ ಉಳಿದ್ರೆ ಜೀವನ ಉಳಿಯುತ್ತೆ, ಜೀವನ ಉಳಿದ್ರೆ ಭವಿಷ್ಯ ಉಳಿಯುತ್ತೆ. ಒಟ್ಟಲ್ಲಿ ಸಾರಾಂಶ, ಭೂಮಿಯನ್ನು ಪ್ರೀತಿಸಿ, ಪ್ರಕೃತಿಯನ್ನು ಕಾಪಾಡಿ, ಭವಿಷ್ಯವನ್ನು ಉಳಿಸಿ. ಇಷ್ಟಕ್ಕೆ ಈ ನನ್ನ ಸಂಕ್ಷಿಪ್ತ ಮಾಹಿತಿಯನ್ನು ಮುಗಿಸುತ್ತೇನೆ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅಂದ್ರೆ ಒಳ್ಳೆ ಮಾಹಿತಿ ಮೇಡಮ್. ವಿಶ್ವ ಪರಿಸರ ದಿನ ಆಗಿರೋದ್ರಿಂದ ಇವತ್ತು ಅದೇ ಟಾಪಿಕ್ ಅನ್ನ ತಗೊಂಡ್ರಿ. ಇದೆಲ್ಲ ಜನರಲ್ ಆಗಿ ತಿಳ್ಕೊಬೇಕಾಗಿರೋದು ಮೇಡಮ್. ನಮ್ಗೆ ಎಷ್ಟೋ ಜನಕ್ಕೆ ನಮ್ಗೆ ಗೊತ್ತೇ ಇರಲ್ಲ. ಯಾಕೆಂದ್ರೆ ನಾವು ಈಗ ನೀವು ಇಷ್ಟೊಂದು ಹೇಳಿದ್ರಿ, ಎಲ್ಲೋ ಗೊತ್ತಿರೋಂತ ವಿಷಯ ಆದ್ರೆ ಪಾಲನೆ ಮಾಡಲ್ಲ ಯಾರಾದ್ರೂ ಆಗ್ಲಿ. ಎಲ್ಲ ಗೊತ್ತಿರೋದೆ, ಈಗ ಇದನ್ನೇನು ಒಂದು ಕ್ಲಾಸ್ ಕೊಡ್ಬೇಕಾ, ಇದೆಲ್ಲ ನಮಗ್ ಗೊತ್ತಿರೋದೆ ಅಂತ ಅನ್ಕೋಬಹುದು ಎಷ್ಟೋ ಜನ. ಆದ್ರೆ ಎಲ್ಲ ಗೊತ್ತಿರೋಂತ ವಿಷಯನೇ ಪಾಲನೆ ಮಾಡೋದು ತುಂಬಾ ಕಷ್ಟ. ಎಲ್ಲರೂ ಅದನ್ನ ಪಾಲನೆ ಮಾಡಲ್ಲ. ಪಾಲನೆ ಮಾಡಿದಾಗ ನಾವು ಅಂದ್ರೆ ಇದೆಲ್ಲ ನಮ್ಗೆ ಒಳ್ಳೆ ಇಂಪಾರ್ಟೆಂಟ್ ವಿಷಯಗಳ ಮೇಡಮ್. ಇದೆಲ್ಲ ಮಾಡ್ಬೇಕಾಗಿರೋಂತ ವಿಷಯನೇ. ನಾವು ಅಂದ್ರೆ ಇದು 53 ವರ್ಷ ಆಗಿದೆ ಆಗ್ಲೇ ಈ ದಿನವನ್ನ ಘೋಷಣೆ ಮಾಡಿ. ನೀವು ಹೇಳ್ದಂಗೆನೆ 1973ರಲ್ಲೇ ಈ ದಿನವನ್ನ ಜಾಗತಿಕವಾಗಿ ಆಚರಣೆ ಮಾಡ್ತಾ ಬಂದ್ರು ಆವಾಗಿಂದ ಅಂತ. ಆಗ್ಲಿಂದ ತಗೊಂಡ್ರೆ ನಾವು 53 ವರ್ಷದಿಂದ ಅಂದ್ರೆ ಆಚರಣೆ ಮಾಡ್ತಾ ಬಂದಿದೀವಿ ಮೇಡಮ್. 53 ವರ್ಷದಿಂದಾನು ನಾವು ಆಚರಣೆ ಮಾಡ್ತಾ ಎಷ್ಟು ಕಲ್ತಿದೀವಿ? 5% ಕಲ್ತಿಲ್ಲ ನಾವು. ಈಗ ನೀವು ಹೇಳಿರೋ ಅಂತ ಇಂಪಾರ್ಟೆಂಟ್ ವರ್ಡ್ಗಳನ್ನ ನಾವು ತಗೊಂಡ್ರೆ 50% ಸಹ ಕಲ್ತಿಲ್ಲ ಮೇಡಮ್ ನಾವು. ಅಂದ್ರೆ ನಾವು ಯಾವ ತರ ಕ್ಲೀನ್ ಆಗಿ ಇಟ್ಕೋಬೇಕು, ನೀರನ್ನ ಕಲುಷಿತ ಮಾಡಬಾರ್ದು, ಮತ್ತೆ ಕಸವನ್ನ ಎಲ್ಲೆಲ್ಲ ಹಾಕ್ಬೇಕು ನಾವು, ಮತ್ತೆ ಅರಣ್ಯವನ್ನ ನಾಶ ಮಾಡಬಾರ್ದು. ಮತ್ತೆ ನಾವು ಮಾಡ್ಬೇಕಾಗಿರುವಂತ ಕೆಲಸಗಳಂದ್ರೆ ನೀರನ್ನ ಮಿತವಾಗಿ ಬಳಸ್ಬೇಕು, ಕರೆಂಟ್ ಅನ್ನ ಮಿತವಾಗಿ ಬಳಸ್ಬೇಕು, ಮತ್ತೆ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಬಾರ್ದು. ಹಾಗೇನೆ ನಾವು ಮರ ನೆಡೋ ಕಾರ್ಯಕ್ರಮವನ್ನ ಮಾಡ್ಬೇಕು, ಸ್ವಚ್ಛತಾ ಕಾರ್ಯಕ್ರಮವನ್ನ ಮಾಡ್ತಾ ನಾವು ಜನರಲ್ಲಿ ಜಾಗೃತಿಯನ್ನ ಮೂಡಿಸದೆ ನಮ್ಮ ಕರ್ತವ್ಯ. ಇದನ್ನೆಲ್ಲ ನಾವು ಪಾಲನೆ ಮಾಡ್ತಾ ಹೋದಾಗ ನಾವು ಪ್ರಕೃತಿಯನ್ನ ಉಳಿಸ್ತಾ ಒಳ್ಳೆ ಜೀವನವನ್ನ ನಡೆಸಬಹುದು ಅಂತ ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ ಮೇಡಮ್. ಅಂದ್ರೆ ಇದು 10 ನಿಮಿಷದಲ್ಲಿ ಕೊಟ್ಟರು ಸಹ ಒಳ್ಳೆ ಅದ್ಭುತವಾದಂತಹ ಮಾಹಿತಿನ ಕೊಟ್ಟಿದ್ದೀರಮ್ಮ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಂಜುಳಾ ಮೇಡಮ್
ಮಂಜುಳಾ ಮೇಡಮ್ ಆದ್ಮೇಲೆ ಕ್ವಶನ್ ಆನ್ಸರ್ ಇದೆ ತಗೊಳ್ಳೋಣ ಮೇಡಮ್. ಆಯ್ತು. ಓಕೆ ಮ್ಯಾಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಈಗ ವೇದವತಿ ಮೇಡಮ್ ಅವ್ರದಂತದ ನಂತರ ಮಂಜುಳಾ ಬಿ ಮೇಡಮ್ ಅವರು ನಮ್ಮ ವೇದಿಕೆಯ ಮಾಸ್ಟರ್ ಆಗಿದ್ದು, ಇವರು ಸಹ ನಮ್ಮ ವೇದಿಕೆಯಲ್ಲಿ ಬೆಳಗಿನ ತರಗತಿ, ಮಧ್ಯಾಹ್ನ ತರಗತಿಗಳಲ್ಲಿ ತುಂಬಾ ತರಗತಿಗಳನ್ನ ನೀಡಿದ್ದಾರೆ. ಅವರಿಗೂ ಸಹ ಈ ವೇದಿಕೆಯ ಪರವಾಗಿ, ನನ್ನ ಪರವಾಗಿ ಹಾಗೂ ನಮ್ಮೆಲ್ಲ ಮಾಸ್ಟರ್ಗಳ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮೇಡಮ್, ಓವರ್ ಟು ಯು ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಹಾಗೂ ಈ ವೇದಿಕೆ ನಿರ್ಮಾಣ ಮಾಡಿಕೊಟ್ಟಿರತಕ್ಕಂತ ನಮ್ಮ ಮಹಾತಾರ್ ಫೌಂಡೇಶನ್ ರೂವಾರಿಗಳಾದ ಲಕ್ಷ್ಮೀ ರಂಗನಾಥ್ ಗುರೂಜಿಗಳಿಗೂ ಹಾಗೂ ಎಲ್ಲಾ ಗುರು ವೃಂದಕ್ಕೂ ವಂದಿಸುತ್ತಾ, ನಾನು ಇಂದು ತಗೊಳ್ತಿರತಕ್ಕಂತ ವಿಷಯ ಮುದ್ರಾ ಥೆರಪಿ ಅಂತ. ಮುದ್ರಾ ಥೆರಪಿ ಅಂದ್ರೆ ನಾವು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಹಾಸ್ಪಿಟ್ಲಿಗೆ ಹೋಗ್ದಂಗೆ ಯಾವ ರೀತಿ ಚಿಕಿತ್ಸಾ ರಹಿತ ನಾವು ಈ ಮುದ್ರೆಗಳು ಉಪಯೋಗಿಸಿ ಯಾವ ರೀತಿ ನಮ್ಮ ಆರೋಗ್ಯ ಇಂಪ್ರೂವ್ ಮಾಡ್ಬೋದು ಅಂತ ಹೇಳಕ್ಕೆ ಹೊರಟಿದ್ದೀನಿ. ಮುದ್ರಾ ಥೆರಪಿ ಅಂದ್ರೆ ಮುದ್ರೆ ಚಿಕಿತ್ಸೆ ಎಂದರೆ ಕೈ ಬೆರಳುಗಳನ್ನು ನಿರ್ದಿಷ್ಟ ಭಂಗಿಗಳಲ್ಲಿ ಇರಿಸುವ ಮೂಲಕ ದೇಹದ ಪಂಚಭೂತಗಳು ಅಂತಂದ್ರೆ ನೆಲ, ನೀರು, ಬೆಂಕಿ, ಗಾಳಿ, ಆಕಾಶ ಸಮತೋಲವನ್ನು ಕಾಪಾಡುವ ಯೋಗದ ಒಂದು ಭಾಗವಾಗಿದೆ. ಇದು ಒತ್ತಡ ನಿವಾರಣೆ, ರಕ್ತ ಸಂಚಾರ ವೃದ್ಧಿ ಮತ್ತು ವಿವಿಧ ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳನ್ನು ಗುಣಪಡಿಸಲು ನೆರವಾಗುತ್ತದೆ. ಪಂಚಭೂತಗಳು ಮತ್ತು ಬೆರಳುಗಳು. ನಮ್ಮ ಕೈಯ ಪ್ರತಿಯೊಂದು ಬೆರಳು ಒಂದೊಂದು ಪ್ರಕೃತಿಯ ಅಂಶವನ್ನು ಪ್ರತಿನಿಧಿಸುತ್ತದೆ. ಅಂದ್ರೆ ಸಿಂಪಲ್ ಆಗಿ ಎಲ್ರೂ ಒಂದು ಜ್ಞಾಪಕ ಇಟ್ಕೊಳ್ಳೋ ರೀತಿ ಹೇಳ್ಕೊಡ್ತೀನಿ ನೋಡ್ರಿ. ಈಗ ಈ ರೀತಿ ಇಟ್ಕೊಳ್ಳೋದು ಬೆರಳನ್ನ. ಕೆಳಗಡೆ ಈಗ ನಾವು ಕೂತಿರೋದು ಭೂಮಿಯಿಂದ ಕೆಳಗಡೆ ಏನಿದೆ? ನೀರು. ಕೆಳಗಡೆ ನಮ್ಮ ಭೂಮಿ ಕೆಳಗಡೆ ನೀರಿದೆ ಅಲ್ವಾ, ಆ ನೀರ ಈ ಕಿರುಬೆರಳು ಪ್ರತಿನಿಧಿಸುತ್ತೆ. ಇದು ಜಲತತ್ವ, ನೀರು ಕೆಳಗಡೆ. ಸರಿ, ಕೆಳಗಡೆ ಆದ್ಮೇಲೆ ಮೇಲ್ಗಡೆ ಏನಿದೆ? ಭೂಮಿ. ಇದು ಭೂತತ್ವ ಅಂತಂದ್ರೆ ಇಂಡೆಕ್ಸ್ ರಿಂಗ್ ಫಿಂಗರ್ ಭೂಮಿನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಭೂಮಿ ಮೇಲ್ಗಡೆ ಏನಿದೆ? ಆಕಾಶ. ಈ ಮಿಡ್ಲ್ ಫಿಂಗರ್ ಆಕಾಶನ ಪ್ರತಿನಿಧಿಸುತ್ತೆ. ಆಕಾಶ ಆದ್ಮೇಲೆ ಇದು ಇಂಡೆಕ್ಸ್ ಫಿಂಗರ್ ತೋರ್ ಬೆರಳು, ಇದೇನ್ ಸೂಚಿಸುತ್ತೆ? ವಾಯು ತತ್ವನ ಸೂಚಿಸುತ್ತೆ. ಇದು ಹೆಬ್ಬೆರಳು ಏನು ಅಂತಂತಂದ್ರೆ ಅಗ್ನಿ ತತ್ವ. ನೋಡ್ರಿ, ಇದು ಸಿಂಪಲ್. ನಾವಿರ್ತಕ್ಕಂಥ ಭೂಮಿ ಕೆಳಗಡೆ ಏನಿದೆ? ನೀರು. ಇದು ನೀರಿನ ಮೇಲ್ಗಡೆ ಏನಿದೆ? ಭೂಮಿ ಆದ್ಮೇಲೆ ಭೂಮಿ ಮೇಲ್ಗಡೆ ಏನಿದೆ? ಆಕಾಶ ಆದ್ಮೇಲೆ ಇದು ವಾಯು ತತ್ವ. ಇದು ಅಗ್ನಿ. ಈ ತರ ಸಿಂಪಲ್ ಆಗಿ ಇದನ್ನ ನಾವು ಈ ರೀತಿ ಪಂಚತತ್ವನ ನಾವು ಈ ರೀತಿ ನಾವು ಈಸಿಯಾಗಿ ಕನ್ಫ್ಯೂಸ್ ಇಲ್ದಂಗೆ ನಾವು ಈ ರೀತಿ ನಾವು ಜ್ಞಾಪಕ ಇಟ್ಕೊಳ್ಳೋದಿಕ್ಕೆ ಇದೊಂದು ಅವಕಾಶ ಆಗಿದೆ. ಈ ಮುದ್ರೆಗಳನ್ನು ಸಾಮಾನ್ಯವಾಗಿ ಪದ್ಮಾಸನ ಅಥವಾ ವಜ್ರಾಸನ ಅಥವಾ ಸುಖಾಸನದಲ್ಲಿ ಕುಳಿತು ಮಾಡಬೇಕು. ಬೆಳಗ್ಗೆ ಅಥವಾ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಮಾಡುವುದು ಉತ್ತಮ. ಪ್ರತಿಯೊಂದು ಮುದ್ರೆಯನ್ನು 15 ರಿಂದ 30 ನಿಮಿಷಗಳ ಕಾಲ ಮಾಡಬಹುದು. ಈಗ ಯಾವ್ಯಾವ್ದಕ್ಕೆ ಯಾವ್ಯಾವ ಮುದ್ರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಬೇಸಿಕ್ ಆಗಿ ಏನ್ ಬೇಕು ಅಂದ್ರೆ 2 ಮುದ್ರೆ ನಾವು ಕಲಿಲೇಬೇಕು. ಬೇಸಿಕ್ ಏನದು ಅಂದ್ರೆ ಜ್ಞಾನ ಮುದ್ರೆ. ಸಿಂಪಲ್. ಇದನ್ನ ನಾವು ಚಿನ್ಮುದ್ರೆ ಅಂತ ಕರಿತೀವಿ. ಅಂದ್ರೆ ಹೆಬ್ಬೆರಳಿನ ತುದಿ ಹಾಗೂ ತೋರು ಬೆರಳಿನ ತುದಿಗೆ ಸ್ಪರ್ಶಿಸುವುದು, ಅಂದ್ರೆ ಸುಮ್ನೆ ಟಚ್ ಮಾಡೋದು. ಇದು ಜ್ಞಾನ ಮುದ್ರೆ ಅಂತ. ಇದನ್ ಮಾಡೋದ್ರಿಂದ ಏನು, ಈಗ ಧ್ಯಾನಕ್ಕೆಲ್ಲ ಕೂತ್ರೆ ಕೆಲವೊಬ್ರು ಈ ತರ ಜ್ಞಾನ ಮುದ್ರೆ ಹಾಕೊಂಡು ಕೂತಿರ್ತಾರೆ. ಈ ತರ ಚಿನ್ಮುದ್ರೆ ಹಾಕೊಂಡು ಹಿಂಗೆ ಮೇಲ್ಮುಖ ಮಾಡಿ ನಮ್ ತೊಡೆ ಮೇಲೆ ಇಟ್ಕೊಳ್ಳೋದು. ಇದ್ ಮಾಡೋದ್ರಿಂದ ಏನ್ ಉಪಯೋಗ ಅಂತಂತಂದ್ರೆ ಏಕಾಗ್ರತೆ ಹೆಚ್ಚುತ್ತದೆ ಹಾಗೂ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಅಂದ್ರೆ ಟೆನ್ಷನ್ ಫ್ರೀ ಆಗುತ್ತೆ ಹಾಗೂ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಇದು ಜ್ಞಾನ ಮುದ್ರೆ ಮೊದಲನೇದು. ಇದು ಒಂದು ಬೇಸಿಕ್. ಆಮೇಲೆ ಪ್ರಾಣ ಮುದ್ರೆ ಮಾಡೋದ್ರಿಂದ ಏನಾಗುತ್ತೆ ಅಂತಂತಂದ್ರೆ ಪ್ರಾಣ ಮುದ್ರೆ ಮಾಡೋದ್ರಿಂದ ದೇಹದ ಶಕ್ತಿಯನ್ನು ಹೆಚ್ಚಿಸಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ. ಅಂದ್ರೆ ಪ್ರಾಣ ಮುದ್ರೆ ಹೆಂಗ್ ಮಾಡೋದು ನೋಡೋಣ. ಈ ಹೆಬ್ಬೆರಳಿನ ತುದಿಯನ್ನು ಕಿರುಬೆರಳು ಮತ್ತು ಉಂಗುರ, ಅಂದ್ರೆ ಕಿರುಬೆರಳು ಉಂಗುರ ನೋಡ್ರಿ, ಇದು ಹೆಬ್ಬೆರಳಿನ ತುದಿಗೆ ಕಿರುಬೆರಳಿನ ತುದಿ, ಉಂಗುರದ ತುದಿ.
ನೋಟ್ಸ್ ಮಾಡ್ಕೊಳ್ಳೋದಾರೆ ಮಾಡ್ಕೊಳ್ರಿ ಮಾಸ್ಟರ್ಸ್. ಇದು ಪ್ರಾಣ ಮುದ್ರೆ. ಪ್ರಾಣ ಮುದ್ರೆ ಅಂದ್ರೆ ಹೆಬ್ಬೆರಳಿನ ತುದಿ, ಕಿರು ಬೆರಳು ಮತ್ತು ಉಂಗುರದ ಬೆರಳು ಇವು ಮೂರು ಸೇರ್ಸೋದು. ಇದು ಇನ್ನ ಉಳಿದ 2 ಬೆರಳು ನೇರವಾಗಿ ಇಟ್ಕೊಳ್ಳೋದು. ಇದು ಪ್ರಾಣ ಮುದ್ರೆ. ಯಾವುದೇ ಮುದ್ರೆ ಮಾಡಿದ್ಮೇಲೆ ಈ ಪ್ರಾಣ ಮುದ್ರೆ ಮಾಡಿದ್ರೆ ಅದು ತುಂಬಾನೇ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಇದು ಅದನ್ನ ಈಗ ಯಾವ್ದೋ ಮುದ್ರೆ ಒಂದ್ 15-20 ನಿಮಿಷ ಮಾಡಿದ್ರೆ ಇದನ್ನು ಒಂದ್ 10 ನಿಮಿಷ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಈ ಪ್ರಾಣ ಆಮೇಲೆ ಕೆಲವೊಂದ್ ಬಾರಿ ನಾವು ಧ್ಯಾನ ಮಾಡಕ್ ಆಗ್ಲಿಲ್ಲ ಅಂತಂದಾಗ ಏನಾದ್ರು ಟ್ರಾವೆಲಿಂಗ್ ಅಲ್ಲಿ ಇದ್ರೆ ಅವಾಗ ಇದನ್ನೇ ಈ ಪ್ರಾಣ ಮುದ್ರೆ ಹಾಕೊಂಡು ಕೂತ್ಕೊಂಡ್ರು ನಮಗ್ ಧ್ಯಾನದಿಂದ ಏನ್ ಸಿಗುತ್ತೋ ಅದೆಲ್ಲ ಅಂದ್ರೆ ನಮ್ ದೇಹಕ್ಕೆ ಬೇಕಾದ ಶಕ್ತಿನೂ ಈ ಪ್ರಾಣ ಮುದ್ರೆಲಿ ಸಿಗುತ್ತೆ. ಇದರಿಂದ ಉಪಯೋಗ ಏನಪ್ಪಾ ಈ ಪ್ರಾಣ ಮುದ್ರೆ ಅಂದ್ರೆ ದೇಹದ ಶಕ್ತಿಯನ್ನು ಹೆಚ್ಚಿಸಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ. ಇದು ಪ್ರಾಣ ಮುದ್ರೆ. ಇದು ಒಂದು ಬೇಸಿಕ್. ಯಾವುದೇ ಮುದ್ರೆ ಮಾಡಿದ್ಮೇಲೆ ಇದನ್ನು ಒಂದ್ 10 ನಿಮಿಷ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ರಿಸಲ್ಟ್ ಬರುತ್ತೆ. ಆಮೇಲೆ ಈಗ ವಾಯು ಮುದ್ರೆ. ವಾಯು ಮುದ್ರೆ ಮಾಡೋದ್ರಿಂದ ಏನ್ ಉಪಯೋಗ ಅಂತಂದ್ರೆ ವಾಯು ಮುದ್ರೆ ಮಾಡೋದ್ರಿಂದ ಇದು ಮಂಡಿ ನೋವು. ಈಗ ಸುಮಾರು ಜನ ಒಂದು 40 ಕ್ರಾಸ್ ಆಯ್ತು ಅಂದ್ರೆ ಈಗ ಎಲ್ಲರೂ ಮಂಡಿ ನೋವು ಅಂತ ಅಂತಿರ್ತಾರೆ. ಹಾಗಾಗಿ ಮಂಡಿ ನೋವು ಆಮೇಲೆ ವಾಯು ಪ್ರಕೋಪ ಮತ್ತು ಕೀಲು ನೋವನ್ನು ನಿವಾರಿಸುತ್ತದೆ ವಾಯು ಮುದ್ರೆ. ವಾಯು ಮುದ್ರೆ ಮಾಡೋದ್ರಿಂದ ಇದು ಮಂಡಿ ನೋವು, ವಾಯು ಪ್ರಕೋಪ ಮತ್ತು ಕೀಲು ನೋವನ್ನು ಅಂದ್ರೆ ಜಾಯಿಂಟ್ ಪೇನ್ ನ ನಿವಾರಿಸುತ್ತದೆ. ಹಾಗಾದ್ರೆ ಹೇಗ್ ಮಾಡೋದು ವಾಯು ಮುದ್ರೆ ನೋಡೋಣ. ತೋರು ಬೆರಳನ್ನು ಅಂತಂದ್ರೆ ಇದು ವಾಯು ತತ್ವ ಅಲ್ವಾ, ಇದನ್ನ ಹೆಬ್ಬೆಟ್ಟಿನ ಬುಡಕ್ಕೆ ಒತ್ತಿ, ಈಗ ಇದು ಹೆಬ್ಬೆಟ್ಟಿನ ಬುಡಕ್ಕೆ ಒತ್ತಿ ಹೆಬ್ಬೆಟ್ಟಿನಿಂದ ಅದನ್ನು ಲಘುವಾಗಿ ಒತ್ತುವುದು. ಅಂದ್ರೆ 2ನೇ ಗೆರೆಗೆ ನೋಡ್ರಿ, ಈಗ ಇದು ತೋರು ಬೆರಳು ಇಂಡೆಕ್ಸ್ ಫಿಂಗರ್ನ ಹಿಂಗೆ ಹೆಬ್ಬೆಟ್ಟಿನ ಬುಡಕ್ಕೆ ಇಟ್ಟು ಅದ್ರ ಮೇಲ್ಗಡೆ ಇದು 2ನೇ ಗೆರೆಗೆ ಹೆಬ್ಬೆಟ್ನ ಇಡೋದು. ಇನ್ನ ಉಳಿದ 3 ಬೆರಳು ನೇರ. ಇದು ಮಾಡೋದ್ರಿಂದ ನಮ್ಗೆ ಲಘುವಾಗಿ ಒತ್ತುವುದು. ಇದು ವಾಯು ಮುದ್ರೆ ನೋಡ್ರಿ. ಈಗ ಹಿಂಗ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳೋದ್ರಿಂದ ನಮ್ಗೆ ಮಂಡಿ ನೋವು ವಾಸಿ ಆಗುತ್ತೆ. ಮಂಡಿ ನೋವು ಆಮೇಲೆ ಏನೇ ವಾಯು ಪ್ರಕಾರದ ನೋವು ಆಮೇಲೆ ಕೀಲು ನೋವು ಎಲ್ಲ ವಾಸಿ ಆಗುತ್ತೆ. ಇದು ವಾಯು ಮುದ್ರೆ. ನೆಕ್ಸ್ಟ್ ಬೆನ್ನು ನೋವಿಗೆ. ಈಗ ಎಲ್ಲ ಕೂತ್ಕೊಳಕ್ ಆಗಲ್ಲ, ಸೊಂಟ ನೋವು, ಬೆನ್ನು ನೋವು ಅಂತ ಇರ್ತಾರೆ. ಅದಕ್ಕೆ ಮೇರುದಂಡ ಮುದ್ರೆ ಅಂದ್ರೆ ಎಡಗೈಯಲ್ಲಿ ಜ್ಞಾನ ಮುದ್ರೆ. ಇದು ಎಡಗೈಯಲ್ಲಿ ಜ್ಞಾನ ಮುದ್ರೆ ಆಯ್ತಾ, ಬರ್ಕೊಳ್ಳಿ. ಬಲಗೈಯಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಎಡಗೈಯಲ್ಲಿ ಜ್ಞಾನ ಮುದ್ರೆ, ಬಲಗೈ ಅಂದ್ರೆ ಹೆಬ್ಬೆಟ್ಟಿನ ತುದಿ ಹಾಗೂ ತೋರು ಬೆರಳಿನ ತುದಿ, ಇದು ಎಡಗೈ. ಇನ್ನ ಬಲಗೈಯಲ್ಲಿ ಹೆಬ್ಬೆಟ್ಟು, ಮಧ್ಯದ ಬೆಟ್ಟು, ಕಿರು ಬೆರಳು ನೋಡ್ರಿ, ಆಲ್ಟರ್ನೇಟ್ ಫಿಂಗರ್ಸ್. ಹೆಬ್ಬೆಟ್ಟು, ಮಧ್ಯದ ಬೆಟ್ಟು, ಕಿರು ಬೆರಳು ಇವು 3. ಇನ್ನ ಉಳಿದ 2 ಬೆರಳು ನೇರ. ಇದು ಬಲಗೈಲಿ. ಇದು ಮೇರುದಂಡ ಮುದ್ರೆ. ಬಲಗೈ ನೋಡ್ರಿ, ಹೆಬ್ಬೆಟ್ಟಿನ ತುದಿ, ಮಧ್ಯದ ಬೆರಳಿನ ತುದಿ, ಕಿರು ಬೆರಳಿನ ತುದಿ ಟಚ್ ಮಾಡಿ ಉಳಿದ 2 ಬೆರಳು ನೇರವಾಗಿ ಈ ರೀತಿ ತೊಡೆ ಮೇಲೆ ಇಟ್ಕೊಳ್ಳೋದು. ಇದು ಮೇರುದಂಡ ಮುದ್ರೆ. ಈ ಮೇರುದಂಡ ಮುದ್ರೆ ಮಾಡೋದ್ರಿಂದ ಬೆನ್ನು ನೋವು, ಸೊಂಟ ನೋವು ತುಂಬಾ ಚೆನ್ನಾಗಿ ವಾಸಿ ಆಗುತ್ತೆ. ನಿಮ್ಗೆ ಜಾಸ್ತಿ ನೋವಿದ್ರೆ ಒಂದ್ ಅರ್ಧ ಗಂಟೆ ಮಾಡಬೇಕು. ಇದಾದ್ಮೇಲೆ ಮಾಮೂಲಿ ಪ್ರಾಣ ಮುದ್ರೆನು 10-15 ನಿಮಿಷ ಮಾಡೋದು. ಇದು ಮೇರುದಂಡ ಮುದ್ರೆ. ಇದು ಬೆನ್ನು ನೋವು ಮತ್ತು ಸೊಂಟ ನೋವಿಗೆ ಆಯ್ತಾ. ಈಗ ನೆಕ್ಸ್ಟ್ ಶುಗರ್ಗೆ ಅಂದ್ರೆ ಶುಗರ್ಗೆ ಇದನ್ನ ಮಾಡ್ತಾ ನಿಮ್ಗೆ ಆಟೋಮೆಟಿಕ್ ಆಗಿ ಡೌನ್ ಆಗ್ತಾ ಬರುತ್ತೆ ಶುಗರು. ಹೆಂಗೆ ಅಂತಂತಂದ್ರೆ ಎಡಗೈಯಲ್ಲಿ ಸೂರ್ಯ ಮುದ್ರೆ ಬರ್ಕೊಳ್ಳಿ. ಎಡಗೈಯಲ್ಲಿ ಸೂರ್ಯ ಮುದ್ರೆ, ಬಲಗೈಯಲ್ಲಿ ಅಪಾನ ಮುದ್ರೆ. ಎಡಗೈಯಲ್ಲಿ ಸೂರ್ಯ ಮುದ್ರೆ, ಬಲಗೈಯಲ್ಲಿ ಅಪಾನ ಮುದ್ರೆ. ಆದ್ಮೇಲೆ ಸೂರ್ಯ ಮುದ್ರೆ ಹೆಂಗ್ ಮಾಡೋದು? ಎಡಗೈಯಲ್ಲಿ ಸೂರ್ಯ ಮುದ್ರೆ ಅಂತ ಹೇಳಿದೀನಿ. ರಿಂಗ್ ಫಿಂಗರ್ನ ಹೆಬ್ಬೆಟ್ಟಿನ ಬುಡಕ್ಕೆ ಇಟ್ಟು ಅದರ ಮೇಲೆ ಹೆಬ್ಬೆಟ್ಟು ಅಂದ್ರೆ ರಿಂಗ್ ಫಿಂಗರ್. ಇದು ರಿಂಗ್ ಫಿಂಗರ್ನ ಹೆಬ್ಬೆಟ್ಟಿನ ಬುಡಕ್ಕೆ ಇಟ್ಟು ಅದರ ಮೇಲೆ ಹೆಬ್ಬೆಟ್ಟು.
ರಿಂಗ್ ಫಿಂಗರ್ನ ಹೆಬ್ಬೆಟ್ಟಿನ ಬುಡಕ್ಕೆ ಇಟ್ಟು ಅದರ ಮೇಲೆ ಹೆಬ್ಬೆಟ್ಟು, ಇನ್ನು ಉಳಿದ 3 ಬೆರಳು ನೇರ. ಇದು ರಿಂಗ್ ಫಿಂಗರು. ಆಯ್ತಾ? ಇದು ಸೂರ್ಯ ಮುದ್ರೆ. ಇದು ಸೂರ್ಯ ಮುದ್ರೆ. ರಿಂಗ್ ಫಿಂಗರ್ನ ಹೆಬ್ಬೆಟ್ಟಿನ ಬುಡಕ್ಕೆ ಇಟ್ಟು ಅದರ ಮೇಲೆ ಹೆಬ್ಬೆಟ್ಟು 2ನೇ ಗೆರೆಗೆ. ಇದು ಈ ರೀತಿ ಎಡಗೈಲಿ ಮಾಡ್ಬೇಕಿದ್ನ ಸೂರ್ಯ ಮುದ್ರೆ. ಬಲಗೈಯಲ್ಲಿ ಅಪಾನ ಮುದ್ರೆ. ಅಪಾನ ಮುದ್ರೆ ಹೆಂಗ್ ಮಾಡೋದು ಅಂತಂತಂದ್ರೆ, ಹೆಬ್ಬೆಟ್ಟಿನ ತುದಿ, ಮಧ್ಯದ ಬೆರಳಿನ ತುದಿ, ರಿಂಗ್ ಫಿಂಗರ್ನ ತುದಿ. ನೋಡಿ, ಇದು ಅಪಾನ ಮುದ್ರೆ. ಹೆಬ್ಬೆಟ್ಟಿನ ತುದಿ, ಮಧ್ಯದ ಬೆರಳಿನ ತುದಿ, ರಿಂಗ್ ಫಿಂಗರ್ನ ತುದಿ. ಇದು ಅಪಾನ ಮುದ್ರೆ. ಈ ತರ 3 ಸ್ಪರ್ಶ ಮಾಡೋದು, ಸುಮ್ನೆ ಟಚ್ ಮಾಡೋದು. ಟಚ್ ಮಾಡಬೇಕು. ಉಳಿದ 2 ಬೆರಳು ನೇರ. ಎಡಗೈಯಲ್ಲಿ ಸೂರ್ಯ ಮುದ್ರೆ, ಬಲಗೈಯಲ್ಲಿ ಇದು ಅಪಾನ ಮುದ್ರೆ. ಹಿಂಗ್ ಮಾಡಿ ತೊಡೆ ಮೇಲೆ ಈ ರೀತಿ ಇಟ್ಕೊಳ್ಳೋದು. ಈ ರೀತಿ ಇಟ್ಕೊಳ್ಳೋದ್ರಿಂದ ಇದು ಶುಗರ್ಗೆ ಈ ತರ 20 ನಿಮಿಷ ಮಾಡ್ಬೇಕು. ನಿಮಗೆ ಶುಗರ್ ಡೌನ್ ಆಗ್ಬೇಕು ಅಂತಂತಂದ್ರೆ, ಶುಗರ್ ಕಂಟ್ರೋಲಿಗೆ ಬರ್ಬೇಕು ಅಂತಂತಂದ್ರೆ, ಈ ತರ ಎಡಗೈಯಲ್ಲಿ ಸೂರ್ಯ ಮುದ್ರೆ, ಬಲಗೈಯಲ್ಲಿ ಅಪಾನ ಮುದ್ರೆ. ಈ ತರ ಬೆಳಗ್ಗೆ ಸಂಜೆ ನಿಮ್ಗೆ ಯಾವ ರೀತಿ ನಿಮ್ಗೆ ಇನ್ನೂ ಜಾಸ್ತಿ ಇತ್ತ 3 ಟೈಮು ಮಾಡ್ಬೋದು. ಖಾಲಿ ಹೊಟ್ಟೆಲ್ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ರಿಸಲ್ಟ್. ಈ ತರ 20 ನಿಮಿಷ ಮಾಡ್ಬೇಕು. ಇದ್ರ ಜೊತೆಗೆ ಮುಷ್ಟಿ ಮುದ್ರೆ ಮಾಡ್ಬೇಕು ಶುಗರ್ಗೆ. ಮುಷ್ಟಿ ಮುದ್ರೆ ಅಂದ್ರೆ 4 ಬೆರಳನ್ನ ಮಡಚಿ ಅದರ ಮೇಲೆ ಹೆಬ್ಬೆಟ್ಟು. ನೋಡಿ, 4 ಬೆರಳು ಮಡಚಿ ಅದರ ಮೇಲೆ ಹೆಬ್ಬೆಟ್ಟು ಮಲಗಿಸಿ ಈ ರೀತಿ ಮುಷ್ಟಿ ಕಟ್ಟಿ ಅದನ್ನು ಈ ರೀತಿ ಇಟ್ಕೊಳ್ಳೋದು ನಿಮ್ ತೊಡೆ ಮೇಲೆ. ಈ ರೀತಿ ಮಾಡೋದು ಇದು. ಇವೆರಡು ಮುದ್ರೆನ ಮಾಡ್ಬೇಕು ನೋಡ್ರಿ. ಇದು ಶುಗರ್ಗೆ ಇದು 20 ನಿಮಿಷ. ಮೊದಲನೇದು ಹೇಳದ್ನಲ್ಲ, ಎಡಗೈಯಲ್ಲಿ ಸೂರ್ಯ ಮುದ್ರೆ, ಬಲಗೈಯಲ್ಲಿ ಅಪಾನ ಮುದ್ರೆ, ಅದು 20 ನಿಮಿಷ. ಈ ಮುಷ್ಟಿ ಮುದ್ರೆ 20 ನಿಮಿಷ ಮಾಡೋದ್ರಿಂದ ನೀವು ಶುಗರ್ ನಿಮ್ಗೆ ಕಂಟ್ರೋಲಿಗೆ ಬರುತ್ತೆ. ಶುಗರ್ ಜಾಸ್ತಿ ಇದ್ರೆ ಆಟೋಮೆಟಿಕ್ ಆಗಿ ನೀವು ಏನು ನೀವು ತಗೊಳ್ತಿದ್ರ ಟ್ಯಾಬ್ಲೆಟ್ನ ಅದನ್ನ ಕಮ್ಮಿ ಮಾಡ್ತಾ ಬರ್ಬೋದು. ಇದನ್ನ ನೋಡಿ ಮಾಸ್ಟರ್ಸ್ 1 ತಿಂಗಳು ಮಾಡ್ಬಿಟ್ಟು ನನಗೆ ಫೋನ್ ಮಾಡ್ರಿ, ನಿಮ್ಗೆ ರಿಸಲ್ಟ್ ಯಾವ ರೀತಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ. ಇದು ನನಗೆ ಇದು ಮೊನ್ನೆ ನಾನು ತಿರುವಣ್ಣಾಮಲೆಗೆ ಹೋದಾಗ ಅಲ್ಲಿ ರಮೇಶ್ ಸರ್ ಬಂದಿದ್ರು. ಅವರು ಈಗ ನಮ್ಗೆ ಮಹಾವತಾರ್ ಫೌಂಡೇಶನ್ ಅಲ್ಲಿ ಇದ್ ಮಾಡ್ತಾ ಇದಾರೆ, ಮರ್ಮ ಥೆರಪಿ. ಆ ಸರ್ರು ಹೇಳ್ಕೊಟ್ಟಿದ್ರು ಶುಗರ್ಗೆ ಇದನ್ನ ಹೇಳಿದಾಗ ನಾನಲ್ಲಿ ಬರ್ಕೊಂಡಿದ್ದೆ. ಹಾಗಾಗಿ ಆಮೇಲೆ ಏನಾರು ನೀವು ತೂಕ ಜಾಸ್ತಿ ಆಗ್ಬೇಕು, ತುಂಬಾ ಸಣ್ಣಗಿದ್ದೀರಾ, ನೀವು ತೂಕ ಜಾಸ್ತಿ ಆಗ್ಬೇಕು ಅಂದ್ರೆ ಬರ್ಕೊಳ್ಳಿ ಪೃಥ್ವಿ ಮುದ್ರಾ ಫಾರ್ ಗೆಟಿಂಗ್ ವೆಯ್ಟ್. ಸರ್ ಹೇಳ್ದಾಗ ನಾನು ಬರ್ಕೊಂಡಿರೋದು. ಅದೇಂಗೆ ಪೃಥ್ವಿ ಮುದ್ರಾ ಮಾಡೋದು ಅಂದ್ರೆ, ಉಂಗುರದ ಬೆರಳಿನ ತುದಿ ಮತ್ತು ಹೆಬ್ಬೆಟ್ಟಿನ ತುದಿ, ಇದು ಪೃಥ್ವಿ ಮುದ್ರಾ. ಈ ಪೃಥ್ವಿ ಮುದ್ರಾ ಮಾಡೋದ್ರಿಂದ ತೂಕ ಜಾಸ್ತಿ ಆಗ್ತೀವಿ. ತುಂಬಾ ಸಣ್ಣಗಿದ್ದು ಅವ್ರ ತೂಕ ಜಾಸ್ತಿ ಆಗ್ಬೇಕು ಅಂದ್ರೆ ಇದನ್ನ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಸಾಯಂಕಾಲ ಮಾಡೋದ್ರಿಂದ ನೀವು ತೂಕ ಜಾಸ್ತಿ ಆಗ್ತಾ ಹೋಗ್ತೀರಾ. ಆಮೇಲೆ ಸೂರ್ಯ ಮುದ್ರಾ ಫಾರ್ ಲಾಸ್ ಆಫ್ ವೆಯ್ಟ್. ಸೂರ್ಯ ಮುದ್ರಾ ಮಾಡೋದ್ರಿಂದ ನೀವು ತೂಕನ ಕಮ್ಮಿ ಮಾಡ್ಕೊಬಹುದು. ಸೂರ್ಯ ಮುದ್ರೆ ಮಾಡೋದ್ರಿಂದ ನೀವು ತೂಕನ ಇಳಿಸ್ಕೊಬಹುದು. ಸೂರ್ಯ ಮುದ್ರೆ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ, ಈಗ ಶುಗರ್ಗೆ ಮಾಡೋದೇನೇನೆ. ಹಾಗಾಗಿ ಆ ಸೂರ್ಯ ಮುದ್ರಾ ಅಂತಂದ್ರೆ ನೋಡ್ರಿ, ಇನ್ನೊಂದ್ಸರ್ತಿ ಹೇಳ್ತೀನಿ. ರಿಂಗ್ ಫಿಂಗರ್ನ ಹೆಬ್ಬೆಟ್ಟಿನ ಬುಡಕ್ಕೆ ಇಟ್ಟು ಅದರ ಮೇಲೆ ಹೆಬ್ಬೆಟ್ಟು, ಇದು ಸೂರ್ಯ ಮುದ್ರೆ. ಇದ್ ಮಾಡೋದ್ರಿಂದ ನಿಮ್ಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಆಮೇಲೆ ವೆಯ್ಟ್ ತೂಕನೂ ನೀವು ಕಮ್ಮಿ ಆಗ್ತೀರಾ. ಇದು ಸರ್ ಹೇಳಿದ್ರು. ಪೃಥ್ವಿ ಮುದ್ರಾ, ಸೂರ್ಯ ಮುದ್ರಾ, ಆಮೇಲೆ ಶುಗರ್ಗೆ ಸರ್ ಹೇಳ್ಬೇಕಾದ್ರೆ ನಾನು ಇದನ್ನ ಬರ್ಕೊಂಡಿರೋದು. ಹಾಗಾಗಿ ಮುಷ್ಟಿ ಮುದ್ರಾನು ಅಷ್ಟೇ. ಮುಷ್ಟಿ ಮುದ್ರಾ ಬರ್ಕೊಳ್ಳಿ. 4 ಬೆರಳು ಮಡಚಿ ಅದರ ಮೇಲೆ ಹೆಬ್ಬೆಟ್ಟು ಇಡಬೇಕು. ಇದು ಮುಷ್ಟಿ ಮುದ್ರಾ. 4 ಬೆರಳನ್ನ ಮಡಚಿ ಅದರ ಮೇಲೆ ಹೆಬ್ಬೆಟ್ಟು ಇಡಬೇಕು. ಇದು ಮುಷ್ಟಿ ಮುದ್ರಾ. ಅದು 20 ನಿಮಿಷ. ಇದು ಮುಷ್ಟಿ ಮುದ್ರಾ 20 ನಿಮಿಷ ಮಾಡ್ಬೇಕು ಶುಗರ್ಗೆ.
ಈ ರೀತಿ ಮಾಡೋದ್ರಿಂದ ನಿಮ್ಗೆ ಶುಗರ್ ಕಂಟ್ರೋಲ್ ಬರುತ್ತೆ. ಸರ್ ಹೇಳ್ತಾ ಇದ್ರು ಡೇ ಬೈ ಡೇ ಡೌನ್ ಆಗ್ತಾ ಬರುತ್ತೆ ಶುಗರ್ ಅಂತ. ಹಾಗಾಗಿ ಇನ್ನ ಅಪಾನ ಮುದ್ರ ಆಯ್ತು. ಈಗ ಅಪಾನ ವಾಯು ಮುದ್ರ. ಅಪಾನ ವಾಯು ಮುದ್ರ ಏನಕ್ಕೆ ಅಂತಂದ್ರೆ ಹಾರ್ಟ್ ಡಿಸೀಸ್ ಅಥವಾ ಹಾರ್ಟ್ ಬ್ಲಾಕೇಜಸ್ ಏನಾರು ಆಗ್ಲಿ ಅದಕ್ಕೆ ಅಪಾನ ವಾಯು ಮುದ್ರ. ಅಪಾನ ವಾಯು ಮುದ್ರ ಹೆಂಗೆ ಅಂತಂದ್ರೆ ಹೆಬ್ಬೆಟ್ಟಿನ ಬುಡಕ್ಕೆ ತೋರು ಬೆರಳು ಈ ರೀತಿ ಬುಡಕ್ಕೆ ಇಟ್ಟು, ಇನ್ನ ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು ಇವು ಮೂರನ್ನು ಈ ರೀತಿ ಟಚ್ ಮಾಡ್ಬೇಕು. ಇನ್ನೊಮ್ಮೆ ಹೇಳ್ತೀನಿ, ಇದು ತೋರು ಬೆರಳನ್ನು ಹೆಬ್ಬೆಟ್ಟಿನ ಬುಡಕ್ಕೆ ಮಲಗಿಸಿ ನೋಡ್ರಿ, ಮಧ್ಯದ ಬೆರಳು ಹಾಗೂ ಉಂಗುರದ ಬೆರಳು ಇವು ಮೂರನ್ನು ಟಚ್ ಮಾಡ್ಬೇಕು. ಕಿರು ಬೆರಳು ನೇರ. ಈ ರೀತಿ ಮಾಡೋದ್ರಿಂದ ನಮ್ಗೆ ಹಾರ್ಟ್ ಅಲ್ಲಿ ಏನೇ ಬ್ಲಾಕೇಜಸ್ ಇರ್ಲಿ, ಹಾರ್ಟ್ ಡಿಸೀಸ್ ಏನಾರು ಇರ್ಲಿ, ಇದೆಲ್ಲ ನಮ್ಗೆ ತುಂಬಾ ಚೆನ್ನಾಗಿ ನಿವಾರಣೆ ಆಗುತ್ತೆ. ಇದನ್ನ ಹೃದಯ ಮುದ್ರೆ ಅಂತಲೂ ಕರೀತಾರೆ, ಅಪಾನ ವಾಯು ಮುದ್ರೆ. ಇದೆಲ್ಲ ಇಷ್ಟು ಮುದ್ರಾ ಥೆರಪಿ ಮೇಡಮ್. ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಎಲ್ಲ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ಮಂಡಿ ನೋವು, ಬೆನ್ನು ನೋವು, ಇನ್ನ ಹೃದಯಕ್ಕೆ, ಶುಗರ್ಗೆ ಇಷ್ಟ ಹೇಳಿದೀನಿ. ಹಾಗಾಗಿ ಮುಗಿತಾ ಮ್ಯಾಮ್ ನಿಮ್ದು? ಹಾ ಮೇಡಮ್, ಆಯ್ತು ಮೇಡಮ್. ಪ್ರಾಣ ಮುದ್ರೆ. ಓಕೆ, ಅಂದ್ರೆ ಎಷ್ಟು 5 ಮುದ್ರೆಗಳ ಬಗ್ಗೆ ಹೇಳ್ತೀರಾ? 1 ಹೌದು 2 ಮೇಡಮ್. 5 6 ಅಪಾನ ವಾಯು ಮುದ್ರೆ ಲಾಸ್ಟ್ ಕೇಳಿದೆ ಮೇಡಮ್, 6 ಆಯ್ತು. 6 ಮುದ್ರೆಗಳ ಬಗ್ಗೆ. ಎಸ್ ಮೇಡಮ್. ಎಸ್ ಮಾಸ್ಟರ್ಸ್. ಮಂಜುಳಾ ಮೇಡಮ್ ಅವರು 6 ಮುದ್ರೆಗಳ ಬಗ್ಗೆ, ಅಂದ್ರೆ ಪ್ರಾಣ ಮುದ್ರೆ, ವಾಯು ಮುದ್ರೆ, ಮೇರುದಂಡ ಮುದ್ರೆ, ಮತ್ತೆ ಶುಗರ್ಗೆ, ಅದಕ್ಕೆ ಹೆಸರೇನು ಮೇಡಮ್? ಶುಗರ್ಗೆ ಮೇಡಮ್ ಅದು 2 ಮುದ್ರೆ, ಅಲ್ಲಿ 3 2 ಮುದ್ರೆ ಮಾಡ್ಬೇಕು ಅದನ್ನ ಹೇಳಿದ್ರಿ. ಹೆಸರು ಅದಕ್ಕೆ ಅಂದ್ರೆ ಶುಗರ್ಗೋಸ್ಕರ ಅಲ್ವಾ? 3 ಮುದ್ರೆ ಮಾಡೋದ್ರಿಂದ ಅದಕ್ಕೇನು ಹೆಸರಿಲ್ಲ ಮೇಡಮ್. ಅದು ಒಂದು ಮುಷ್ಟಿ ಮುದ್ರೆ, ಅಪಾನ ಮುದ್ರೆ. ಹಾ, ಎಡಗೈಯಲ್ಲಿ ಸೂರ್ಯ ಮುದ್ರೆ, ಬಲಗೈಯಲ್ಲಿ ಅಪಾನ ಮುದ್ರೆ. ಅಪಾನ ಮುದ್ರೆ ಇವೆರಡು ಸೇರಿ 20 ನಿಮಿಷ ಮಾಡ್ಬೇಕು. ಆಮೇಲೆ 2 ಕೈಯಿಂದ ಮುಷ್ಟಿ ಮುದ್ರೆ 20 ನಿಮಿಷ. ಇವೆರಡು ಕಾಂಬಿನೇಷನ್ ಶುಗರ್ಗೆ. ಮತ್ತೆ ದಪ್ಪ ಆಗೋದಕ್ಕೆ ಪೃಥ್ವಿ ಮುದ್ರೆ, ಸಣ್ಣ ಆಗೋದಕ್ಕೆ ಸೂರ್ಯ ಮುದ್ರೆ, ಮತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಅಪಾನ ವಾಯು ಮುದ್ರೆ. ಅಪಾನ ವಾಯು ಮುದ್ರೆ. ಎಸ್ ಮಾಸ್ಟರ್ಸ್. ಅಂದ್ರೆ ಈಗ 6 ಮುದ್ರೆಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಅಂದ್ರೆ ಮಂಜುಳಾ ಮೇಡಮ್ ಅವರು ಯಾವ ತರ ಮಾಡ್ಬೇಕು ಅನ್ನೋದನ್ನು ಸಹ ಮಾಡಿ, ಅದು ಆ ಮುದ್ರೆ ಯಾವ ಕಾಯಿಲೆಗೆ ಉಪಯೋಗ ಆಗತ್ತೆ ಅನ್ನೋದನ್ನು ಸಹ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಈಗ ಮಾಸ್ಟರ್ಸ್ ಕಿವಿಗೆ ಏನಾದ್ರು ಸಂಬಂಧಪಟ್ಟಂಗೆ ಇನ್ನೊಂದು ಮುದ್ರೆ ಶೂನ್ಯ ಮುದ್ರೆ. ಶೂನ್ಯ ಮುದ್ರೆ ಅಂದ್ರೆ ಇದು ಆಕಾಶ ತತ್ವನ ಹೆಬ್ಬೆಟ್ಟಿನ ಬುಡಕ್ಕಿಟ್ಟು ಅದರ ಮೇಲೆ ಹೆಬ್ಬೆಟ್ಟಿರಿಸೋದು, ಇದು ಶೂನ್ಯ ಮುದ್ರೆ. ಅಂದ್ರೆ ನಮ್ಗೀಗೆಲ್ಲ ಮಿಡ್ಲ್ ಏಜ್, ನಮ್ಗ ಒಂದೊಂದ್ಸತಿ ನನ್ಗುನು ಅದಿದೆ, ಒಂದೊಂದ್ಸತಿ ಅವ್ರು ಯಾರೋ ಏನೋ ಹೇಳಿದ್ ನನ್ಗಿನ್ನೇನೋ ಕೇಳಿಸ್ತಾ ಇರುತ್ತೆ. ಅದಕ್ಕೆ ತಾಳು ಅಂತ ನಾನು ಇದು ಡೈಲಿ ಮಾಡ್ತೀನಿ, ಟಿವಿ ನೋಡ್ಕೊಂತ ಇದನ್ನ ಮಾಡ್ತಾ ಕೂತಿರ್ತೀನಿ. ಹಾಗಾಗಿ ಈ ಶೂನ್ಯ ಮುದ್ರೆ ಮಾಡೋದ್ರಿಂದ ನಮ್ಗೆ ಚೆನ್ನಾಗಿ ಕಿವಿದು ಏನಾರು ಗುಯ್ ಅಂತ ಸೌಂಡ್ ಬರೋದಾಗ್ಲಿ ಅಥವಾ ಏನೇ ಇದ್ರೂನು ಕಿವಿ ಸಮಸ್ಯೆ, ಒಟ್ಟು ಕಿವಿ ಚೆನ್ನಾಗಿ ಕೇಳೋದ್ರಿಂದ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಮಿಡ್ಲ್ ಏಜ್. ಹಾಗಾಗಿ ಇದು ತುಂಬಾ ಚೆನ್ನಾಗಿ ಉಪಯೋಗ ಆಗುತ್ತೆ. ಶೂನ್ಯ ಮುದ್ರೆ ಮಾಡೋದ್ರಿಂದ ನಮ್ಗೆ ಕಿವಿ ಚೆನ್ನಾಗಿ ಕೇಳಿಸುತ್ತೆ. ಅಂದ್ರೆ ಬೆರಳುಗಳ ಬಗ್ಗೆ ಮಾಹಿತಿ ಕೊಡಿ ಮೇಡಮ್. ಮೇಡಮ್, ಮಧ್ಯದ ಬೆರಳನ್ನು ಹೆಬ್ಬೆಟ್ಟಿನ ಬುಡಕ್ಕಿಟ್ಟು ಅದರ ಮೇಲೆ ಹೆಬ್ಬೆಟ್ಟು ಎರಡನೇ ಗೆರೆಗೆ, ಮಧ್ಯದ ಬೆರಳನ್ನು ಹೆಬ್ಬೆಟ್ಟಿನ ಬುಡಕ್ಕಿಟ್ಟು ಅದರ ಮೇಲೆ ಹೆಬ್ಬೆಟ್ಟು ಎರಡನೇ ಗೆರೆಗೆ ಈ ತರ ಲಘುವಾಗಿ ಟಚ್ ಮಾಡಿ, ಇನ್ನ ಉಳಿದ 3 ಬೆರಳು ನೇರ ಅದನ್ನ ಈ ರೀತಿ ಮೇಲ್ಮುಖ ಮಾಡಿ ತೊಡೆ ಮೇಲೆ ಇಟ್ಕೊಂಡು ಕೂತ್ಕೊಂಡು ಉಸಿರಾಟ ಮಾಡೋದು. ಈ ರೀತಿ ಮಾಡೋದ್ರಿಂದ
ನಮ್ಗೆ ಶೂನ್ಯ ಮುದ್ರೆ. ಇದು ಚೆನ್ನಾಗಿ ಕಿವಿಗೆ ಸಂಬಂಧಪಟ್ಟ ಏನೇ ಇದ್ರೂನು ನಮ್ಗೆ ವಾಸಿಯಾಗಿ ಚೆನ್ನಾಗಿ ಕಿವಿ ಕೇಳುತ್ತೆ. ಎಸ್ ಮ್ಯಾಮ್. ಅಂದ್ರೆ ಶೂನ್ಯ ಮುದ್ರೆ ಏನೋ ಪೃಥ್ವಿ ಮುದ್ರೆ ಫಾರ್ ಗೆಟಿಂಗ್ ವೆಯ್ಟ್ ಅಂತಂತ ಹೇಳ್ದೆ. ತೂಕ ಜಾಸ್ತಿ ಆಗೋದಿಕ್ ಪೃಥ್ವಿ ಮುದ್ರೆ. ಅದು ಉಂಗುರದ ಬೆರಳಿನ ತುದಿ, ಹೆಬ್ಬೆಟ್ಟಿನ ತುದಿ ಇದು ಟಚ್ ಮಾಡ್ರಿ. ಇನ್ನು ಉಳಿದ 3 ಬೆರಳು ನೇರ. ಉಂಗುರದ ಬೆರಳಿನ ತುದಿ, ಹೆಬ್ಬೆಟ್ಟಿನ ತುದಿ ಟಚ್ ಮಾಡೋದು ಪೃಥ್ವಿ ಮುದ್ರಕ್ಕೆ. ಇನ್ನ ಉಳಿದ 3 ಬೆರಳು ನೇರ. ಇದು ತೂಕ ಜಾಸ್ತಿ ಆಗೋದಿಕ್ಕೆ. ಯಾರೋ ಒಂದ್ ಕ್ವಶನ್ ಬಂದು ಹೋಯ್ತು ಅಂದ್ರೆ ಅದೇ ಇದು ಎಷ್ಟ್ ನಿಮಿಷ ಮಾಡ್ಬೇಕು ಅಂತ. ಎಲ್ಲ ಯಾವ್ದೇ ಮುದ್ರೆ ಆದ್ರೂ 20 ನಿಂದ 30 ನಿಮಿಷ. 20 ನಿಮಿಷ ಮಾಡ್ರಿ ನೀವು. 20 ನಿಮಿಷ ಮಾಡಿ ನೋಡ್ರಿ. ಒಂದ್ 15 ದಿವಸ ಮಾಡ್ಬಿಟ್ಟು ಈಗ ಎಷ್ಟಿದ್ದೀರಾ ತೂಕ, ಆಮೇಲೆ ಎಷ್ಟಿದೆ ಒಂದ್ ತಿಂಗಳಾದ್ಮೇಲೆ ನೋಡ್ರಿ. ನಿಮ್ಗೆ ಇನ್ನೂ ಚೆನ್ನಾಗಿ ರಿಸಲ್ಟ್. ಇದಾದ್ಮೇಲೆ ಪ್ರಾಣ ಮುದ್ರೆ ಕಂಪಲ್ಸರಿ. ಯಾವ್ದೇ ಆದ್ರೂ ಪ್ರಾಣ ಮುದ್ರೆ. ಅದಕ್ಕೆ ಫಸ್ಟೇನೆ ಪ್ರಾಣ ಮುದ್ರೆ ಹೇಳ್ಕೊಟ್ಟಿದ್ದು. ಪ್ರಾಣ ಮುದ್ರೆ ಇದು ಪ್ರಾಣ ಮುದ್ರೆ. ಈ ಪ್ರಾಣ ಮುದ್ರೆ ಮಾಡ್ಬೇಕಾದ್ರೆ ಇದು ಪ್ರಾಣ ಮುದ್ರೆ. ಇದನ್ನು ಈಗ ಅದೊಂದು ಅರ್ಧ ಗಂಟೆ ಮಾಡಿದ್ರೆ ಇದೊಂದು 1/4 ಗಂಟೆ ಮಾಡ್ರಿ. ನೀವು ತೂಕ ಜಾಸ್ತಿ ಆಗ್ತೀರಾ. ಅದೇ ರೀತಿ ಸೂರ್ಯ ಮುದ್ರೆ ಮಾಡಿದ್ರೆ ನಾವು ತೂಕನ ಇಳಿಸ್ಬೋದು. ಲಾಸ್ ಆಫ್ ವೆಯ್ಟ್ ಅಂದ್ರೆ ತೂಕ ಕಮ್ಮಿ ಆಗೋದಿಕ್ಕೆ ಸೂರ್ಯ ಮುದ್ರೆ. ಹಾಗಾಗಿ ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ವಿವರಣೆಯನ್ನ ಕೊಡ್ತಾ ಅದನ್ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ಸಹ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತೀವಿ ಮೇಡಮ್. ಇದೆಲ್ಲ ಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ನಮ್ಗೆ ನಾರ್ಮಲ್ ಆಗಿ ದಿನನಿತ್ಯ ನಾವು ಎದುರಿಸ್ತಕ್ಕಂಥ ಪ್ರಾಬ್ಲಮ್ಗಳಿಗಿದು. ಇದೆಲ್ಲ ತುಂಬಾ ಅದ್ಭುತವಾಗಿ ಅಂದ್ರೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದೀರಾ ಮೇಡಮ್ ನೀವು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಂಜುಳಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಮೇಡಮ್ ಅಲ್ಲಿ ತಿರುವಣ್ಣಾಮಲೆಯಲ್ಲಿ ಆ ಸರ್ ಹೇಳ್ಕೊಟ್ಟಿದ್ದು ರಮೇಶ್ ಸರ್, ಮೂರ್ಛೆ ರೋಗ ಅಂದ್ರೆ ಎಪಿಲೆಪ್ಸಿ ಆದವ್ರಿಗೆ, ಮೂರ್ಛೆ ರೋಗ ಆದವ್ರಿಗೆ ಖಂಡಿತ ಇದನ್ನ ಗುಣಪಡಿಸ್ಬೋದಂತೆ. ಅಂದ್ರೆ ಯಾವುದೇ ಚಿಕಿತ್ಸೆ ಇಲ್ದಂಗೆ ಗುಣಪಡಿಸ್ಬೋದು ಅಂತ ಹೇಳಿದ್ರು. ಅದನ್ನ ಯಾವ ರೀತಿ ಅಂತಂದ್ರೆ ದಿನಕ್ಕೆ ಅಂದ್ರೆ ಈ ರೀತಿ ಬೆರಳಿಟ್ಕೊಂಡು ಈ ಭಾಗನ ನೋಡಿ, ಈ ಭಾಗನ ಹಿಂಗೆ 4 ಬೆರಳಿನಿಂದ ಟಚ್ ಮಾಡ್ಬೇಕು. ಈ ರೀತಿ ಪ್ರೆಸ್ ಮಾಡ್ಬೇಕು ದಿನಕ್ಕೆ 3 ಬಾರಿ. ಇದು ಅರ್ಧ ನಿಮಿಷದ ಕೆಲ್ಸ ನೋಡ್ರಿ. ಹಿಂಗ್ ಪ್ರೆಸ್ ಮಾಡ್ಬೇಕಿದು. ಮೂರ್ಛೆ ರೋಗ ಇರೋರ್ಗೆ ಯಾರಿಗಾರು ಹೇಳ್ಕೊಡಿ ಮಾಸ್ಟರ್ಸ್ ನೀವು. ಈ ರೀತಿ ಬೆರಳು ಇಟ್ಕೊಳ್ಳೋದು. ಈ ಭಾಗ ಇಲ್ಲಿ ಹಿಂಗೆ ರೌಂಡ್ ಶೇಪ್ ಅಲ್ಲಿ ಇದೆಯಲ್ಲ, ಈ ರೌಂಡ್ ಶೇಪ್ ಅಲ್ಲಿ ಇರೋದ್ನ ಈ 4 ಬೆರಳಿನಿಂದ ಪ್ರೆಸ್ ಮಾಡ್ಬೇಕು. ಅಂದ್ರೆ ಹೆಬ್ಬೆಟ್ಟಿನ ಪಕ್ಕದಿಂದ ಈಗ ಹಿಂಗೆ ಜೋರಾಗಿ ಪ್ರೆಸ್ ಮಾಡ್ಬೇಕು. ಈ ರೀತಿ 4 ಬೆರಳಿಂದ ದಿನಕ್ಕೆ 3 ಬಾರಿ ಪ್ರೆಸ್ ಮಾಡಬೇಕು. ಅರ್ಧ ನಿಮಿಷ. ಇದನ್ನೊಂದು ಮಾಡ್ಬಿಟ್ಟು ಈ ರೀತಿ ದಿನಕ್ಕೆ 3 ಸತಿ ಮಾಡ್ಬೇಕು, ಅರ್ಧ ನಿಮಿಷ. ಆಮೇಲೆ ಕಿವಿಯಿಂದ 3 ಬೆರಳು ಮೇಲೆ, ಅಂದ್ರೆ ಈ ಕಿವಿ ಇದೆಯಲ್ಲ ಇದರಿಂದ 3 ಬೆರಳು ಮೇಲೆ, ಅಂದ್ರೆ ಕಿವಿಯಿಂದ 3 ಬೆರಳು ಈ ತರ ಇಟ್ಕೊಂಡ್ಬಿಟ್ಟು 3 ಬೆರಳಿನ ಮೇಲ್ ಜಾಗಕ್ಕೆ ಈ 4 ಬೆರಳಿಂದ ನಿಧಾನವಾಗಿ ಈಗ ಹಿಂಗ್ ಅನ್ಕೋಬೇಕಂತೆ. ಮೂರ್ಛೆ ರೋಗ ಇರೋರ್ಗೆ ಈ ತರ ಹಿಂಗ್ ಬಡ್ಕೊಳ್ಳೋದು. ಅಂದ್ರೆ 3 ಬೆರಳು, ಕಿವಿಯಿಂದ 3 ಬೆರಳು ಈಗ ಇಲ್ಲಿರೋ ನರ್ವ್ಸ್ಗೆ ಈಗ ಹಿಂಗ್ ಮಾಡೋದ್ರಿಂದ ಮೂರ್ಛೆ ರೋಗ ವಾಸಿ ಆಗುತ್ತಂತೆ. ಇಲ್ಲಿ ಪ್ರೆಸ್ ಮಾಡೋದು. ಇದನ್ನ 3 ಬೆರಳಿಂದ ಮೇಲ್ಗಡೆ ಇದನ್ನ ಈ ರೀತಿ ಪ್ರೆಸ್ ಮಾಡೋದ್ರಿಂದ ನಿಧಾನವಾಗಿ ಬಡಿಬೇಕು. ಇದು ಮೂರ್ಛೆ ರೋಗಕ್ಕೆ. ಅಲ್ಲಿ ನಾನು ಸರ್ ಹತ್ರ ಕಲ್ತಿದ್ದು ಮೊನ್ನೆ ತಿರುವಣ್ಣಾಮಲೆಯಲ್ಲಿ. ಸರ್ ಹೇಳ್ದಂಗ್ ನಾನು ಬರ್ಕೊಂಡು ಬಂದಿದ್ದೆ. ಹಾಗಾಗಿ ಇನ್ನು ಯಾವ್ದಾದ್ರು ಇದೆಯಾ ಮೇಡಮ್? ಇಲ್ಲ ಮೇಡಮ್, ಅಷ್ಟೇ. ಸರ್ ಮರ್ಮ ಮಾತಾಡ್ಬಿಟ್ಟು ಇದನ್ನ ಮುದ್ರೆ ತಗೊಂಡ್ರು. ಕ್ಲಾಸ್ನ ಮುದ್ರೆ ತಗೊಂಡು ಸರ್ ಹೇಳಿದಾಗ ನಾನು ಬರ್ದಿರೋದು. ಪಕ್ಕದಲ್ಲಿ ಶಶಿಕಲಾ ಮೇಡಮ್ ಕೂತಿದ್ರು. ಹಂಗಾಗಿ ನಾನು ಒಂದ್ ಡೈರಿ ಒಂದ್ ಪೆನ್ನು ಇಟ್ಕೊಂಡು ನಾನ್ ಸರ್ ಎಷ್ಟು ಮುದ್ರೆ ಹೇಳಿದ್ರೆ ಅಷ್ಟು ಮುದ್ರೆನು ಅಲ್ಲಿ ನೀವು ಬರ್ಕೊಂಡ್ ಬಂದು ಇಲ್ಲಿ ಸ್ವಾಧ್ಯಾಯ ಕೊಡ್ತಾರೆ. ಸೂಪರ್ ಮೇಡಮ್, ಸೂಪರ್. ಮೇಡಮ್ ಸರ್ ಹೇಳಿದ್ದು ಬರೀ ಪೃಥ್ವಿ ಮುದ್ರ, ಅಪಾನ ಮುದ್ರ, ಶುಗರ್ಗೆ, ಆಮೇಲೆ ಎಪಿಲೆಪ್ಸಿಗೆ ಇಷ್ಟ ಹೇಳಿದ್ರು. ಇನ್ ಮಿಕ್ಕಿದ್ದು ನಾನ್ ದಿನನಿತ್ಯ ಆರೋಗ್ಯಕ್ಕೆ ಈಗ ಮೇರುದಂಡ ಮುದ್ರೆ ಅದು ನಮ್ಮ ಗುರೂಜಿಯವರೇ ಹೇಳ್ಕೊಟ್ಟಿದ್ರು.
ಹಂಗಾಗಿ ರಂಗನಾಥ್ ಸರ್ ಹೇಳ್ಕೊಟ್ಟಿದ್ರು. ಇನ್ನ ಶೂನ್ಯ ಮುದ್ರೆನೂ ಹೇಳ್ಕೊಟ್ಟಿದ್ರು. ಹಂಗಾಗಿ ಇದು ದಿನನಿತ್ಯ ಆರೋಗ್ಯಕ್ಕೆ ಎಲ್ಲವೂ ನಾವು ಕಲ್ತು ಎಲ್ಲ ಮರ್ತೋಗುತ್ತೆ. ಬೇಡ, ನಮ್ಗೇನು ಈ ವಯಸ್ಸಿನಲ್ಲಿ ಸೊಂಟ ನೋವು, ಆಮೇಲೆ ಮಂಡಿ ನೋವು, ಆಮೇಲೆ ಹಾರ್ಟ್ ಡಿಸೀಸಸ್ಗೆ, ಆಮೇಲೆ ಶುಗರ್ಗೆ, ಇನ್ನು ಇವಾಗೆಲ್ಲ ಮಾಡಿದ್ಮೇಲೆ ಇದು ಪ್ರಾಣ ಮುದ್ರೆ ಕಂಪಲ್ಸರಿ. ಹಂಗಾಗಿ ಆ ಬೇಸಿಕ್ ಏನ್ ಬೇಕೋ ಇಷ್ಟು ಮಾತ್ರ ಹೇಳ್ಕೊಟ್ಟಿದೀನಿ ಮೇಡಮ್. ಹಾಗಾಗಿ ಸೂಪರ್ ಮೇಡಮ್. ಅಂದ್ರೆ ಈಗ ನಾವು ಅಲ್ಲಿ ಯಾರು ಹೋಗಿಲ್ವೋ ಅವ್ರಿಗೆಲ್ರಿಗೂ ಸಹ ನೋಡಿ, ಇವಾಗ ಓದಂತವ್ರು ಅಲ್ಲಿ ಏನು ಮಾಹಿತಿಯನ್ನ ತಿಳ್ಕೊಂಡ್ ಬಂತು, ಈ ತರ ಸ್ವಾಧ್ಯಾಯವನ್ನ ಕೊಟ್ಟಾಗ ಮಾಸ್ಟರ್ಸ್ ಎಲ್ರಿಗೂ ಎಷ್ಟು ಉಪಯೋಗ ಆಗತ್ತೆ. ಅಂದ್ರೆ ಅಲ್ಲಿ ಹೋಗಕ್ ಆಗದೆ ಇರೋರು ಸಹ ಅಲ್ಲಿನ ಮಾಹಿತಿಯನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೋಬಹುದು ಮಾಸ್ಟರ್. ಮಂಜುಳಾ ಮೇಡಮ್ ಅವರು ತುಂಬಾ ಅದ್ಭುತವಾದಂತಹ ಪ್ರಯತ್ನವನ್ನ ಮಾಡಿ ನಮ್ಗೆಲ್ರೂ ಸಹ ಒಳ್ಳೊಳ್ಳೆ ವಿಷಯವನ್ನ ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ಅವ್ರಿಗೂ ಸಹ ನನ್ನ ಪರವಾಗಿ ಹಾಗೂ ವೇದಿಕೆಯ ಪರವಾಗಿ, ನಮ್ಮೆಲ್ಲ ಮಾಸ್ಟರ್ಗಳ ಪರವಾಗಿ ನಿಮ್ಗೆ ತುಂಬ ಹೃದಯದ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೀನಿ ಮೇಡಮ್. ಒಳ್ಳೆ ಮಾಹಿತಿನ ಕೊಟ್ಟಿದ್ದೀರಾ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ಮಾಸ್ಟರ್ಸ್, ಯಾರ್ದು ಕ್ವಶನ್ಸ್ ಇದ್ರೆ ಹ್ಯಾಂಡ್ ರೈಸ್ ಬಂದಿದೆ ಮೇಡಮ್, ತಗೊಳ್ಳೋಣ. ರಾಧಿಕಾ ಮೇಡಮ್. ಮೇಡಮ್, ಆ ಶುಗರ್ ಇಂದಕ್ಕೆ ಇನ್ನೊಂದ್ಸತಿ ಪ್ಲೀಸ್ ರಿಪೀಟ್ ಮಾಡಕ್ ಹೇಳಿ ಮೇಡಮ್. ಓಕೆ ಮೇಡಮ್, ಹೇಳ್ತಾ ಹೋಗ್ತೀನಿ ಮೇಡಮ್. ನೋಡ್ರಿ, ಶುಗರ್ಗೆ ಎಡಗೈಯಲ್ಲಿ ಸೂರ್ಯ ಮುದ್ರೆ ಬರ್ಕೊಳ್ಳಿ ಮಾಸ್ಟರ್ಸ್. ಸ್ವಲ್ಪ ನಿಧಾನಕ್ಕೆ ಹೇಳಿ ಮೇಡಮ್, ಒಂಚೂರು. ಆಯ್ತಾಯ್ತು. ಎಡಗೈಯಲ್ಲಿ ಸೂರ್ಯ ಮುದ್ರೆ, ಬಲಗೈಯಲ್ಲಿ ಅಪಾನ ಮುದ್ರೆ. ಬಲಗೈಯಲ್ಲಿ ಅಪಾನ ಮುದ್ರೆ 20 ನಿಮಿಷ. ಈಗ ಒಂದೊಂದೇ ಡೀಟೈಲ್ ಆಗಿ ಹೇಳ್ತಾ ಹೋಗ್ತೀನಿ ನೋಡ್ರಿ. ಈಗ ಎಡಗೈದು ಸೂರ್ಯ ಮುದ್ರೆ. ಸೂರ್ಯ ಮುದ್ರೆ ಅಂದ್ರೆ ಹೆಂಗೆ ಅಂತ ಬರ್ಕೊಳ್ಳಿ. ಈಗ ಸೂರ್ಯ ಮುದ್ರೆ, ರಿಂಗ್ ಫಿಂಗರ್ನ ಹೆಬ್ಬೆಟ್ಟಿನ ಬುಡಕ್ಕೆ ಇಟ್ಟು, ರಿಂಗ್ ಫಿಂಗರ್ನ ಹೆಬ್ಬೆಟ್ಟಿನ ಬುಡಕ್ಕೆ ಇಟ್ಟು ಅದರ ಮೇಲೆ ಹೆಬ್ಬೆಟ್ಟು, ಎಡಗೈಲಿ ರಿಂಗ್ ಫಿಂಗರ್ನ ಹೆಬ್ಬೆಟ್ಟಿನ ಬುಡಕ್ಕೆ ಇಟ್ಟು ಅದರ ಮೇಲೆ ಎರಡನೇ ಗೆರೆಗೆ ಹೆಬ್ಬೆಟ್ಟಿಟ್ಟು ಉಳಿದ 3 ಬೆರಳು ನೇರ. ಹೆಬ್ಬೆಟ್ಟಿನ ಬುಡಕ್ಕೆ ಇಟ್ಟು ಅದರ ಮೇಲೆ ಹೆಬ್ಬೆಟ್ಟು ಇಟ್ಟುಬಿಟ್ಟು ಎರಡನೇ ಗೆರೆಗೆ ಉಳಿದ 3 ಬೆರಳು ನೇರವಾಗಿರಬೇಕು. ಇದು ಸೂರ್ಯ ಮುದ್ರೆ ಎಡಗೈಗೆ. ಆಯ್ತಾ? ಬಲಗೈಗೆ ನೋಡ್ರಿ, ಬಲಗೈ ಅಪಾನ ಮುದ್ರೆ. ಈಗ ಬಲಗೈ ಹೆಬ್ಬೆಟ್ಟಿನ ತುದಿ, ಅಪಾನ ಮುದ್ರೆ ಬರ್ಕೊಳ್ಳಿ. ಹೆಬ್ಬೆಟ್ಟಿನ ತುದಿ, ಮಧ್ಯದ ಬೆರಳಿನ ತುದಿ, ರಿಂಗ್ ಫಿಂಗರ್ನ ತುದಿ. ರಿಂಗ್ ಫಿಂಗರ್ನ ತುದಿ ಈ ರೀತಿ ಟಚ್ ಮಾಡಬೇಕು. ಉಳಿದ 2 ಬೆರಳು ನೇರ. ಉಳಿದ 2 ಬೆರಳು ನೇರ. ನೋಡಿ, ಎಡಗೈಯಲ್ಲಿ ಸೂರ್ಯ ಮುದ್ರೆ, ಬಲಗೈಯಲ್ಲಿ ಅಪಾನ ಮುದ್ರೆ. ಈ ರೀತಿ ತೊಡೆ ಮೇಲೆ ಇಟ್ಕೊಂಡು ನೀವು ಮಾಮೂಲಿ ಉಸಿರಾಟ ಆಡೋದು. ಇದು 20 ನಿಮಿಷ ಶುಗರ್ಗೆ. ಆಯ್ತಾ? ಆದ್ಮೇಲೆ ಮುಷ್ಟಿ ಮುದ್ರೆ 20 ನಿಮಿಷ. ಎರಡೂ ಕೈಲಿ ಈ ರೀತಿ 4 ಬೆರಳು ಮಡಚಿ ಅದರ ಮೇಲ್ಗಡೆ ಉಗುರುಗಳ ಮೇಲೆ ಹೆಬ್ಬೆಟ್ಟು ಬರ್ಬೇಕು. ಆಮೇಲೆ ಇದು ನಿಂಗೆ ಒಳಿಕ್ ಹಾಕಿ ಈ ರೀತಿ ಮುಷ್ಟಿ ಮಾಡಬಾರ್ದು. ಈ ರೀತಿ ಮಾಡಿ ಈ ಬೆರಳನ್ನ ಉಗುರಿನ ಮೇಲೆ ಮಲಗಿಸ್ಬೇಕು, ಹೆಬ್ಬೆಟ್ಟನ್ನ. ಇದು ಮುಷ್ಟಿ ಮುದ್ರೆ.
ಮುಷ್ಟಿ ಮುದ್ರೆ 20 ನಿಮಿಷ. ಇದೆರಡು ಶುಗರ್ಗೆ 20 ನಿಮಿಷ. ಇದಾದ್ಮೇಲೆ 10 ನಿಮಿಷ ಪ್ರಾಣ ಮುದ್ರೆ ಮಾಡ್ಕೊಳ್ಳಿ. ಕೂತಿದ್ದಾಗ ಯಾವಾಗ್ಲಾರು ಫ್ರೀಯಾಗಿ ಕೂತ್ಕೊಂತಿರಲ್ವಾ, ಕೆಲ್ಸ ಎಲ್ಲ ಆದ್ಮೇಲೆ ಕೂತ್ಕೊಂಡು ಇದನ್ ಮಾಡ್ರಿ. 10 ನಿಮಿಷ ಪ್ರಾಣ ಮುದ್ರೆ. ಇದು ಶುಗರ್ಗೆ. ಅಪಾನ ವಾಯು ಮುದ್ರೆ ಹಾರ್ಟ್ಗೆ ನಮ್ ಹಾರ್ಟ್ ಚೆನ್ನಾಗಿರ್ಬೇಕಲ್ವಾ, ಡೈಲಿ ಹಾರ್ಟ್ ಎಕ್ಸರ್ಸೈಸ್ ಮಾಡಿದ್ರೆ ಓಕೆ, ಇಲ್ಲಾಂದ್ರೆ ಆಗಲ್ಲ ಅಂದ್ರೆ ಈ ಮುದ್ರೆನೆ ಡೈಲಿ 1/4 ಗಂಟೆ ಮಾಡಕ್ ಶುರು ಮಾಡ್ರಿ. ಅಪಾನ ವಾಯು ಮುದ್ರೆ ಸಿಂಪಲ್. ತೋರು ಬೆರಳನ್ನು ಹೆಬ್ಬೆಟ್ಟಿನ ಬುಡಕ್ಕೆ ಮಲಗಿಸಿ, ಹೆಬ್ಬೆಟ್ಟು ಇದು ಮಧ್ಯದ ಬೆರಳು ಹಾಗೂ ಉಂಗುರದ ಬೆರಳು ಈ ರೀತಿ ಟಚ್ ಮಾಡೋದು, ಕಿರು ಬೆರಳು ನೇರ. ಇದು ಅಪಾನ ವಾಯು ಮುದ್ರೆ. ತೋರು ಬೆರಳನ್ನು ಹೆಬ್ಬೆಟ್ಟಿನ ಬುಡಕ್ಕೆ, ನೆಕ್ಸ್ಟ್ ಹೆಬ್ಬೆಟ್ಟಿನ ತುದಿ, ಮಧ್ಯದ ಬೆರಳಿನ ತುದಿ ಹಾಗೂ ಉಂಗುರದ ಬೆರಳಿನ ತುದಿ 3 ಕೂಡಿಸಬೇಕು. ಕಿರು ಬೆರಳು ನೇರ. ಇದು ಅಪಾನ ವಾಯು ಮುದ್ರೆ. ಇದು ಹೃದಯ ಮುದ್ರೆ, ಅಪಾನ ವಾಯು ಮುದ್ರೆ. ಮೇರುದಂಡ ಮುದ್ರೆ ಹೇಳ್ಬೇಕಾ ಮಾಸ್ಟರ್ಸ್? ಮೇರುದಂಡ ಮುದ್ರೆ ಸಿಂಪಲ್. ಚಿನ್ ಮುದ್ರೆ ಎಡಗೈಯಲ್ಲಿ, ಬಲಗೈಯಲ್ಲಿ ಆಲ್ಟರ್ನೇಟ್ ಬೆರಳು ಜ್ಞಾಪಕ ಇಟ್ಕೊಂಬಿಡಿ. ಹೆಬ್ಬೆಟ್ಟು, ಮಧ್ಯದ ಬೆರಳು, ಕಿರು ಬೆರಳು, ಇದು ಆಲ್ಟರ್ನೇಟ್ ಬೆರಳು. ಇನ್ನ 2 ಬೆರಳು ನೇರ. ಇದು ಮೇರುದಂಡ ಮುದ್ರೆ. ಬೆನ್ನು ಒಂದು ಚಿನ್ ಮುದ್ರೆ ಎಡಗೈ, ಬಲಗೈಯಲ್ಲಿ ಹೆಬ್ಬೆಟ್ಟಿನ ತುದಿ, ಮಧ್ಯದ ಬೆರಳಿನ ತುದಿ, ಕಿರು ಬೆರಳಿನ ತುದಿ, ಉಳಿದ 2 ಬೆರಳು ನೇರ. ಇದು ತೊಡೆ ಮೇಲೆ. ಇದು ಮೇರುದಂಡ ಮುದ್ರೆ. ಇನ್ನ ಶೂನ್ಯ ಮುದ್ರೆ. ಇದು ಆಕಾಶ ತತ್ವನ ಹೆಬ್ಬೆಟ್ಟಿನ ಬುಡಕ್ ಹಿಂಗಿಟ್ಟು ಅದ್ರ ಮೇಲೆ ಹೆಬ್ಬೆಟ್ಟು ಇಟ್ಟು ಇನ್ನ 3 ಬೆರಳು ನೇರ. ಇದು ಕಿವಿ ಕೇಳಿಸೋದಿಕ್ಕೆ. ಮಧ್ಯದ ಬೆರಳು ಹೆಬ್ಬೆಟ್ಟಿನ ಬುಡಕ್ಕೆ, ಅದ್ರ ಮೇಲೆ ಹೆಬ್ಬೆಟ್ಟು ಇಕ್ಕಿ ಉಳಿದ 3 ಬೆರಳು ನೇರ. ಇದು ಶೂನ್ಯ ಮುದ್ರೆ, ಕಿವಿ ಕೇಳಿಸೋದಕ್ಕೆ. ಇನ್ನ ಪ್ರಾಣ ಮುದ್ರೆ, ಇದು ತುಂಬಾನೇ ಇಂಪಾರ್ಟೆಂಟ್. ಇದ್ ನೀವೆಲ್ಲರೂ ಕೂತ್ರೆ ಸುಸ್ತಾಗ್ತಿದ್ರೆ ಅಥವಾ ಏನಾರು ಆಗಿರ್ಲಿ ನೋಡ್ರಿ, ಇದು ಹೆಬ್ಬೆಟ್ಟಿನ ತುದಿ, ಉಂಗುರದ ಬೆರಳಿನ ತುದಿ, ಕಿರು ಬೆರಳಿನ ತುದಿ. ಹೆಬ್ಬೆಟ್ಟಿನ ತುದಿ, ಉಂಗುರದ ಬೆರಳಿನ ತುದಿ, ಕಿರು ಬೆರಳಿನ ತುದಿ. ಇನ್ನ ಉಳಿದ 2 ಬೆರಳು ನೇರ. ಇದು ಪ್ರಾಣ ಮುದ್ರೆ. ಇದು ಮಾಡೋದ್ರಿಂದ ರೆಸಿಸ್ಟೆನ್ಸ್ ಪವರ್ ಬರುತ್ತೆ. ಕಾಯಿಲೆಗಳೆಲ್ಲ ದೂರ ಆಗ್ತಾ ಹೋಗುತ್ತೆ. ಆಮೇಲೆ ನಮ್ಗೆ ದೇಹಕ್ಕೆ ಎನರ್ಜಿ ಸಿಗ್ತಾ ಹೋಗುತ್ತೆ. ಇದು ಪ್ರಾಣ. ಅದಕ್ಕೆ ಆ ಹೆಸರೇ ಸೂಚಿಸುತ್ತೆ ಪ್ರಾಣ ಮುದ್ರೆ ಅಂತ ಹೇಳ್ಬಿಟ್ಟು. ಎನರ್ಜಿ ಚೆನ್ನಾಗಿ ಫ್ಲೋ ಆಗುತ್ತೆ. ಇದು ಪ್ರಾಣ ಮುದ್ರೆ. ನೀವು ಬಸ್ಸಲ್ಲಿ ಹೋಗ್ಬೇಕಾದ್ರೂ ಮಾಡ್ಬೋದು, ಟ್ರಾವೆಲಿಂಗ್ ಮಾಡ್ತಾನಾರು ಮಾಡ್ಬೋದು. ಈ ತರ ಪ್ರಾಣ ಮುದ್ರೆ. ಜಾಸ್ತಿ ಆದ್ವ ನಮ್ಮ ಮುದ್ರೆಗಳು ಕನ್ಫ್ಯೂಸ್ ಆಯ್ತಾ? ಅದಕ್ಕೆ ಬರ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗಲ್ಲ. ಅದಕ್ಕೆ ಬರ್ಕೊಂಡ್ಬಿಟ್ರೆ, ಇಲ್ಲಾಂದ್ರೆ ಸುಮ್ನೆ ಬಾಯಿಲಿ ಹೇಳ್ತಾ ಹೋದ್ರೆ ಕಿವಿಲಿ ಕೇಳ್ತೀರಾ, ಆಮೇಲೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಬರ್ಕೊಂಡ್ಬಿಟ್ರೆ ನೀವು ಡೈಲಿ ದಿನನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಮೇಡಮ್ ರಾಧಿಕಾ ಮೇಡಮ್, ನಿಮ್ದು ಅಂದ್ರೆ ಸಿಕ್ತಾ? ನಿಮ್ಗೆ ಫುಲ್ ಮಾಹಿತಿ ಸಿಕ್ತಾ ಮೇಡಮ್? ಬರ್ಕೊಂಡ್ರಾ?
ಓಕೆ ರಾಧಿಕಾ ಮೇಡಮ್, ಮೇಡಮ್. ಥ್ಯಾಂಕ್ ಯು ಮೇಡಮ್. ಅನ್ಮ್ಯೂಟ್ madam. ಆಗಿತ್ತದು, ಅದಕ್ಕೆ ಮಾತಾಡಕ್ ಆಗ್ಲಿಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಮಂಜುಳಾ ಮೇಡಮ್, ಲಕ್ಷ್ಮಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಇಲ್ಲಿ ತನಕ ನಮ್ಮ ವೇದಾವತಿ ಮೇಡಮ್ ಅವರು ನಮ್ಮ ಪರಿಸರದ ಬಗ್ಗೆ, ಅಂದ್ರೆ ಈ ದಿನ ಪರಿಸರದ ದಿನ ಆಗಿದ್ರಿಂದ ಈ ವಿಶ್ವ ಪರಿಸರದ ದಿನದ ಬಗ್ಗೆ ಒಳ್ಳೆ ಮಾಹಿತಿಯನ್ನ ಕೊಟ್ರು. ಹಾಗೇನೆ ಮಂಜುಳಾ ಮೇಡಮ್ ಅವರು ಮುದ್ರೆ ಅಂದ್ರೆ ಏನು, ಆ ಮುದ್ರೆಗಳ ಹೆಸರು, ಅಂದ್ರೆ ಮುದ್ರೆಗಳನ್ನ ನಾವು ಯಾವ ಕಾಯಿಲೆಗೆ ಯಾವ ತರದ ಮುದ್ರೆಗಳನ್ನ ಮಾಡ್ಕೋಬೇಕು ಅನ್ನೋದನ್ನ ತುಂಬಾ ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮಾಸ್ಟರ್ಸ್. ನಿಮ್ದು ಏನೇ ಅನಿಸಿಕೆಗಳಿದ್ರಿ ಅಥವಾ ಕ್ವಶನ್ ಆನ್ಸರ್ ಇರ್ಲಿ, ನಿಮ್ಗೆ ಏನೇ ಅನುಮಾನಗಳಿದ್ರು ಸಹ ಕೇಳಿ ಪರಿಹರಿಸ್ಕೊಳ್ಳಿ ಮಾಸ್ಟರ್ಸ್. ಸುಭದ್ರ ಮೇಡಮ್. ಸುಭದ್ರ ಮೇಡಮ್ ಮಾತಾಡಿ. ಆಪ್ಷನ್ ಕೊಟ್ಟಿದ್ದೀನಿ ನೋಡಿ ಮೇಡಮ್. ಹಾ, ಆಯ್ತು ಮೇಡಮ್. ನಮಸ್ತೆ ಲಕ್ಷ್ಮಿ ಮೇಡಮ್. ನಮಸ್ತೆ ನಮಸ್ತೆ ವೇದಾವತಿ ಮೇಡಮ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಪರಿಸರದ ದಿನಾಚರಣೆಯನ್ನ. ಯಾವಾಗ ಆಯ್ತು ಏನು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ರಿ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ಇದೆಲ್ಲ ತಿಳ್ಕೊಬೇಕಾಗತ್ತೆ ನಾವು. ಮತ್ತೆ ಮಂಜುಳಾ ಮೇಡಮ್ ಅವರು ಮುದ್ರೆಗಳ ಬಗ್ಗೆ ತುಂಬಾ ವಿಶದವಾಗಿ ಸರಳವಾಗಿ ತಿಳಿಸ್ಕೊಟ್ರು. ನಮ್ಮ ಕೈ ಬೆರಳುಗಳಲ್ಲಿ ಯಾವ್ಯಾವ್ದು ಹೇಗೆ ಪ್ರತಿನಿಧಿಸುತ್ತೆ ಅಂತ ತಿಳಿಸ್ಕೊಟ್ರಿ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ತುಂಬಾ ಹೃದಯದ ಧನ್ಯವಾದಗಳು ಇಬ್ಬರಿಗೂ. ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಶೈಲಜಾ ಮೇಡಮ್. ಶೈಲಜಾ ಮ್ಯಾಮ್. ನಮಸ್ತೆ ಮೇಡಮ್. ಲಕ್ಷ್ಮಿ ಮೇಡಮ್ ನಮಸ್ತೆ. ನಮಸ್ತೆ. ವೇದಾವತಿ ಅಮ್ಮ ಮೇಡಮ್ ನಮಸ್ತೆ. ಮತ್ತೆ ಮಂಜುಳಾ ಮೇಡಮ್ ನಮಸ್ತೆ ಮೇಡಮ್. ವೇದಾವತಿ ಅಮ್ಮ ಮೇಡಮ್ ತುಂಬಾ ಚೆನ್ನಾಗಿ ಪರಿಸರದ ಸಂರಕ್ಷಣೆ, ನಾವು ಯಾವ ರೀತಿ ಪರಿಸರವನ್ನು ಇಟ್ಕೊಳ್ಬೇಕು ಅಂತ ಹೇಳಿ ನಮ್ಗೆ ಚೆನ್ನಾಗಿ ಚೆನ್ನಾಗಿ ವಿವರಣೆ ಕೊಟ್ಟು ಹೇಳಿದ್ದಾರೆ. ಇದನ್ನ ಎಲ್ರು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಸುಮ್ನೆ ಕೇಳಿ ಹಾಗೆ ಬಿಡೋದಲ್ಲ. ಅದನ್ನ ಅಳವಡಿಸ್ಕೊಂಡ್ರೆ ನಮ್ಮ ಪರಿಸರವು ಚೆನ್ನಾಗಿರ್ತದೆ, ಶುದ್ಧವಾಗಿರ್ತದೆ. ಹಾಗೆ ನಾವು ಕರೆಂಟ್, ನೀರು ಯಾವುದನ್ನ ನಾವು ವೇಸ್ಟ್ ಮಾಡಬಾರ್ದು. ಅದನ್ನೆಲ್ಲ ನಾವು ದಿನನಿತ್ಯದ ಜೀವನದಲ್ಲಿ ನಾವು ನೆನಪು ಮಾಡಿಕೊಂಡು ಅಳವಡಿಸ್ಕೊಳ್ಬೇಕು. ಗಿಡ ಮರಗಳನ್ನು ಬೆಳೆಸ್ಬೇಕು ಮನೆಯ ಸುತ್ತಮುತ್ತ. ಎಲ್ಲ ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದೀರಾ ಮೇಡಮ್ ವಿಶ್ವ ಪರಿಸರ ದಿನದ ಪರವಾಗಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೇದಾವತಿ ಅಮ್ಮ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮುದ್ರೆ ಬಗ್ಗೆ ತುಂಬಾ ಚೆನ್ನಾಗಿ, ಅಂದ್ರೆ ಮುದ್ರೆ ಕೆಲವೊಂದು ಮಾಡ್ತಿದ್ದೆ ಅಷ್ಟೇ, ಆದ್ರೆ ಅದ್ರದ್ದು ಇಷ್ಟು ವಿವರವಾಗಿ ನಂಗೆ ಗೊತ್ತೇ ಇರ್ಲಿಲ್ಲ ಮೇಡಮ್. ಯಾವ ಕಾಯಿಲೆಗೆ ಯಾವ ಮುದ್ರೆ ಮಾಡ್ಬೇಕು ಅದೆಲ್ಲ ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದೀರಾ. ಎಲ್ಲ ಚೆನ್ನಾಗಿ ಬರ್ಕೊಂಡಿಟ್ಬಿಟ್ಟಿದ್ದೇವೆ. ಮತ್ತೆ ಯಾವ ಮುದ್ರೆ ಬೇಕು ನಮ್ಗೆ ಅದನ್ನು ಇವತ್ತಿಂದಲೇ ಸ್ಟಾರ್ಟ್ ಮಾಡೋದೆ ನಾನು. ಯಾಕೆಂದ್ರೆ ಅದ್ರ ಬಗ್ಗೆ ನನ್ಗೆ ಇಷ್ಟು ವಿವರವಾಗಿ ಇಷ್ಟವರೆಗೆ ಏನು ಗೊತ್ತಿರ್ಲಿಲ್ಲ. ಮತ್ತೆಲ್ಲ ಯೋಗ, ಧ್ಯಾನ, ಬೇರೆಲ್ಲ ಕೆಲವೆಲ್ಲ ವಿಷಯಗಳ ಬಗ್ಗೆ ಎಲ್ಲ ಗೊತ್ತಿತ್ತು. ಮುದ್ರೆ ಬಗ್ಗೆ ಇಷ್ಟು ಗೊತ್ತಿರ್ಲಿಲ್ಲ ಮೇಡಮ್. ಪ್ರಾಣಾಯಾಮ ಅದೆಲ್ಲ ಗೊತ್ತಿತ್ತು. ಇದೊಂದು ನಂಗೆ ತುಂಬಾ ಖುಷಿ ಆಯ್ತು ಮೇಡಮ್. ಇದೇನೋ ನಮ್ದು ಅವಕಾಶ ಸಿಕ್ಕಿದೆ ನಮ್ಗೆ ಇವತ್ತು ಕೇಳೋದು ನಿಮ್ಮದು. ಚೆನ್ನಾಗಿತ್ತು ಮೇಡಮ್. ಬೆಳಿಗ್ಗೆ ಕ್ಲಾಸ್ ಅಟೆಂಡ್ ಆಗಲ್ವಾ ಶೈಲಜಾ ಮೇಡಮ್ ನೀವು? ಯಾವಾಗ ಮೇಡಮ್? ಬೆಳಿಗ್ಗೆನಾ? ಬೆಳಿಗ್ಗೆ 5:30 ಕ್ಲಾಸ್ ಅಟೆಂಡ್ ಆಗಲ್ವಾ ನೀವು? ಇಲ್ಲ ಮೇಡಮ್, ಬೆಳಿಗ್ಗೆ ಸುಜ್ಞಾನ ದೀಪದಲ್ಲಿ ಅಟೆಂಡ್ ಆಗ್ತೇನೆ. ಆಮೇಲೆ ಯೋಗ ಕ್ಲಾಸ್ ಇರ್ತದೆ, ಅದು 2 ವರ್ಷದಿಂದ ಕಂಟಿನ್ಯೂ ಅದ್ರಲ್ಲೇ ಅಟೆಂಡ್ ಆಗ್ತಾ ಇದ್ದೇನೆ. ಮತ್ತೆ ಯೋಗ ಕ್ಲಾಸ್ ಇದೆ. ಬೆಳಿಗ್ಗೆ ಕ್ಲಾಸ್ ಅಲ್ಲಿ ನಿಮ್ಗೆ ಎಲ್ಲಾ ಥೆರಪಿಗಳ ಬಗ್ಗೆನೂ ಇನ್ನೂ ಹೆಚ್ಚಿನ ಮಾಹಿತಿ ಸಿಗತ್ತೆ ಮೇಡಮ್. ನಿಮ್ಗೆ ಮುದ್ರಾ ಥೆರಪಿದು ಬೆಳಗಿನ ಕ್ಲಾಸ್ ಅಲ್ಲಿ ಇನ್ನು ಎಷ್ಟು ಮುದ್ರೆಗಳಿದೆಯೋ ಅಷ್ಟು ಗುರುಜಿನೇ ಅಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅಂದ್ರೆ ಈಗ ಮಂಜುಳಾ ಮೇಡಮ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಅಂದ್ರೆ ಇನ್ನು ಹೆಚ್ಚಿನ ಮಾಹಿತಿ ನೀವು ಬೆಳಗಿನ ಕ್ಲಾಸ್ ಅಲ್ಲಿ ಗುರುಜಿ ಆಗಿರೋ, ಅಂದ್ರೆ ಅದೆಲ್ಲ ಹಿಂದೆಯಿಂದ ನಡ್ಕೊಂಡು ಬಂದಿರೋದು ಮೇಡಮ್. ಸುಮಾರು ಮಾಸ್ಟರ್ಗಳು ಕೊಟ್ಟಿದ್ದಾರೆ, ಗುರುಜಿನೂ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ನೀವು ಬೆಳಗಿನ ಕ್ಲಾಸ್ ಜಾಯ್ನ್ ಆಗದೆ ಇರೋದ್ರಿಂದ ನಿಮ್ಗೆ ಇದು ಹೊಸದು ಅನ್ನಿಸ್ತಾ ಇದೆ. ಹೌದೌದು ಮೇಡಮ್. ನಾನಂದ್ರೆ ಅದು ಮೊದ್ಲಿಂದಲೇ ಅಭ್ಯಾಸ ಆಗ್ಬಿಡ್ತಲ್ಲ, ಸುಜ್ಞಾನ ದೀಪಕ್ಕೆ ಅಟೆಂಡ್ ಆಗ್ತಾ ಇದ್ದೇನೆ. ಮತ್ತೆ ಅದು ಕಂಟಿನ್ಯೂ 8 ಗಂಟೆವರೆಗೆ ಕೇಳಕ್ಕೂ ಆಗಲ್ಲ ಮೇಡಮ್. ಯೋಗ ಕ್ಲಾಸ್ ಇರ್ತದೆ ಹಾಗೆ. ಚೆನ್ನಾಗಿ ಹೇಳಿಕೊಟ್ರಿ ಮೇಡಮ್. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ನಂಜಮ್ಮ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್, ಆಪ್ಷನ್ ಬಂದಿದೆ. ಹಲೋ
ಮೇಡಮ್ ನನ್ಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಅದು ಮುದ್ರೆ ಯಾವ್ದು ಹೇಳ್ಕೊಡಿ ಮೇಡಮ್. Weight loss. ಹೇಳಿದ್ರಲ್ಲ ಮೇಡಮ್ ಈಗ ಹೇಳಿದ್ದಾರೆ. ಈಗ ಮೇಡಮ್ ಅವರು ವೆಯ್ಟ್ ಲಾಸ್ ಸೂರ್ಯ ಮುದ್ರೆ ಮೇಡಮ್. ಸೂರ್ಯ ಮುದ್ರೆ ಅದೇ ಅಂತ ಸೂರ್ಯ ಮುದ್ರೆ ಯಾವ್ದು ಮೇಡಮ್ ಸೂರ್ಯ ಮುದ್ರೆ? ನೀವ್ ಇವಾಗ ಜಾಯ್ನ್ ಆದ್ರ ಮೇಡಮ್? ಇಷ್ಟೊತ್ತಿಂದ ಕ್ಲಾಸ್ ಅಲ್ಲಿ ಇದ್ರ ಇವಾಗ ಜಾಯ್ನ್ ಆದ್ರ ನೀವು? ಇಲ್ಲ ಅವಾಗ್ಲೇ ಆಗಿದ್ದೆ ಮೇಡಮ್. ಹಾ, ಈಗ ಎರಡೆರಡು ಸತಿ ಹೇಳ್ಕೊಟ್ರಲ್ವಾ ಅವರು? ಹೌದು ಮೇಡಮ್. ಸರಿ ಕೇಳಿಸ್ತಾ ಇರಲಿಲ್ಲ ಮೇಡಮ್. ಮಂಜುಳಾ ಮೇಡಮ್ ನಿಮ್ ಮ್ಯೂಟ್ ಆಗಿದೆ ನೋಡಿ ಮೇಡಮ್. ಹೇಳ್ತೀರಾ ಸೂರ್ಯ ಮುದ್ದೆ ಅಂತ ಇನ್ನೊಂದ್ಸರಿ ಅವ್ರಿಗೆ ವೆಯ್ಟ್ ಲಾಸ್ಗೆ? ಹೇಳ್ತಾರೋ ಇಲ್ವಾ? ಇದಾರೆ ಮೇಡಮ್, ಇದಾರೆ. ಅದೇ ಮೇಡಮ್, ಥ್ಯಾಂಕ್ ಯು. ಕೇಳಿಸ್ತಾ ಇಲ್ಲ ಮೇಡಮ್. ಮ್ಯೂಟ್ ಆಗಿದೆ ನಿಮ್ದು ಮಂಜುಳಾ ಮೇಡಮ್. ಇದನ್ನ ಆಗ್ತಾ ಇಲ್ವಾ? ಹೇಳ್ತಾ ಇದ್ರೆ ಕೇಳಿಸ್ತಾ ಇಲ್ಲ. ಒಂದ್ ನಿಮಿಷ ಮೇಡಮ್, ಹೋಸ್ಟ್ ಇಂದ ಹೋಗ್ಬಿಟ್ಟಿದ್ದಾರೆ, ಅವ್ರ ಕೋ-ಹೋಸ್ಟ್ ಇಂದ ಹೋಗ್ಬಿಟ್ಟಿದ್ದಾರೆ. ಓಕೆ ಮೇಡಮ್, ಆಗಿದೆ ನೋಡಿ. ಈಗ ಬಂತು. ಮೇಡಮ್ ಅದು ಮುಗಿತಾ ಬಂತು. ಹಂಗಾಗಿ ನಾನ್ ಬೇರೆ ಇನ್ನೊಂದ್ ಫೋನ್ ಇಂದ ಜಾಯಿನ್ ಆದೆ, ಹಾಗಾಗಿ ಮೇಡಮ್. ಓಕೆ ಓಕೆ. ಹಾಗಾಗಿ ಮೇಡಮ್ ಲಾಸ್ ಆಫ್ ವೆಯ್ಟ್ ಸೂರ್ಯ ಮುದ್ರೆ ಅಂತಂದ್ರೆ ಎಡಗೈಯಲ್ಲಿ ಸೂರ್ಯ ಮುದ್ರೆ ಅಲ್ವಾ? ಈಗ ರಿಂಗ್ ಫಿಂಗರ್ನ ಹೆಬ್ಬೆಟ್ಟಿನ ಬುಡಕ್ಕಿಟ್ಟು ಅದರ ಮೇಲೆ ಬಲಗೈ ಎರಡನೇ ಗೆರೆಗೆ ಹೆಬ್ಬೆಟ್ನ ನೋಡ್ರಿ, ಇದು ರಿಂಗ್ ಫಿಂಗರ್ನ ಹೆಬ್ಬೆಟ್ಟಿನ ಬುಡಕ್ಕಿಟ್ಟು ಹೆಬ್ಬೆಟ್ನ ಅದ್ರ ಮೇಲ್ಗಡೆ ಎರಡನೇ ಗೆರೆಗೆ ಈ ತರ ಲಘುವಾಗಿ ಇಟ್ಬಿಟ್ಟು ಇನ್ನು ಉಳಿದ 3 ಬೆರಳು ನೇರ. ಇದನ್ನೇನೆ ನೀವು 2 ಕೈಲೂ ಮಾಡ್ಬೇಕು. ನೀವು ತೂಕ ಕಮ್ಮಿ ಆಗ್ಬೇಕು ಅಂದ್ರೆ ನೀವ್ 2 ಕೈನ ಇದನ್ನೇ ಮಾಡ್ಬೇಕು. ಸೂರ್ಯ ಮುದ್ರೆ ಬರ್ಕೊಳ್ರಿ. ನಿಮ್ಗೆ ಹಂಗೂ ಕನ್ಫ್ಯೂಸ್ ಆದ್ರೆ ನೀವು ಸೂರ್ಯ ಮುದ್ರೆನ ಗೂಗಲ್ಗೆ ಹೋಗು, ನೀವು ನೋಡ್ಬೋದು. ಮಧ್ಯದ ಬೆರಳು ಉಂಗುರದ ಬೆರಳನ್ನು ಹೆಬ್ಬೆಟ್ಟಿನ ಬುಡಕ್ಕಿಟ್ಟು ಅದರ ಮೇಲೆ ಹೆಬ್ಬೆಟ್ಟು ಇಡ್ಬೇಕು, ಲಘುವಾಗಿ ಟಚ್ ಮಾಡ್ಬೇಕು. ಇನ್ನು ಉಳಿದ 3 ಬೆರಳು ನೇರ. ಇದು ಸೂರ್ಯ ಮುದ್ರೆ. ಥ್ಯಾಂಕ್ ಯು ಮೇಡಮ್, ಗೊತ್ತಾಯ್ತು, ಬರ್ಕೊಂಡೆ ಮೇಡಮ್. ತುಂಬಾ ಸಿಂಪಲ್ ಮುದ್ರೆನೆ ಮೇಡಮ್, ಅದೇನ್ ಕನ್ಫ್ಯೂಷನ್ ಇಲ್ಲೇ ಇಲ್ಲ. ಇದಂತ ಮೇಡಮ್ ಕೆಲವೊಂದು ಎಲ್ಲಾ ಬೆರಳುಗಳನ್ನು ಕನ್ಫ್ಯೂಸ್ ಆಗ್ತಾ ಇತ್ತು. ಯಾವಾಗ ನಾನು ಹುಬ್ಳಿ ಧ್ಯಾನ ಯಜ್ಞಕ್ಕೆ ಹೋದಾಗ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಅವರು. ಮುದ್ರೆಗೆ ನಂದಾ ಮೇಡಮ್ ಕರ್ಸಿದ್ರು. ಆ ಸರ್ ಹೇಳ್ಕೊಟ್ಟಿದ್ ಅದು ಚೆನ್ನಾಗಿ ನಿದ್ಗಣ್ಣಲ್ಲಿ ಕೇಳಿದ್ರು ಎದ್ ಕೂತ್ಕೊಂಡು ಹೇಳೋ ರೀತಿ ಅದು ಚೆನ್ನಾಗಿ. ನೋಡ್ರಿ, ಇದು ಕೆಳಗಡೆ ಭೂಮಿಯಿಂದ ಕೆಳಗಡೆ ಏನಿದೆ? ನೀರು. ಇದು ನೀರು. ನೀರಿನ ಮೇಲ್ಗಡೆ ಏನಿದೆ? ಭೂಮಿ. ಇದು ಪೃಥ್ವಿ. ಭೂಮಿ ಮೇಲ್ಗಡೆ ಏನಿದೆ? ಆಕಾಶ. ಮಧ್ಯದ ಬೆರಳು ಆಕಾಶ. ನೆಕ್ಸ್ಟ್ ಆಕಾಶ ಆದ್ಮೇಲೆ ನಮ್ಗೆ ಅದ್ರ ಮೇಲ್ಗಡೆ ಏನಿದೆ? ಏನು ಆವರಿಸಿದೆ? ವಾಯು. ಇದು 4ನೇದು ವಾಯು. ಇದು ಅಗ್ನಿ. ಇದು ಚೆನ್ನಾಗಿ ಅಲ್ಲಿ ಮಂದಟ್ಟಾಯ್ತು ಮೇಡಮ್. ನಮಗೂ ಕನ್ಫ್ಯೂಷನ್ ಇತ್ತು ಮೇಡಮ್, ಈ ತತ್ವಗಳ ಬಗ್ಗೆ ನಮಗೂ ಕನ್ಫ್ಯೂಷನ್ ಇತ್ತು. ಇವಾಗ ನೋಡಿ ನೀವು ತಿಳಿಸ್ಕೊಟ್ಟಿ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಮೇಡಮ್. ಮೇಡಮ್ ಇದು ನನ್ಗಲ್ಲಿ ಹುಬ್ಳಿ ಧ್ಯಾನ ಯಜ್ಞದಲ್ಲಿ ಅವ್ರು ಒಂದ್ಸರ್ತಿ ಹೇಳ್ಬೇಕಾದ್ರೇನೆ ನನಗ್ ಚೆನ್ನಾಗ್ ಅರ್ಥ ಆಯ್ತು ಮೇಡಮ್. ಹಾಗಾಗಿ ಈ ತರ ಅವ್ರ ಕೈ ಇಟ್ಕೊಂಡು ಎಲ್ಲ ಚೆನ್ನಾಗಿ ಹೇಳಿದ್ರು. ಇನ್ನ ಅದೇ ರೀತಿನೇ ನಾನು ಫಾಲೋ ಮಾಡ್ಕೊಂಡು ಈಗ ಯಾವ್ದೇ ಇದಿದ್ರು ಇದು ಬೇಸಿಕ್ ಇದು ಬಂದ್ಬಿಡ್ತು ಅಂತಂದ್ರೆ ಇನ್ನೆಲ್ಲ ಆಟೋಮೆಟಿಕ್ ಆಗಿ ಮುದ್ರೆಗಳು ಬರುತ್ತೆ. ಇದನ್ನ ಅಲ್ಲಿ ಹುಬ್ಳಿ ಇದ್ನಲ್ಲಿ ಕಲ್ತೆ. ತಿರುವಣ್ಣಾಮಲೆನಲ್ಲಿ ಶುಗರ್ದು ಇದೆಲ್ಲ ಸರ್ರು ಅವರು ತುಂಬಾ ಅಪಾರ ಅವರು ಇದ್ರಲ್ಲಿ ಮುದ್ರಾ ಥೆರಪಿನಲ್ಲಿ ಪಟ ಹೆಂಗ್ ಹೇಳ್ತಾ ಹೋದ್ರು ಅಂದ್ರೆ ನನಗ್ ಸ್ಟೇಜ್ ಮೇಲೆ ಕರೆದು ಮಂಡಿ ನೋವುಗುನು ಮರ್ಮ ಮಾಡಿದ್ರು. ಹಾಗಾಗಿ ನಂಗೆ ವಿಪರೀತ ನೋವಿತ್ತು. ಹಾಗಾಗಿ ನಾನ್ ಮಾಡಿಸ್ಕೊಂಡೆ ಸರ್ ಹತ್ರ, ರಮೇಶ್ ಸರ್ ಹತ್ರ. ಹಾಗಾಗಿ ಆ ಸರ್ ಹೇಳಿದಾಗ ಅದನ್ನೆಲ್ಲ ಬರ್ಕೊಂಡು ಇದು ತಿರುವಣ್ಣಾಮಲೆನಲ್ಲಿ ಕಲ್ತೆ ಮೇಡಮ್, ಧ್ಯಾನ ಯಜ್ಞದಲ್ಲಿ. ಹಾಗಾಗಿ ಸೂಪರ್ ಮೇಡಮ್, ಸೂಪರ್ ಮಂಜುಳಾ ಮೇಡಮ್, ಸೂಪರ್. ಎಸ್ ಮೇಡಮ್. ನಂಜಮ್ಮ ಮೇಡಮ್, ನಿಮ್ದು ಸಾಲ್ವ್ ಆಯ್ತಾ? ಥ್ಯಾಂಕ್ ಯು ಮೇಡಮ್, ಸಾಲ್ವ್ ಆಯ್ತು ಮೇಡಮ್, ಅರ್ಥ ಆಯ್ತು. ಚೆನ್ನಾಗೆಲ್ಲ ತಿಳ್ಕೊಂಡೆ ಮೇಡಮ್. ಇದೊಂದು ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು, ಅದಕ್ಕೆ
ಈಗ ಬೆರಳುಗಳ ಬಗ್ಗೆನೂ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಮಂಜುಳಾ ಹೌದು ಮೇಡಮ್. ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ಸವಿತಾ ಮೇಡಮ್ ಹ್ಯಾಂಡ್ ರೈಸ್ ಮಾಡ್ತಾ ಇದಾರೆ, ಅದು ಲೆಫ್ಟ್ ಆಗ್ತಾ ಇದಾರೆ, ಇನ್ನಾಗ್ತಾ ಇದಾರೆ. ಅವ್ರದೇ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೇಕು. ಅವ್ರ ಮೇಡಮ್ ಅವಾಗ್ಲಿಂದ ಲಕ್ಷ್ಮೀದೇವಿ ಪಂಡಿತ್ ಮೇಡಮ್ ಹ್ಯಾಂಡ್ ರೈಸ್ ಮಾಡಕ್ ಆಗ್ತಿಲ್ವನ್ನ ಕೈಯಲ್ಲೇ ಹಿಂಗ್ ಅಂದಿದ್ರು ಮೇಡಮ್. ಅವ್ರಿಗೆ ಅನ್ಮ್ಯೂಟ್ ಕೊಡಿ ಮೇಡಮ್. ಮಾಡಿದ್ರಲ್ಲ ಅವಾಗ್ಲೇ ಹ್ಯಾಂಡ್ ರೈಸ್ ಅವರು, ಆಮೇಲೆ ಲೆಫ್ಟ್ ಮಾಡ್ಬಿಟ್ಟಿದ್ದಾರೆ. ಓಕೆ, ಮಾತಾಡಿ ಲಕ್ಷ್ಮೀದೇವಿ ಮ್ಯಾಮ್. ಲಕ್ಷ್ಮೀದೇವಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅವ್ರ ಅಲ್ಲೇ ಕೂತಿದ್ದಾರೆ, ಆಪ್ಷನ್ ಹೋಗಿದೆ. ಅವ್ರದ್ದು ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೇಕು ಮೇಡಮ್. ಇಲ್ಲ ಅವರೇ ಮಾಡ್ಕೊಂತಿಲ್ವಾ ಗೊತ್ತಿಲ್ಲ, ಅಲ್ಲೇ ಇದ್ದಾರೆ ಅವರು, ಆಪ್ಷನ್ ಹೋಗಿದೆ. ಎಸ್ ಮಾಸ್ಟರ್ಸ್, ಇನ್ನು ಯಾರ್ದಾದ್ರು ಏನಾದ್ರು ನಿಮ್ದು ಅಂದ್ರೆ ಏನಾದ್ರೂ ಹೇಳ್ಕೋಬೇಕು ಅನ್ನೋದು ಕ್ವಶನ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಇಲ್ಲ ನಿಮ್ದು ಏನು ಕ್ವಶನ್ಸ್ ಇಲ್ಲ ಅಂದ್ರೆ ಇವತ್ತಿನ ತರಗತಿ ಯಾವ ತರ ಇತ್ತು ಅಂತನಾದ್ರೂ ನಿಮ್ಮ ಅನಿಸಿಕೆ, ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಮಾಸ್ಟರ್ಸ್. ಅಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ತರಗತಿ ಬಗ್ಗೆ. ಈಗ ನಮ್ಮ ವೇದಾವತಿ ಮೇಡಮ್ ಅವರು ವಿಶ್ವ ಪರಿಸರ ದಿನ ಆಗಿದ್ರಿಂದ ಆ ವಿಶ್ವ ಪರಿಸರ ದಿನವನ್ನ ನಾವು ಯಾವ ರೀತಿ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಆಚರಣೆಯನ್ನ ಮಾಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಮತ್ತೆ ಮಂಜುಳಾ ಮೇಡಮ್ ಅವರು ಮುದ್ರೆಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಎಸ್ ರಮೇಶ್ ಸರ್, ಆಪ್ಷನ್ ಬಂದಿದೆ ಸರ್, ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ವೇದವತಿ ಮೇಡಮ್ ಅವರು ತುಂಬಾ ಅದ್ಭುತವಾಗಿ ಸಂರಕ್ಷಣೆ ಮಾಡ್ಬೇಕು ಅಂತ ಹೇಳ್ಕೊಟ್ರು. ಇದನ್ನ ನಾವು ಕಲಿಬೇಕಾಗಿರೋ ಪಾಠ ಏನಂದ್ರೆ, ಸಾಲುಮರದ ತಿಮ್ಮಕ್ಕ ಅವರು ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟು ಎಲ್ಲ ಮರಗಳನ್ನ ನೆಟ್ಟಿದ್ರು. ಯಾಕೆಂದ್ರೆ ನಾವು ಬೆಳಿಗ್ಗೆ ಹೊತ್ತು ವಾಕಿಂಗ್ ಮಾಡುವಾಗ ಮರಗಳ ಜೊತೆ ನಾವು ಮಾತಾಡ್ಬೋದು. ಆತರ ಗಾಳಿ ಮತ್ತೆ ಅದ್ರ ಜೊತೆ ಎಷ್ಟು ಪ್ರಕೃತಿನಲ್ಲಿ ನಾವು ಮಿಲನ ಆದ್ರೆ ನಮ್ಮ ಮನಸ್ಸಿಗೆ ಎಷ್ಟು ಸಂತೋಷ ಆಗುತ್ತೆ ಅಂತ ನಮ್ಗೆ ವಾತಾವರಣದಲ್ಲಿ ಬೆಳಿಗ್ಗೆ ಹೊತ್ತು ನಾವು ಅದ್ರ ಜೊತೆನೆ ಒಡನಾಟ ಮಾಡಿದಾಗ ನಮ್ಗೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿದೆ ಅಂತ. ನಮ್ಗೆ ಯಾಕೆಂದ್ರೆ ಇವಾಗ ಸಿಟಿನಲ್ಲಿ ಇದ್ದಾಗ ನಾವು ಈ ಮರಾನ್ ಕಡಿತಾರಲ್ಲ, ಅದೆಷ್ಟು ದುಃಖ ಆಗತ್ತೆ ಅಂದ್ರೆ, ಓಕೆ ಆ ಕಾಲದಲ್ಲಿ ಒಂದು ಮರಾನ್ ಕಡಿದ್ರೆ ಅವ್ರನ್ನ ತಗೊಂಡೋಗಿ ಕಾರಾಗೃಹಕ್ಕೆ ಹಾಕ್ತಾ ಇದ್ರು, ಒಂದ್ ಮರಾನ್ ಕಡಿದ್ರೆ. ಸೊ ಅದು ಘೋರ ಪಾಪ. ಒಂದ್ ಮರಾನ್ ಕಡಿಯೋದು ಎಷ್ಟು ಘೋರ ಪಾಪ ಅಂದ್ರೆ ಅದರಷ್ಟು ಪಾಪ ಯಾವ್ದು ಇಲ್ಲ. ಹಂಗಾಗಿ ನಾವು ನಮ್ಗೆ ಮರಾನ ಮುಟ್ಟಕ್ಕೆ ನಮ್ಗೇನು ಅಧಿಕಾರ ಇಲ್ಲ. ಮನುಷ್ಯ ಗಿಡನ ಬೆಳೆಸೋದು ಎಷ್ಟು ಕಷ್ಟ ಇದೆ ಗೊತ್ತಾ? ಅದು ಬೆಳೆದು ನಮ್ಗೆ ಗಾಳಿ ಕೊಡುತ್ತಲ್ಲ, ಅದನ್ನ ನಮ್ಮನ್ನ ಸಂರಕ್ಷಣೆ ಮಾಡೋದು, ನಮ್ಮ ಪ್ರಕೃತಿನ ಸಂರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ಹಂಗಾಗಿ ವೇದಾವತಿ ಮೇಡಮ್ ಅವರು ತುಂಬಾ ಅದ್ಭುತವಾಗಿ ಒಂದು ಸಲಹೆಯನ್ನು ಕೊಟ್ರು. ನಾವು ಪ್ರಕೃತಿ ಜೊತೆ ಯಾವ ತರ ಮಿಲನ ಆಗ್ಬೇಕು, ಯಾವ ತರ ಇದ್ ಮಾಡ್ಬೇಕು ಅಂತ ಮಾಡಿದ್ರು. ಹಂಗೆ ಮಂಜುಳಾ ಮೇಡಮ್ ಅವರು ಮುದ್ರೆ ಬಗ್ಗೆ ಹೇಳಿದ್ರು. ಇದ್ರ ಕಲಿಬೇಕು, ಮಾಡ್ಬೇಕು, ಇದನ್ನ ತಿಳ್ಕೊಬೇಕು ಅಂದ್ರೆ ಸ್ವಲ್ಪ ತಾಳ್ಮೆ ಬೇಕು, ಮತ್ತೆ ಆಸಕ್ತಿ ಬೇಕು, ಮತ್ತೆ ಸತತವಾಗಿ ಪ್ರಯತ್ನ ಮಾಡಿದ್ರೆ ಮಾತ್ರ ನಮ್ಗೆ ಈ ಮುದ್ರೆ ನಮ್ಗೆ ತಲೆಯಲ್ಲಿ ಹೋಗುತ್ತೆ. ಆಮೇಲೆ ತುಂಬಾ ಅದ್ಭುತವಾಗಿ ಇದು ಕೊಟ್ರು, ವಾಯು ಮುದ್ರೆ, ಮತ್ತೆ ಇದ್ರ ಬಗ್ಗೆ ಯಾವ ಬೆರಳಿಗೆ ಏನೇನು ಮಾಡ್ಬೇಕು ಅನ್ನೋದು ಅದ್ಭುತವಾಗಿ ನಾವು ಮನದಟ್ಟು ಮಾಡ್ಕೊಟ್ರು ನಮ್ಗೆ ಈ ಮುದ್ರೆಗಳು ಏನಾಗುತ್ತೆ ಅಂದ್ರೆ ನಮ್ಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಆದ್ರೆ ಇವ್ರು ಮಂಜುಳಾ ಮೇಡಮ್ ನಾವು ಹೇಳ್ಕೊಟ್ಟಿರೋದು ತುಂಬಾ ಅದ್ಭುತವಾಗಿ ಅದನ್ನ ಆ ಸಲಹೆನೆ ನಾವು ತಗೊಂಡ್ರೆ ಹಂಗೆ ನಾವು ಹೆಚ್ಚಿನ ಉಪಯೋಗ ಮಾಡ್ಕೊಬಹುದು ಅಂತ ನನ್ಗೆ ಅನ್ಸುತ್ತೆ ಮೇಡಮ್. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಅವರು ಮಾಹಿತಿನ ತಿಳ್ಕೊಂಡಿದ್ದಾರೆ. ಸೊ ಅದ್ಭುತವಾಗಿ ಇಬ್ರುವೆ ತುಂಬಾ ಒಂದು ಸಾಧ್ಯೆಯನ್ನ ಕೊಟ್ರು ಅಂತ ನನ್ನ ಅಭಿಪ್ರಾಯ ಮೇಡಮ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮೀದೇವಿ ಪಂಡಿತ್ ಮೇಡಮ್ ಮಾತಾಡ್ತೀರಾ? ಆಪ್ಷನ್ ಕೊಟ್ಟಿದ್ದೀರಾ ನೋಡಿ. ಅವ್ರದ್ದೇನೋ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಮೇಡಮ್. ಲಕ್ಷ್ಮೀದೇವಿ ಮೇಡಮ್ ನಿಮ್ದು ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಮೇಡಮ್. ಓಕೆ, ಇವಾಗ ಕೇಳ್ತಾ ಇದೆಯಾ? ಈಗ ಕೇಳ್ತಾ ಇದೆ, ಮಾತಾಡಿ ಮೇಡಮ್. ಮಂಜುಳಾ ಮೇಡಮ್, ನಾವು ಮುದ್ರೆನ ಒಂದು 2-3 ಮುದ್ರೆ ಮಾಡ್ತೀವಿ. 2-3 ಮುದ್ರೆ ಮಾಡಿದ್ಮೇಲೆ ಎಲ್ಲಾ ಮುದ್ರೆ ಮಾಡಿದ್ಮೇಲೆ ಪ್ರಾಣ ಮುದ್ರೆ ಮಾಡ್ಬೇಕು, ಅಥವಾ ಒಂದೊಂದು ಮಾಡಿ ಪ್ರಾಣ ಮುದ್ರೆ ಮಾಡ್ಬೇಕು? ಮೇಡಮ್ ಒಂದೊಂದು ಮಾಡಿ ಪ್ರಾಣ ಮುದ್ರೆ ಮಾಡ್ಬೇಕು. ಓಕೆ ಮೇಡಮ್. ಅದ್ರ ಎಫೆಕ್ಟ್ ನಿಮ್ಗೆ ಸಿಗ್ಬೇಕು ಅಂದ್ರೆ ಒಂದೊಂದ್ ಮುದ್ರೆ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಪ್ರಾಣ ಮುದ್ರೆ ಮಾಡಿ ಆಮೇಲೆ ನೆಕ್ಸ್ಟ್ ಮುದ್ರೆಗೆ ಹೋಗ್ರಿ. ಎಫೆಕ್ಟಿವ್ ಆಗಿ ರಿಸಲ್ಟ್ ಬರ್ಬೇಕು ನಿಮ್ಗೆ ಅಂದ್ರೆ.
ನೋಡ್ರಿ ಎಲ್ಲ Okay. ಎರಡೆರಡ್ ಸತಿ ರಿಪೀಟ್ ಮಾಡಿದೆ. ವಾಯು ಮುದ್ರೆ ಇನ್ನೊಂದ್ ಸತಿ ರಿಪೀಟ್ ಮಾಡ್ತೀನಿ. ಅದು ನೀ ಪೇನ್ಗೆ, ಮಂಡಿ ನೋವು, ಆಮೇಲೆ ಕೀಲು ನೋವು, ಜಾಯಿಂಟ್ ಪೇನ್ ಇರುತ್ತಲ್ವಾ ಏಜ್ ಆದಂಗೆ, ಹಂಗಾಗಿ ಅದಕ್ಕೆ ಇನ್ನೊಂದ್ ಸರ್ತಿ ನೋಡ್ರಿ. ಇದು ವಾಯು ತತ್ವ ಹೇಳಿದೀನಿ, ಇದನ್ನ ತೋರ್ ಬೆರಳ್ನ. ಈ ವಾಯು ತತ್ವನ ಹೆಬ್ಬೆಟ್ಟಿನ ಬುಡಕ್ಕಿಟ್ಟು ಅದರ ಮೇಲೆ ಹೆಬ್ಬೆಟ್ಟು ಇಟ್ಬಿಟ್ಟು ಇನ್ನು ಉಳಿದ 3 ಬೆರಳು ನೇರ. ಇದು ಮಂಡಿ ನೋವು. ಮಂಡಿ ನೋವಿಗೆ ನೋಡ್ರಿ, ತೋರು ಬೆರಳನ್ನು ಹೆಬ್ಬೆಟ್ಟಿನ ಬುಡಕ್ಕೆ ಒತ್ತಿ ಹೆಬ್ಬೆಟ್ಟಿನಿಂದ ಅದನ್ನು ಲಘುವಾಗಿ ಒತ್ತುವುದು 2ನೇ ಗೆರೆಗೆ. ಇನ್ನ ಉಳಿದ 3 ಬೆರಳು ನೇರ. ಇದು ಮಂಡಿ ನೋವು ವಾಸ್ಯ ಮಾಡುತ್ತೆ ನೋಡ್ರಿ. ಇದು ನಾನು ಇದನ್ನ ಡೈಲಿ ಮಾಡ್ಕೊಂತೀನಿ, ಯಾಕೆಂದ್ರೆ ಮಂಡಿ ನೋವು ನನ್ಗೆ. ಹಂಗಾಗಿ ಅಲ್ಲಿಂದ ತಿರುವಣ್ಣಾಮಲೆನಲ್ಲಿ ಸರ್ ಹೇಳ್ಕೊಟ್ಟಿದ್ದು ವಾಯು ಮುದ್ರೆ. ಅಲ್ಲಿಂದ ಬಂದ್ಮೇಲೆ ನಾನು ಇದನ್ನ ಟಿವಿ ನೋಡ್ತಾ ಇದನ್ನ ಮಾಡ್ತಾ ಇರ್ತೀನಿ. ಹಾಗಾಗಿ ನಿಮಗ್ ಕಡಿಮೆ ಆಯ್ತಾ ಮೇಡಮ್? ಅಲ್ಲಿ ಮರ್ಮ ತಗೊಂಡ್ರಿ ಅಂತ ಹೇಳಿದ್ರಲ್ಲ, ಮೊಣ್ಕಾಲು ನೋವ್ಗೆ ಕಡಿಮೆ ಆಗಿದ್ಯಾ? ಹ್ಞೂ ಮೇಡಮ್, ಅಲ್ಲಿ ತಗೊಂಡಿದ್ಕೆ ಅಟ್ಲೀಸ್ಟ್ ತುಮಕೂರಿಗೆ ಬರೋವರ್ಗಾರನು ಅಷ್ಟು ದೂರ ಹೋಗ್ಬಿಟ್ಟೆ, ನೋವು ಜಾಸ್ತಿ ಇತ್ತು. ಹಂಗಾಗಿ ನಾನು ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, ಸೆಕೆಂಡ್ ಡೇ ರಮೇಶ್ ಸರ್ ಬಂದಿದ್ರು, ಥರ್ಡ್ ಡೇ ಇನ್ನೊಬ್ರು ಹೈದ್ರಾಬಾದಿಂದ ಬಂದಿದ್ರು. ಆ ಸರ್ ಹತ್ರ ನಾನೇ ರಿಕ್ವೆಸ್ಟ್ ಮಾಡಿ ತಗೊಂಡೆ ಮೇಡಮ್. ಅವ್ರು ಅದೇ ಹೇಳ್ತಿರು, ಒಂದ್ ಸಿಟ್ಟಿಂಗಿಗೆ ಆಗಲ್ಲ, ಒಂದು 5-6 ಸಿಟ್ಟಿಂಗ್ ತಗೊಳ್ಬೇಕು, ಒಂದು ಅಟ್ಲೀಸ್ಟ್ ಅಂದ್ರೆ ಒಂದು ಇಷ್ಟು ಸಿವಿಯರ್ ಪೇನ್ ಇರೋದಕ್ಕೆ 8-10 ಸಿಟ್ಟಿಂಗ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು ಮೇಡಮ್. ಅಟ್ಲೀಸ್ಟ್ ಹೋಗ್ಬೇಕಾದ್ರೆ ಹಿಂಗೆ ಸ್ಟೇಜ್ ಹತ್ಬೇಕಾದ್ರೆ ಹಿಂಗ್ ಅನ್ಕೊಂಡು ಹೋದೆ, ಬರ್ಬೇಕಾದ್ರೆ ನೀಟಾಗಿ ಇಳಿದ್ ಬಂದೆ. ಹಾಗಾಗಿ ಮತ್ ತಗೋಬೋದಲ್ಲ ಮೇಡಮ್, ಅಷ್ಟು ಉಪಯೋಗ ಪಡ್ಕೊಂಡಿದ್ದೀರಿ. ಈಗ ವೇದಿಕೆನಲ್ಲೇ ಸಿಗತ್ತೆ ಅಲ್ವಾ, ಅಂದ್ರೆ ಸಾಟರ್ಡೆ ಸಿಗತ್ತೆ. ನೀವ್ ಇದ್ರಿಂದಾನೇ ಹೋಗತ್ತೆ ಅಂದ್ರೆ ಯಾಕೆ ತಗೋಬಾರ್ದು? ನಿಮ್ಗೆ ಅಲ್ಲೇ ಉಪಯೋಗ ಗೊತ್ತಾಗಿದೆ ಅಲ್ವಾ? ಹಾ ಮೇಡಮ್, ಸರ್ ಹೇಳ್ತಿರೋ 50% ನಾನು ಇಲ್ಲೇನೆ ಇವ್ರಿಗೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಪ್ರಾಕ್ಟಿಕಲ್ ಆಗಿ ನನ್ನೇ ಮಲಗಿಸಿ, ಎತ್ತರದ ಇದು ಇತ್ತು ಟೇಬಲ್, ಅದ್ರ ಮೇಲೆ ನನ್ನೇ ಮಲಗಿಸ್ಬಿಟ್ಟು ಸರ್ ಮಾಡಿ ತೋರ್ಸಿದ್ರು ಮೇಡಮ್. ಹೌದು ಮೇಡಮ್, ಈ ಆಲೋಪತಿಗೆ ಹೋಗೋದಕ್ಕಿಂತ ನೋಡಿ, ಇವಾಗ ಆಲೋಪತಿ ಟ್ಯಾಬ್ಲೆಟ್ ಎಷ್ಟ್ ದಿವಸದಿಂದ ಎಷ್ಟು ಜನ ತಿಂತಾನೆ ಇದೀವಿ, ಏನು ಇಲ್ಲ, ತಿಂದಾಗಷ್ಟೇ, ತಿಂದಿದ್ದು 1 ಅವರ್ 2 ಅವರ್ಗೆ ಅಷ್ಟೇ. ಅದು ಮೇಡಮ್ ಸೈಡ್ ಎಫೆಕ್ಟ್ ಅದು. ನಾವು ಒಂದ್ ಯಾವುದೇ ಮೆಡಿಸಿನ್ ನೀವು ತಗೊಳ್ರಿ, ಒಂದ್ ಕಾಯಿಲೆಗೆ ಅಂತ ತಗೊಂಡ್ರೆ ಅದಲ್ ವಾಸಿ ಆದ್ರೂ ಇನ್ನೊಂದ್ ಕಡೆ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಈಗ ನೋಡಿ, ಇದು ಒಳ್ಳೆ ಮಾಹಿತಿ ಎಲ್ಲ ಗೊತ್ತಿರಂತದೆ ಅಲ್ಲ. ಈಗ ನಾನ್ ಮಂಜುಳಾ ಮೇಡಮ್ಗೆ ಕೇಳೋದೇನಂದ್ರೆ, ಅಲ್ಲಿಂದ ಈ ತರ ಹಾಡ್ಕೊಂಡು ಹೋದೆ, ಎದ್ದಿ ನೀಟಾಗಿ ಇಳ್ಕೊಂಡ್ ಬಂದೆ ಅಂತ ಹೇಳಿದ್ರಿ ನೀವು. ಈಗ ಅದ್ರ ಉಪಯೋಗ ನಿಮಗ್ ಗೊತ್ತಾಗಿದೆ ಆಲ್ರೆಡಿ ಅಲ್ವಾ? ಮತ್ತೆ ಅದ್ರ ಉಪಯೋಗ ಅಂದ್ರೆ ಮುಂದೆ ಕಂಟಿನ್ಯೂ ಮಾಡ್ಬೇಕಲ್ಲ ಮೇಡಮ್ ನೀವು ಅದನ್ನ. ಹೌದು ಮೇಡಮ್. ನೈಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಒಳ್ಳೆ ಮಾಹಿತಿ. ಮೇಡಮ್ ಲಕ್ಷ್ಮಿ ಮೇಡಮ್, ನಾನು ಹೇಳೋದಂದ್ರೆ ಇದಕ್ಕೆ 4 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಕಟ್ಕೊಡ್ತಾರೆ ಒಂದ್ ಮಂಡಿ ಆಪರೇಷನ್ ಸರ್ಜರಿಗೆ. ಏನ್ ಮೇಡಮ್ ಅದು ಅಷ್ಟೊಂದಲ್ಲ ಇದೆ. ಇಂತ ಒಂದು ಉಪಯೋಗದ ಮಾಹಿತಿ ಇರುವಾಗ ಯಾತಕ್ಕೆ ಉಪಯೋಗಿಸ್ಕೊಂಡ್ ಕೊಡುದು? ಈಗ ಎಲ್ಲರಿಗೂ ಒಂದು ಏಜ್ ಮೇಲೆ ಎಲ್ಲರಿಗೂ ಅದೇ ಆಗ್ತಾ ಇದೆ. 60 ವರ್ಷ ಆದ್ಮೇಲೆ ಹತ್ತಕ್ಕಾಗಲ್ಲ, ಮೆಟ್ಲತ್ತಕ್ಕಾಗಲ್ಲ, ಇದಾಗಲ್ಲ, ಹಿಂಗಾಗುತ್ತೆ. ಅಂತ ಟೈಮ್ ನಲ್ಲಿ ಇಂಥದ್ದು ಉಪಯೋಗ ಮಾಡ್ಕೊಂಡ್ರೆ ಇನ್ನೊಂದು ಅಟ್ಲೀಸ್ಟ್ ಒಂದು 15 ವರ್ಷ ಆದ್ರೂ ನಾವು ನಮ್ಮ ಬೇರೆಯವರ ಏನು ಬೇಡ, ನಾವು ನಮ್ ಪಾಡ್ ನಾವು ನಡಿಬೋದಲ್ಲ. ಹೌದು ಸರ್, ಯಾರಿಗ್ ನೋಡು ಅದು ರಿಪ್ಲೇಸ್ಮೆಂಟ್ ಆದ್ರೆ ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ನಾವು ಅಲ್ವಾ? 4 ಲಕ್ಷ 5 ಲಕ್ಷ ಖರ್ಚು ಮಾಡ್ತಾರೆ ಮೇಡಮ್ ಇದಕ್ಕೆಲ್ಲ. ಅದು ಆಗತ್ತೆ ಅನ್ನೋದು ಯಾವ ಗ್ಯಾರಂಟಿ ಸರ್? ಸ್ವಲ್ಪ ದಿವಸ ತುಂಬಾ ನೋವಿನ ಬಾಧೆ ಅದು. ಒಂದಕ್ಕೆ 3.5 4 ಲಕ್ಷ, 2 8 ಲಕ್ಷ ಆಗಿದೆ ಇವತ್ತು. ಹೌದು ಬಾಧೆ ಮೇಡಮ್, ಅದು ತುಂಬಾ ಬಾಧೆ. ಹೌದು ಸರ್, ಅದಕ್ಕೆಲ್ಲ ರೆಸ್ಟ್ ಇರ್ಬೇಕು, ಎಷ್ಟು ಫಾಲೋ ಮಾಡ್ಬೇಕು ಗೊತ್ತಾ ಅದಕ್ಕೆ. ನಗಲಂತ ಮೇಡಮ್ ಮಾತಾಡಿ, ಮ್ಯೂಟ್ ಮಾಡ್ಕೊಂಡ್ಬಿಟ್ರಾ ಮತ್ತೆ? ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್, ಲಕ್ಷ್ಮಿ ಮೇಡಮ್ ನಮಸ್ತೆ. ನಮಸ್ತೆ ವೇದವತಿ ಮೇಡಮ್ಗೆ ನಮಸ್ತೆ. ವಿಶ್ವ ಪರಿಸರ ದಿನನ ತುಂಬಾ ಇದಾಗಿ ಟೈಮ್ ಕರೆಕ್ಟ್ ಆಗಿ ಹೇಳಿದ್ರು. ಅದ್ರ ಒಂದು ನಾವು ಹೇಗೆ ಇರ್ಬೇಕು, ಹೇಗೆ ಪರಿಸರನ ಕಾಪಾಡ್ಬೇಕು ಅಂತ ಗೊತ್ತಿದ್ರು ನೀವ್ ಹೇಳ್ದಾಗೆ ನಾವ್ ಮಾಡಲ್ಲ, ಅದನ್ನ ಅನ್ಸಬೇಕು ಅಂತ ಹೇಳಿದ್ರು. ಹಾಗಾಗಿ ತುಂಬಾ ಅದ್ಭುತವಾಗಿ ಕೊಟ್ರು. ಇವತ್ತು ಕರೆಕ್ಟ್ ಆಗಿ ಆ ದಿನನೇ ಕೊಟ್ಟಿದ್ದಾರೆ, ಆಯ್ಕೆ ಮಾಡ್ಕೊಂಡು. ತುಂಬಾ ಅದ್ಭುತವಾಗಿತ್ತು. ಮತ್ತೆ ಮಂಜುಳಾ ಮೇಡಮ್ ಅಷ್ಟೇ, ನಮ್ಗೆ ಅವ್ರು ಹೇಳ್ದಾಗೆ ತತ್ವಗಳು ಹೇಗೆ ಬೆರಳಲ್ಲಿ ಕಂಡಿಡ್ಕೋಬೇಕು, ಯಾವ್ಯಾವ ಬೆರಳು ಅಂತ ಕನ್ಫ್ಯೂಸ್ ಆಗಿತ್ತು. ಅಗ್ನಿ ಯಾವ್ದು, ವಾಯು ಯಾವ್ದು, ಅದೇ ಗೊತ್ತಾಯ್ತಿರ್ಲಿಲ್ಲ.
ಅವರು ಒಂದು ಸುಲಭ ವಿಧಾನವನ್ನ ತಿಳಿಸ್ಕೊಟ್ರು. ಅದು ತುಂಬಾ ಅದ್ಭುತವಾಗಿ ನಮ್ಗೆ ನೆನಪಾಗಿ ಹೇಳ್ದಾಗೆ ನಿದ್ದೆಲ್ಲೂ ಎದ್ದು ಕೂತ್ಕೊಂಡು ಹೇಳ್ಬೋದು ಒಂದಲ್ಲ ಹೌದು. ಹಾಗೆ. ಏನ್ ಗೊತ್ತಾಗಿಲ್ಲ ಅಂದ್ರೂ ತತ್ವಗಳ ಬಗ್ಗೆ ತುಂಬಾ ಚೆನ್ನಾಗಿ ಎಲ್ರಿಗೂ ಗೊತ್ತಾಯ್ತು ಮೇಡಮ್. ತುಂಬಾ ಚೆನ್ನಾಗಿತ್ತು. ಮತ್ತೆ ನಂಗೆ ಪ್ರಾಣ ಮುದ್ರೆ ಬಗ್ಗೆ ಸ್ವಲ್ಪ ಕನ್ಫ್ಯೂಸ್ ಇತ್ತು, ಯಾವ ಬೆರಳು ಏನು ಅಂತ, ಹೃದಯ ಮುದ್ರೆಗೂ ಅದಕ್ಕೂ ಅಂತ ಕನ್ಫ್ಯೂಸ್ ಇತ್ತು. ಅದು ನನ್ಗೆ ಕರೆಕ್ಟ್ ಆಗಿ ಅರ್ಥ ಆಯ್ತು. ತುಂಬಾ ಅದ್ಭುತವಾಗಿ ಸರಳವಾಗಿ 2-3 ಸಲ ಪಾಪ ತಾಳ್ಮೆಯಾಗಿ ತಾವೇ ತಲ್ಲೀನರಾಗಿ ಹೇಳ್ಕೊಟ್ರು. ತುಂಬಾ ಅದ್ಭುತವಾಗಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಂಜುಳಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅನುರಾಧ ಮೇಡಮ್. ಲಕ್ಷ್ಮಿ ಮೇಡಮ್ ನಮಸ್ತೆ. ವೇದವತಿ ಮೇಡಮ್ ನಮಸ್ತೆ. ಮಂಜುಳಾ ಮ್ಯಾಮ್ ನಮಸ್ತೆ. ನಾ ಫಂಕ್ಷನ್ ಹೋಗಿ ಬರೋದ್ ಲೇಟ್ ಆಯ್ತು. ವೇದವತಿ ಮ್ಯಾಮ್ ಮಾತಾಡಿ ಕೇಳಿಸ್ಕೊಳಕ್ ಆಗ್ಲಿಲ್ಲ. ವಿಶ್ವ ಪರಿಸರದ ಬಗ್ಗೆ ಮಾತಾಡಿದ್ರಂತೆ. ಇನ್ನೇನ್ ಅವ್ರು ಹೇಳಿದ್ರೆ ಚೆನ್ನಾಗಿ ಹೇಳಿರ್ತಾರೆ. ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಮತ್ತೆ ಮಂಜುಳಾ ಮ್ಯಾಮ್ ಎಲ್ಲ ಮುದ್ರೆ ಬಗ್ಗೆ ಎಲ್ಲ ಹೇಳಿದ್ರು. ಅದೆಷ್ಟೇ ಗೊತ್ತಿದ್ರು ಪುನಃ ಪುನಃ ಕೇಳೋದ್ರಿಂದ ನಮಗೆ ಮಂದಟ್ಟಾಗುತ್ತೆ. ಚೆನ್ನಾಗಿ ತೋರಿಸ್ತಾನೆ ಇದ್ರೆ ತುಂಬಾ ಚೆನ್ನಾಗಿ ತೋರಿಸಿದ್ರು ಇವತ್ತೆಲ್ಲ, ಯಾವ್ದ್ಯಾವ್ದು ಹೇಗೆ ಅಂತ ಎಲ್ಲ. ಜಲ, ಭೂಮಿ, ಮತ್ತೆ ಆಕಾಶ, ವಾಯು, ಅಗ್ನಿ ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್. ಎಸ್ ಮೇಡಮ್. ಥ್ಯಾಂಕ್ ಯು ಅನುರಾಧ ಮೇಡಮ್. ನಾಗರತ್ನ ಮೇಡಮ್. ಮಾತಾಡಿ ಮ್ಯಾಮ್. ನಾಗರತ್ನ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಲಕ್ಷ್ಮಿ ಮೇಡಮ್. ನೀವು ನಮಸ್ತೆ ಮೇಡಮ್. ಹಾಗೆ ಮತ್ತೆ ಮಂಜುಳಾ ಮೇಡಮ್ಗೆ, ವೇದಾವತಿ ಮೇಡಮ್ ಇಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೋಸ್ಕರ ಮಾಡಿದೆ. ಕ್ಲಾಸ್ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಕೇಳ್ಕೋಬಹುದು. ಥ್ಯಾಂಕ್ಸ್ ಯೂಟ್ಯೂಬ್ ಅಲ್ಲಿ ಹೇಳಕ್ಕಾಗಲ್ವಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವತ್ತು ಸಂದರ್ಭ ತಕ್ಕಂತೆ ಮಾಡಿದ್ದಾರೆ. ಮತ್ತೆ ಸ್ವಲ್ಪ ಕೇಳಿಸ್ಕೊಂಡೆ, ಸ್ವಲ್ಪ ಆಗ್ಲಿಲ್ಲ. ನಮ್ದು ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಜೊತೆ ಏನಪ್ಪಾ ಅಂದ್ರೆ ಮಂಜುಳಾ ಮೇಡಮ್ ಅಷ್ಟೊಂದು ಹೆಲ್ತ್ ಪ್ರಾಬ್ಲಮ್ ಇದ್ರು ಕೂಡ ಅದೆಷ್ಟು ಇದಾಗಿ ಮಾಡ್ಕೊಂಡು ಅವ್ರು ತಿರುವಣ್ಣಾಮಲೆಗೆ ಬಂದು ಅಲ್ಲಿ ಅವ್ರು ನಿಗಾ ಇಟ್ಕೊಂಡು ಕೇಳ್ಕೊಂಡ್ ಬಂದು ಅದು ಅನ್ಸಿದ್ರಲ್ಲ, ಅದು ತುಂಬಾ ಖುಷಿ ಆಯ್ತು ಮೇಡಮ್. ಆ ಧ್ಯಾನ ತಿಳ್ಕೊಬೋದು, ಆ ಜ್ಞಾನದ ಬಗ್ಗೆ. ಬೇರೆ ನೋಡಕ್ ಹೋಗೋರು. ನನ್ಗೆ ಹೋಗಕ್ ಕಾಲ್ ಆಗಲ್ಲ. ಏನೇ ಆಟೋದಲ್ಲಿ ಹೋದ್ರು ಅಲ್ಲಿ ಓಡಾಡಕ್ ಒಂದ್ ಹೆಜ್ಜೆ ಇಕ್ಕಕ್ಕೂ ಆಗ್ತಿರ್ಲಿಲ್ಲ. ಇಲ್ಲಿ ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮು. ಹಂಗಾಗಿ ನಾನ್ ಅತ್ಲಾಗಿ ಹಿಂಗೊಂದ್ ನೋಟ್ ಬುಕ್ ಒಂದ್ ಪೆನ್ ಇಟ್ಕೊಂಡ್ ಕೂತ್ಕೊಂಡು ಬರ್ಕೊಂಡ್ ಕೂತ್ಕೊಂಡೆ ಮೇಡಮ್. ಹಂಗಾಗಿ ರಮಣ ಮಹರ್ಷಿ ಆಶ್ರಮಕ್ಕೂ ಹೋಗ್ಲಿಲ್ಲ, ಯಾವ್ದಕ್ಕೂ ಎಲ್ಲೂ ಹೋಗ್ಲಿಲ್ಲ ಮೇಡಮ್. ಒಂದ್ ದೇವಸ್ಥಾನ ಅಷ್ಟು ದೂರದಿಂದ ಬಂದು ದೇವಸ್ಥಾನ ನೋಡ್ದಲೇ ಇದ್ರೆ ಹೆಂಗೆ ಅಂತ ಭಾನುವಾರದ ದಿವಸ ಹಾಫ್ ಡೇ ಅಲ್ಲಿ ಹೊರಟೋದೆ. ಟಿಫನ್ ಆದ್ಮೇಲೆ ಹೋಗಿ ಮಧ್ಯಾಹ್ನ ಊಟದ ಅಷ್ಟೊತ್ತಿಗೆ ಬಂದೆ. ಹಾಫ್ ಡೇ ಅಷ್ಟೇ. ನೀವೇನ್ ಪ್ರೋಗ್ರಾಮ್ ಮಾಡಿದ್ರಿಂದ ನನ್ಗೆ ಗೊತ್ತು, ಬಟ್ ಅದ್ರ ಮಧ್ಯೆ ಒಂಚೂರು ಮಾಡಿದ್ರೆ ಅರುಣಾಚಲೇಶ್ವರನ್ ದರ್ಶನ ಮಾಡಿದ್ರ ಮೇಡಮ್? ಮೇಡಮ್ ನಾವೆಲ್ಲ ಆಗುತ್ತಾ ಅಂತ ಅನ್ಕೊಂಡಿದ್ವಿ. ಅದು ಮಾಡಿದ್ರು ನೋಡಿ, ಅದಕ್ಕೆ ಅದ್ ನನ್ಗೆ ಖುಷಿ ಆಯ್ತು. ಅವರು ಸೀಟ್ ಇದ್ ಮಾಡ್ಕೊಟ್ಬಿಟ್ಟು ನಾನು ರಿಸರ್ವೇಶನ್ ಮಾಡ್ಕೊಟ್ಬಿಟ್ಟು ಆ ಕಡೆ ಹೋಗಿದ್ದೀನಿ. ಮತ್ತೆ ಅವ್ರು ಬರೋಷ್ಟು ಎಷ್ಟು ಚೆನ್ನಾಗಿ ಹತ್ತು ಬಂದ್ರು. ನಿಜವಾಗ್ಲೂ ನನ್ಗೆ ಅವರು ಹತ್ತಿರದಿಂದ ನೋಡಿದ್ವಲ್ಲ, ಅದಕ್ಕೆ ಅವ್ರು ಅಷ್ಟು ಹೆಲ್ತ್ ಇಶ್ಯೂನಲ್ಲಿ ಇಷ್ಟೆಲ್ಲ ಮಾಡ್ಕೊಂಡ್ರು. ನಾವು ಬೇರೆ ಬೇರೆ ಕೆಲಸ ಬಂದ್ರೆ ಅದು ಒಂದು ಒಳ್ಳೇದೇ ಆಯ್ತಲ್ವಾ ನಮ್ಗೆ. ಏನಾದ್ರು ಅದ್ರಲ್ಲೂ ಒಂದು ಒಳ್ಳೇದು ಸಿಕ್ತಲ್ಲ. ಹೆಲ್ತ್ ಇಶ್ಯೂ ಇದ್ದು ಒಂದು ಒಳ್ಳೇದೇ ಆಯ್ತು ನಿಮ್ಗೆ. ಯಾಕೆಂದ್ರೆ ಆಗ್ಲಿಲ್ಲ ಅನ್ಬಿಟ್ಟು ಆರಾಮಾಗಿ ನೀವು ಸುಮ್ನೆ ಕೂತಿರ್ಲಿಲ್ವಲ್ಲ, ಬೇರೆ ಕೆಲಸ ಮಾಡ್ಕೊಂಡಿದ್ದೀರಲ್ಲ ಬಿಡಿ. ನಮ್ಗೆಲ್ಲ ಜ್ಞಾನ ಅನ್ಸಿದ್ವಿ. ನಾವು ಅಲ್ಲಿ ಕೆಲಸ ಮಾಡ್ತಿದ್ವಿ. ಲಕ್ಷ್ಮಿ ಮೇಡಮ್, ಅರುಣಾಚಲೇಶ್ವರ ಆಲಯ 2-3 ಸತಿ ಆಗಿತ್ತು. ಇದು ಧ್ಯಾನಕ್ ಬಂದ್ಮೇಲೆ ಅಲ್ಲಿ ಧ್ಯಾನ ಮಾಡ್ಬೇಕು ಅಂತಲೇ ಹೋಗಿದ್ದು. ಹಂಗಾಗಿ ಧ್ಯಾನನೂ ತುಂಬಾ ಚೆನ್ನಾಗಾಯ್ತು. ಮ್ಯೂಸಿಕ್ ಸರ್ ಪಿಪ್ಪಲ್ ರಾಜು ಸರ್ ತುಂಬಾ ಚೆನ್ನಾಗಿತ್ತು ಮ್ಯೂಸಿಕ್. ನಾವು ಲೈವ್ ಅಲ್ಲಿ ನೋಡಿದ್ವಿ ಮ್ಯೂಸಿಕ್. ತುಂಬಾ ಚೆನ್ನಾಗಿತ್ತು. ಹಂಗಾಗಿ ಅಲ್ಲಿ ಧ್ಯಾನನೂ ಆಯ್ತು. ಎಲ್ಲ ಇವರೆಲ್ಲ ಹೋಗ್ ಬಂದಿರೋ ಇವರೆಲ್ಲ 3 ಅವರ್ ಆಯ್ತು ನಿನ್ ಕೈಲಿ ಆಗಲ್ಲ ಅಂತಲೇ ಅಂತೀರಿ. ಯಾಕೆಂದ್ರೆ ನನ್ ರೂಮ್ಗೂ ಸ್ವಲ್ಪ ದೂರನೇ ವಾಕಬಲ್, ಅದು 100 ಮೀಟರ್ಸ್. ಅಲ್ಗೂ ನನ್ ಕೈಲಿ ನಾನು ಆಟೋ ಹತ್ತಿ ಆಟೋದಲ್ಲೇ ಹೋಗಿವೆ. ಆಟೋದಿಂದಲೇ ಬಂದು ಪ್ರೋಗ್ರಾಮ್ ಹಾಲ್ ಹತ್ರನೇ ಇಳಿತಿದ್ದೆ. ಹಂಗಾಗಿ ನನ್ ಕೈಲಿ ಆಗಲ್ಲ. ಫಸ್ಟ್ ಡೇ ಇಲ್ಲೇ ಹತ್ರ ಅಂತ ಕರ್ಕೊಂಡು ಹೋಗ್ತಾವ್ರೆ. ಬ್ಯಾಗು ಪಾಪ ನಾನೇನ್ ಇಟ್ಕೊಂಡಿಲ್ಲ, ಆದ್ರೂ ನನ್ ಕೈಲಿ ನಡಿಯಕ್ ಆಗ್ಲಿಲ್ಲ. ಒದ್ದಾಡ್ಬಿಟ್ಟೆ. ಇದ್ ಕಡೆ ಆಟೋ ಒನ್ ವೇ ಅಂತ ಯಾವ ಆಟೋ ಬರಲ್ಲ, ನೀನ್ ನಡಿಲೇಬೇಕು ಅಂತವ್ರೆ. ನನ್ ಕೈಲಿ ಆಗ್ತಾ ಇರ್ಲಿಲ್ಲ. ಹಂಗಾಗಿ ಮಾರನೇ ಬೆಳಗ್ಗೆಯಿಂದ ಆಟೋದಲ್ಲೇ ಬರ್ತಿದ್ದೆ, ಅಲ್ಲಿ ಇಳಿತಿದ್ದೆ, ಮುಗಿಸ್ಕೊಂತಿದ್ದೆ, ಹೋಗ್ತಿದ್ದೆ, ಹಂಗೇ ಮಾಡ್ತಿದ್ದೆ. ಆಮೇಲೆ ಅವ್ರು ಯಾರ್ಯಾರೋ ನನ್ನ ಪುಣ್ಯಕ್ಕೆ ಚೀಫ್ ಗೆಸ್ಟ್ ಆಗಿ ಒಬ್ರು ಬಂದ್ರು. ಅವರು ಏನೋ ತಿರುವಣ್ಣಾಮಲೆಗೆ ಏನೋ ಹೆಡ್ ಅವ್ರು ಒಟ್ಟು. ಹಂಗಾಗಿ ಅವ್ರು ಸ್ಟೇಜ್ ಆಯ್ತು, ಅವ್ರು ಮಾತಾಡಿದಾಯ್ತು. ಕೆಳಗೆ ಇಳಿತಿದಂಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ, ಹಿಂಗೆ ನನ್ನ ಕೈಲಿ ಕಾಲ್ ಆಗೋದಿಲ್ಲ, ನಾನು ದೇವಸ್ಥಾನ, ಅವ್ರು ಏನಾರು ಹೆಲ್ಪ್ ಬೇಕಾದ್ರೆ ಕೇಳ್ರಿ ಅಂದ್ರು. ಅವ್ರ ನಾವೇನ್ ಹೆಲ್ಪ್ ಕೇಳೋಣ ಸಾಕು ಅಂತ ಹೇಳ್ಬಿಟ್ಟು, ನಾವು ಒಬ್ರು ಕಾಲ್ ಇರ್ಲಿಲ್ಲ. ಅವರು ನೋಡಿದೀನಿ ಇಲ್ಲೇ ನಮ್ಮ ಸಂಡೇ ಅವ್ರನ್ನ ನೋಡ್ದೆ ಇಲ್ಲಿ. ಅವರು ಕ್ಯಾಲಿಪರ್ಸ್ ಹಾಕೊಂಡಿದ್ರು ಕಾಲ್ಗೆ. ಅವರು ಪಾಪ ಕಾಲಿಲ್ಲ ಬಿಚ್ಚಿಕ್ತಿದ್ರು ಅವರು. ಹಂಗಾಗಿ
ಹಂಗಾಗಿ ಆ ಮೇಡಮ್ಮು ನಾನು ಎಲ್ಲ ಹೋಗ್ಬಿಟ್ಟು ನಾವು ದೇವ್ರ ದರ್ಶನ ಮಾಡಬೇಕು, ನಮಗೆ ಅವಕಾಶ ಮಾಡಿಸ್ಕೊಡಿ ಅಂತ. ಅವರು ಸರಿ ಆಯ್ತು ಬನ್ನಿ ಅಂದ್ರು. ಹಂಗಂದಾಗ ಆಮೇಲೆ ತಮಿಳ್ನವ್ರು ಒಂದು 3 ಜನ ಬಂದ್ರು, ಗಂಡ ಹೆಂಡತಿ ಇನ್ನೊಬ್ರು, ನಾನೊಬ್ಳು, 4 ಜನ ನಾವು ಮಾತಾಡ್ಕೊಂಡು ಅಲ್ಲಿ ಹೋಗಿ ಪಾಪ ಅವರು VIP ಹೋಗೋ ಇದ್ರಲ್ಲೇನೆ ಬೀಗ ತೆಗ್ದು ನಮ್ಮನ್ನ ಸಾಧ್ಯವಾದಷ್ಟು ಹತ್ರಕ್ಕೆ ಬಿಟ್ರು. ಅದು ಕಷ್ಟನೇ ಆಯ್ತು. ಆಮೇಲೆ ಪಾಪ ಅವ್ರ ಗಂಡ ಹೆಂಡತಿ ನನ್ನ ಕೈ ಇಟ್ಕೊಂಡು ಎಲ್ಲ ನಿಧಾನಕ್ಕೆ ಕರ್ಕೊಂಡ್ ಬಂದ್ರು. ಬರ್ಬೇಕಾದ್ರೆ ಹೆಂಗೆಂಗೋ ಎಲೆಕ್ಟ್ರಿಕ್ ಕಾರ್ ಸಿಕ್ತು, ಇಲ್ಲಾಂದ್ರೆ ದೇವಸ್ಥಾನ ಅದೆಷ್ಟೋ ಎಕರೆ ಐತಿ. ಆ ಎಲೆಕ್ಟ್ರಿಕ್ ಕಾರು ದೇವ್ರೇ ನನ್ನ ಕಷ್ಟ ನೋಡಿ ಬಂತು. ಸರಿ ಅಂತ ಸರ್ವಿಸ್ ಅದೇನು ಸರಿ ಅಂತ ಅಲ್ಲಿಂದ ಅವರು ಮೇನ್ ಗೇಟ್ವರ್ಗುನು ಆ ಎಲೆಕ್ಟ್ರಿಕ್ ಕಾರಲ್ಲಿ ಬಿಟ್ರು ನಮ್ಮನ್ನ. ಹಂಗಾಗಿ ಹಂಗೆಲ್ಲ ಮಾಡ್ಕೊಂಡು ಚಪ್ಪಲಿ ಸ್ಟ್ಯಾಂಡ್ ಬೇರೆ ಕಡೆ ಸುಟ್ಟು ಹೋಗ್ತಾ ಇದ್ನೆಲ್ಲ. ಯಪ್ಪ ಬಿಡೋಗಕ್ಕೂ ಆಗಲ್ಲ ನನ್ನ ಕೈಲಿ, ಚಪ್ಪಲಿ ಸ್ಟ್ಯಾಂಡ್ ಇರೋದಲ್ಲಿ ಇನ್ಯಾಕ್ ದೇವ್ರೇ ದರ್ಶನ ಆಗೋಯ್ತು ಮೇಡಮ್. ಯಪ್ಪ ಅನ್ಕಂಡು ದೇವ್ರೇ ಅನ್ಕೊಂಡು ಅಷ್ಟೋತ್ರ ಹೇಳ್ಕೊಂಡು ದೇವ್ರ ದರ್ಶನ ಮಾಡಿದ್ದೆ. ಆಗುತ್ತೆ ಅಂತಲೇ ಅನ್ಕೊಂಡಿರ್ಲಿಲ್ಲ ಮೇಡಮ್. ಇವರೆಲ್ಲ ಹೋಗ್ ಬಂದ್ಬಿಟ್ಟು ಎಲ್ಲ ಆಗಲ್ಲ ಆಮೇಲೆ ಹೋಗ್ಬೇಡ ಅಂತ ಎಲ್ಲರೂ ಹೇಳ್ತಾ ಇದ್ರು. ನಾನು ಅಷ್ಟು ದೂರದಿಂದ ಬಂದಿದ್ದೀನಿ, ದೇವ್ರು ನೋಡ್ದಂಗೆ ಹೆಂಗೆ, ದೇವ್ರು ನೋಡ್ತೀನಿ ಅಂತಂತ ಹೇಳ್ಬಿಟ್ಟು ಹೆಂಗೆ ಏನು ಅಂತ ಗೊತ್ತಿಲ್ಲ. ಅದು ಹೆಂಗೆಂಗೋ ಭಾನುವಾರದ ದಿವಸ ಆ ಸಂಕಲ್ಪ ಇದ್ದದಕ್ಕೆ ಕೊನೆಗೆ ಅವರೇ ಗೆಸ್ಟ್ ಆಗಿ ಬಂದ್ರು. ಹಂಗಾಗಿ ಹೆಂಗೋ ಒಟ್ನಲ್ಲಿ ನಾನು ದೇವ್ರ ದರ್ಶನ ಮಾಡ್ಕೊಂಡು ಬಂದೆ ಮೇಡಮ್. ಸೂಪರ್ ಮೇಡಮ್, ಸೂಪರ್. ನೋಡಿ ಆ ತರ ಇದ್ರೂನು ಅದ್ರ ದೇವರ ದರ್ಶನನೂ ಆಯ್ತು, ಮತ್ತೆ ಅಲ್ಲಿ ತಿಳ್ಕೊಂಡಿದ್ದೇನೆ ಇಲ್ಲ 10 ಜನಕ್ಕೆ ಹಂಚಿದ್ರಲ್ಲ ಮೇಡಮ್, ಇದು ಒಂದು ಸೇವೆನ ಮೇಡಮ್. ಅಂದ್ರೆ ಆ ಫಲ ಇಲ್ಲಿ ಲಭಿಸುತ್ತೆ. ಎಲ್ಲರೂ ಈಗ ಕೇಳ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ವಿ ಮೇಡಮ್, ನಾವು ಅಳವಡಿಸ್ಕೋತೀವಿ ಅಂತ ಎಷ್ಟು ಕೇಳ್ಕೊಂಡ್ರು ಅದೆಲ್ಲಾನು ಸಹ ನಿಮ್ಗೆ ಅದರ ಫಲನೂ ಸಹ ಸಿಗುತ್ತೆ ಮೇಡಮ್. ಸೂಪರ್ ಮೇಡಮ್. ನೀವು ರಮಣ ಮಹರ್ಷಿ ಆಶ್ರಮಕ್ಕೆ ಹೋಗಿ ಧ್ಯಾನ ಮಾಡ್ಲಿಲ್ವಲ್ಲ ಅನ್ನೋದು ಬೇಜಾರಾಯ್ತು ಮೇಡಮ್. ಅಲ್ಲೊಂದ್ ಹಾಫ್ ಡೇ ಕೂತ್ಕೊಂಡ್ ಸಿಕ್ಕಿರೋದ್ರಲ್ಲಿ ಖುಷಿ ಪಡ್ಬೇಕು ಮೇಡಮ್, ಇದನ್ನೇ ಹೇಳೋದು. ಅಂದ್ರೆ ನಮ್ಗೆ ಸಿಕ್ತು ನೋಡಿ, ಈಗ ದೇವಸ್ಥಾನಕ್ಕೂ ಹೋಗದೆ ಹಾಗೇ ಇಲ್ಲ ಅಂದ್ರೆ ಆದ್ರೂ ಅದಾದ್ರೂ ಫಲ ಸಿಕ್ತಾ ನೋಡ್ರಿ. ಒಂದ್ ಸಿಕ್ಕಿದ್ರೆ ಇವಾಗಲೇ ರಮಣ ಮಹರ್ಷಿ ಆಶ್ರಮ ಸಿಕ್ಕಿರೋದ್ರಲ್ಲಿ ಖುಷಿ ಪಡೋಣ ಮೇಡಮ್. ಇರ್ಲಿ ಮೇಡಮ್, ಕಾಲ್ ಚೆನ್ನಾಗಾದಾಗ ಇನ್ನೊಮ್ಮೆ ಹೋಗೋದು ಅಷ್ಟೇ. ಈಗ ಏನೋ ದೇವರ ದರ್ಶನ ಆಗಿದ್ಯಾ ಅದ್ರಲ್ಲಿ ಖುಷಿ ಪಡಿ ಅಲ್ವಾ. ತಿರುವಣ್ಣಾಮಲೆಗೆ ತಿಂಗಳಿಗೊಂದ್ಸರಿ ಹೋಗೋರು ಇದಾರೆ ಮೇಡಮ್. ಅದ್ರಲ್ಲಿ ಈ ತರ ಇಷ್ಯದವ್ರಿದ್ದು ಇಷ್ಟ ಚೆನ್ನಾಗಿದ್ದು ಬಂದು ಮಾಡಿದ್ರಲ್ಲ ಅಂತ ನಮಗ್ ಖುಷಿ ಆಗ್ತಾ ಇದೆ. ನಾವೇ ನಮ್ 3 ಗಂಟೆ ಟೈಮ್ ನಮ್ ಕೈಲಿ ಆಗ್ಲಿಲ್ಲ ಅಂತ ಬಂದು ನಾವೇ ಹಂಚ್ಕೊಂಡವ್ರು ಮೇಡಮ್. ತುಂಬಾ ಕಷ್ಟ ಆಗುತ್ತೆ ನೋಡಿ ಅಂತೆಲ್ಲ ನಾವು ಅವರಿಗೆ, ಯಾಕಂದ್ರೆ ಅವ್ರ ಪರಿಸ್ಥಿತಿ ಮೊದ್ಲೇ ಗೊತ್ತು, ಆದ್ರೂ ಅವ್ರು ಧೈರ್ಯ ಮಾಡಿ ಹೋಗಿ ಅಲ್ಲಿ ಸೇವೆ ಮಾಡಿ ಮತ್ತೆ ಅಲ್ಲಿಂದೆಲ್ಲ ಅಳವಡಿಸ್ಕೊಂಡು ಆದ್ರೂನು ಬೇರೆಯವ್ರ ಹೆಲ್ಪ್ ತಗೊಂಡು ದೇವ್ರ ದರ್ಶನ ಮುಗಿಸ್ಕೊಂಡ್ ಬಂದಿದಾರೆ ಅಂದ್ರೆ ಸೂಪರ್ ಮೇಡಮ್. ಅವರು ನಾವ್ ಎಲ್ಲಾ ಚೆನ್ನಾಗಿದ್ದು ಅವರಷ್ಟು ಧೈರ್ಯ ನಾವೇನು ಮಾಡಕ್ ಆಗ್ಲಿಲ್ಲ ನೋಡಿ. ಅದನ್ನೇ ಹೇಳೋದು. ನಿಮ್ ಮನೆಯವ್ರಿಗೆ ಧೈರ್ಯ ಹೇಳ್ರಿ, ನಿಮ್ಗೆ ಹಿಂಗೆ ಅಂತ ಇಂತ ಪರಿಸ್ಥಿತಿಲಿ ನೀವು ಹೊರಟು ಬಂದಿದ್ದೀರಾ, ನಿಮ್ಮನ್ ಕಳ್ಸೋರಲ್ಲ, ನಿಮ್ಮನೆಯವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಿದ್ರು. ಹಾಗಾಗಿ ಮೇಡಮ್ ಇನ್ನ ಆಟೋದಲ್ಲೇನೆ ಗಿರಿ ಪ್ರದಕ್ಷಿಣೆ ಮಾಡಿದ್ದು, ಆಟೋದಲ್ಲೇ ಹೋದ್ವಿ. ಆಟೋದಲ್ಲೇ ದೇವ್ರು ಇಲ್ಲಿ ಮಾರ್ನಿಂಗ್ ಇದ್ರಲ್ಲಿ ಬರ್ತಾರೆ ನಳಿನಿ ಅಂತ ಅರಸೀಕೆರೆನವರು, ಅವ್ರದ್ದು ಟ್ರೂಪ್ ಇತ್ತು. ಅವ್ರ ಟ್ರೂಪ್ ಜೊತೆ ನಾನು ಸೇರ್ಕೊಂಡು ನಾವು ದೇವ್ರ ಹಾಡು ಎಲ್ಲ ಹೇಳ್ಕಂತ ಅದನ್ನು ಗಿರಿ ಪ್ರದಕ್ಷಿಣೆನು ಚೆನ್ನಾಗಾಯ್ತು. ಆ ಯಪ್ಪಂಗೆ ಹೇಳಿದ್ವಿ ಫಸ್ಟೇ ಅರ್ಜೆಂಟ್ ಮಾಡಂಗಿಲ್ಲ, ನೀಟಾಗಿ ತೋರಿಸ್ಬೇಕು ಅಂತ ಎಲ್ಲ ಹೇಳಿ ಕೂತ್ಕೊಂಡು ಆಟೋದಲ್ಲೂ ಚೆನ್ನಾಗಿ ಅವ್ರು ಆಲ್ರೆಡಿ ಫಸ್ಟ್ ಡೇ ಹೋದಾಗ್ಲೇನೆ ನಡ್ಕೊಂಡು ಒಂದ್ಸತಿ ಮಾಡಿದ್ರಂತೆ. ಈಗ ಆಟೋದಲ್ಲಿ ಹೋಗ್ತಾ ಇದ್ರು ಅವ್ರ ತಾಯಿಗೋಸ್ಕರ. ಅದ್ರಲ್ಲಿ ನನ್ ಕೈಲೂ ಆಗಲ್ಲ ನಡಿಯಪ್ಪ ನಾನು ಬತ್ತೀನಿ ಆಟೋದಲ್ಲಿ ಅನ್ಕೊಂಡು ನಾವು ಆಟೋದಲ್ಲೂ ಚೆನ್ನಾಗಿ ಆಯ್ತು ಮೇಡಮ್ ಎಲ್ಲ. ಎಸ್ ಮೇಡಮ್, ಟೈಮ್ ಆಗಿದೆ ಆಲ್ರೆಡಿ 4:46 ಆಯ್ತು ಮೇಡಮ್. ಮುಗಿಸೋಣ. ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್. ನಾನು ಅವ್ರ ಜೊತೆಲೆ ಇದ್ಕೊಂಡಿದ್ವಲ್ಲ, ಒಂದ್ ಪಕ್ಕನೆ ಮಲಗಿದ್ದವರು. ಅಲ್ಲೂ ಲೀಡರ್ಶಿಪ್, ನೀವು ಸ್ನಾನಕ್ಕೆ ಹೋಗಿ ನೀವು ಬಟ್ಟೆ ಹಾಕೊಂಬಿಡಿ, ನೀವು ಮಾಡ್ಕೊಂಬಿಡಿ, ಬೇಗ ಲೀಡರ್ಶಿಪ್ ಮೇಂಟೈನ್ ಮಾಡಿದ್ರು ಚೆನ್ನಾಗಿ ಮಂಜುಳಾ ಅವರು. ಅದರಿಂದ ನಿದ್ದೆ ಬರಲ್ವಲ್ಲ, ಅದಕ್ಕೆ 2:15 ನಾನ್ ಫಸ್ಟ್ ಸ್ನಾನ ಮಾಡ್ಕೊಂಡ್ ಬಂದು ಆಮೇಲೆ ಇವ್ರನ್ನೆಲ್ಲ ಎಬ್ರಿಸ್ತಿದ್ದೆ. ಎಲ್ಲ ರೆಡಿ ಆಗ್ಬಿಡ್ತಿದ್ದೆ. ಫಸ್ಟ್ ನಾನ್ ರೆಡಿ ಆಗ್ಬಿಡ್ತಿದ್ದೆ, ಆಮೇಲೆ ಎದಳ್ರಿ ಅಂತ ಎಲ್ಲಾರ್ನು ಎಬ್ರಿಸ್ತಿದ್ದೆ. ಥ್ಯಾಂಕ್ಸ್ ಮೇಡಮ್, ನಿಮ್ ಗೈಡೆನ್ಸ್ ಅಲ್ಲಿ ನಾವು ಮೇಡಮ್. ನಾವು ವೇದಾವತಿ ಮೇಡಮ್ ಲೆಫ್ಟ್ ಆಗೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಎಸ್ ಮಾಸ್ಟರ್, ಇಲ್ಲಿ ತನಕ ಅದ್ಭುತವಾದಂತಹ ತರಗತಿಯನ್ನ ನಮ್ಮ ವೇದಾವತಿ ಮೇಡಮ್ ಅವರು ವಿಶ್ವ ಪರಿಸರ ದಿನದ ಬಗ್ಗೆ ಮಾಹಿತಿಯನ್ನ ಕೊಟ್ಟರು. ಹಾಗೆ ಮಂಜುಳಾ ಮೇಡಮ್ ಅವರು ಅದ್ಭುತವಾಗಿ ಮುದ್ರೆಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಇಬ್ರು ಮಾಸ್ಟರ್ಗಳಿಗೂ ಸಹ ನನ್ನ ಪರವಾಗಿ ಹಾಗೂ ನಮ್ಮೆಲ್ಲ ಮಾಸ್ಟರ್ಗಳ ಪರವಾಗಿ, ಈ ವೇದಿಕೆ ಪರವಾಗಿ ನಿಮ್ಗೆ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ ಮೇಡಮ್. ಥ್ಯಾಂಕ್ ಯು ಮೇಡಮ್.
ಇನ್ನ ಹೆಚ್ಚು ತರಗತಿಗಳು ಇದೇ ತರ ನಮ್ಮ ವೇದಿಕೆನಲ್ಲಿ ಬರ್ಲಿ ನಿಮ್ದು ತರಗತಿ ಅಂತ. ಮೇಡಮ್ ಇನ್ನೊಮ್ಮೆ ಅವಕಾಶ ಸಿಕ್ಕಿದ್ರೆ ವಾಚ್ ಯಾಕೆ ಕಟ್ಟಬೇಕು ಅಂತ ಹೇಳ್ತೀನಿ ಮೇಡಮ್. ಕೈ ಗಡಿಯಾರ ಯಾಕೆ ಕಟ್ಟಬೇಕು, ಅದರಿಂದ ಏನ್ ಉಪಯೋಗ, ಯಾವ ತರ ವಾಚ್ ಮೇಡಮ್ ಅವಕಾಶ ಯಾವಾಗ್ಲೂ ಇರುತ್ತೆ, ಯಾವ ತರ ಡಯಲ್ ಇರ್ಬೇಕು ಅಂತ ಎಲ್ಲ ಹೇಳ್ತೀನಿ ಮೇಡಮ್. ಎಸ್ ಮೇಡಮ್, ಖಂಡಿತ ಮೇಡಮ್. ನೆಕ್ಸ್ಟ್ ವೀಕ್ ಯಾರ್ದಾನ ಬೇರೆಯವ್ರದ್ದು ಕೊಡೋಣ, ಯಾಕೆಂದ್ರೆ ಹಿಂದಿಂದನೇ ಕೊಡಕ್ ಆಗಲ್ವಲ್ಲ, ಅದ್ರ ನೆಕ್ಸ್ಟ್ ವೀಕ್ ನೋಡೋಣ. ಓಕೆನಾ? ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ಮಾಸ್ಟರ್ಸ್, ಇಲ್ಲಿ ತನಕ ಅದ್ಭುತವಾದಂತಹ ತರಗತಿಗಳನ್ನ ಕೇಳಿದ್ವಿ ನಾವು. ಅದೇ ತರ ನೀವೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದೀರಾ. ತಮ್ಗೆಲ್ರಿಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೇನೆ ನಾವು ಈ ಉನ್ನತ ಮಟ್ಟದ ಧ್ಯಾನವನ್ನ ಪಡ್ಕೊಳ್ಳೋದಕ್ಕೆ, ಜ್ಞಾನವನ್ನ ಮಾಡೋದಕ್ಕೆ ನಮ್ಗೆ ಉನ್ನತ ಮಟ್ಟದ ವೇದಿಕೆ ಬೇಕು. ಅದನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಮ್ಮ ಲಕ್ಷ್ಮೀ ರಂಗನಾಥ್ ಸರ್ ಅವ್ರಿಗೂ ಸಹ ಅನಂತ ಕೃತಜ್ಞತೆಗಳನ್ನ ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತಾ ಇದೀವಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. 1 ಸೆಕೆಂಡ್, ಈ 3 ಗಂಟೆದು ನಮ್ಗೆ ಯಾವ್ದು ಇದು 365 ಗ್ರೂಪ್ ಅಲ್ಲಿ ಬರ್ತಾ ಇಲ್ವಲ್ಲ ಮೇಡಮ್ ಲಿಂಕ್ ಅಲ್ಲಿ? ಬೆಳಗಿನದೆಲ್ಲ ಇದೆಲ್ಲ ಕಳಿಸ್ತಾರಲ್ವಾ, ನಮ್ಗೆ ಒಂದೇ ಲಿಂಕ್ ಇಟ್ಕೊಂಡಿರೋದು, ಯಾಕೆ ಮೊಬೈಲ್ ಸುಮ್ಮನೆ ಹ್ಯಾಂಗ್ ಆಗ್ಬಿಡುತ್ತೆ ಎಲ್ಲ ಲಿಂಕ್ ಅಂತ. ಎಲ್ಲಾ ಲಿಂಕು 365 ಅಲ್ಲೇ ಕಳಿಸ್ತೀವಿ ಅಂದ್ರು, ಬಟ್ 2-3 ದಿವಸದಿಂದ ಯಾವ್ದು ಲಿಂಕ್ ಬರ್ತಾ ಇಲ್ಲ ಯೂಟ್ಯೂಬ್ಸ್. ಮೇಡಮ್ ನೀವ್ ಹೇಳಿದ್ ನನ್ಗೆ ಅರ್ಥ ಆಗಿಲ್ಲ ಮೇಡಮ್. ಮೊನ್ನೆ ಕ್ಲಾಸ್ ಮಾಡಲ್ಲ ನಾಗವೇಣಿ ಅಂತ ಅಂದ್ಬಿಟ್ಟು 3 ಗಂಟೆಲಿ, ಆ ಕ್ಲಾಸ್ ಒಂದು ಯೂಟ್ಯೂಬ್ ಆಗಿದೆಲ್ಲ ಅದ್ಯಾವ್ದು ಬಂದಿಲ್ಲ. ಯಾಕೆಂದ್ರೆ ಈಗ ವೇದಾವತಿ ಮೇಡಮ್ ಕ್ಲಾಸ್ ಮಾಡಿದ್ರು, ಅದನ್ನ ನಾವು ಕೇಳ್ಕೊಳಕ್ ಆಗಿರಲ್ಲ. ನೀವು ಯಾವ ಲಿಂಕ್ ಅಲ್ಲಿ ಇದ್ರೆ ಆ ಲಿಂಕ್, ಈಗ ಮಧ್ಯಾಹ್ನ ತರಗತಿ ಲಿಂಕ್ ಮಾತ್ರನೇ ಶೇರ್ ಆಗುತ್ತೆ ಮೇಡಮ್. ಮಧ್ಯಾಹ್ನದ್ದು 3 ಗ್ರೂಪ್ ಇದೆ, ಆ 3 ಗ್ರೂಪ್ ಮಾತ್ರ ಮಧ್ಯಾಹ್ನದ್ದು ಶೇರ್ ಆಗುತ್ತೆ. ಬೆಳಿಗ್ಗೆದು 6 ಗ್ರೂಪ್ ಇದೆ, ಆ 6 ಗ್ರೂಪ್ ಮಾತ್ರ ಆಯಾ ಕ್ಲಾಸ್ ಅಲ್ಲಿ ಬಂದಿರೋದು ಆಯಾ ತರಗತಿನಲ್ಲಿ. ಈಗ ವೇದವತಿ ಮೇಡಮ್, ಮಂಜುಳಾ ಮೇಡಮ್ ಇವತ್ತು ಕೊಟ್ಟಿದ್ದಾರೆ. ಈ ಮಧ್ಯಾಹ್ನ ತರಗತಿದು 3 ಗ್ರೂಪ್ ಇದೆ, ಆ 3 ಗ್ರೂಪ್ ಮಾತ್ರ ಅದು ಬರುತ್ತೆ. ಆತರ ಎಲ್ಲಾನು ಮಾಡಕ್ ಕೇಳಿದ್ದೆ ಅಂತ ಅಂದ್ರು ರೇವತಿ ಮೇಡಮ್ ಒಂದ್ಸರಿ, ಅದಕ್ಕೆ ಹೇಳಿರ್ಬೋದು ಮೇಡಮ್. ಮಾಡೋರು ಮಾಡ್ಬೇಕಷ್ಟೇ, ಅದನ್ನ ಯಾರು ಶೇರ್ ಮಾಡ್ತಾರೆ ಅವ್ರು ಮಾಡ್ಬೇಕು ಅಷ್ಟೇ. ಇಲ್ಲ ಆಗ್ತಾ ಇರೋದು ಅದೇನೆ, ನೈಟ್ ಕ್ಲಾಸ್ದು ನೈಟ್ ಕ್ಲಾಸ್ ಇರುತ್ತಲ್ವಾ, ಅದಕ್ ಮಾತ್ರ ಹೋಗುತ್ತೆ. ಮಧ್ಯಾಹ್ನದ ಕ್ಲಾಸ್ 3 ಗ್ರೂಪ್ ಇದೆ, ಅದಕ್ ಮಾತ್ರ ಹೋಗುತ್ತೆ. ಬೆಳಗಿಂದು 6 ಗ್ರೂಪ್ ಇದೆ, ಅದಕ್ ಮಾತ್ರ ಹೋಗುತ್ತೆ. ಆ ತರ ಹೇಳಿರ್ಬೋದೇನೋ. ಈಗ ಟೋಟಲ್ 11 ಗ್ರೂಪ್ ಐತೆ ಮೇಡಮ್. 11 ಗ್ರೂಪ್ಗೂ ಶೇರ್ ಮಾಡಕ್ ಹೇಳಿರ್ಬೋದು ಅವರು, ಅದು ಅವರಿಗೆ ಬಿಟ್ಟಿದ್ದು. ನಾನು ತಿರುವಣ್ಣಾಮಲೆಗೆ ಹೋಗಿ ಬಂದಾಗಿಂದ ಮೊದ್ಲು ಕರೆಕ್ಟಾಗಿ ಅದು ಮಾಡಕ್ ಆಗ್ತಾ ಇಲ್ಲ. ಮೊದ್ಲು ಕರೆಕ್ಟಾಗಿ ಮಾಡ್ಬಿಟ್ಟು ಎಲ್ಲಾ ಕ್ಲಾಸಲ್ಲೂ ಇರ್ತಿದ್ದೆ, ನಾನು ಕೇಳಿಸ್ಕೊತಿದ್ದೆ. ಇವಾಗ ಅಕಸ್ಮಾತ್ ಮಧ್ಯೆ ಒಂದು ವಾರದಿಂದ ಸರಿ ಕೇಳಿಸ್ಕೊಳಕ್ ಆಗ್ತಾ ಇದ್ದದನ್ನ ನೋಡೋದಿಕ್ಕೆ ಅಂತ ಕೇಳ್ತಾ ಇದ್ದೀನಿ. ಇದ್ರಲ್ಲಿ ನೋಡಿ ಮೇಡಮ್, ಮಹಾತಾ ಟಿವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದ್ರಲ್ಲೆಲ್ಲ ಸಿಗುತ್ತಲ್ಲ ನಿಮ್ಗೆ. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್. ಎಲ್ಲ ಅದ್ರಲ್ಲಿ ಎಲ್ಲಾ ಕ್ಲಾಸ್ದು ಅದ್ರಲ್ಲಿ ಬರುತ್ತಲ್ವಾ, ಮಹಾತಾ ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಸಿಕ್ಕಿಲ್ಲ ಅಂತಂದ್ರು ಅಲ್ಲಿ ಎಲ್ಲಾ ತರದ್ದು ಸಿಗುತ್ತೆ. ಥ್ಯಾಂಕ್ಸ್ ಮೇಡಮ್. ಓಕೆ ಮಾಸ್ಟರ್ಸ್, ನಾವು ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಧನ್ಯವಾದ.